தத்புத்தியஸ்ததாத்மானः மார்பண்ணிக்க தியான சொல்ல அங்க என்ன சொல்லணும். श्रीमान वेंकटनाथार्यः कवितार्किक केसरी वेदांताचार्यवर्यो मे सन्निधत्तां सदा हृदि गुरुभ्यः तद्गुरुभ्यश्च नमो भागमदीमहे प्रणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमदे स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये यस्यद्विरदवक्त्राद्याः पारिषद्याः परिषदं विघ्नन्ति सततं विश्वक्सेनं तमाश्रये दिव्याकारं सर्वजाक्षं शङ्खचक्रगदाधरं मुकुन्दद्वारनिलयं विश्वक्सेनम् उपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे व्यासं वसिष्ठनप्तारं जगदपौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोस्तु देव्यास विशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्गमः स्कन्दोऽर्जुनो भीमसेनोऽस्य शाखाः माद्रीसुतो पुष्पोले समृद्धे मूलं कृष्णं ब्रह्म च ब्राह्मणाश्च भीष्मद्रोणतराजेत्रतुजला गान्धार नीलोत्पला कर्णेन वेलाकुल अश्वत्थाम विकर्ण घोरमकर दुर्योधनामर्तिनि सोत्तीर्णः खलु पाण्डवैरणनदी कैवर्तके केशरे धर्मे चार्थे च कामे च मोक्षे च भरतर्षभ यदि हस्ति तदन्यत्र यन्ने हास्ति न तत् क्वचित् अष्टमहिषी समेता श्रीकृष्णाय परब्रह्मणे नमः। अथ श्रीमन्महाभारते श्रीमद्भगवद्गीतायां ಪಂಚಮೋಧ್ಯಾಯ ಇದರಲ್ಲಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ 29ನೇ ಅಧ್ಯಾಯ ಬರುತ್ತಿದೆ. 29 ಚಾಪ್ಟರ್. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಜನೋಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷೋಃ. ಆತ್ಮನಲ್ಲಿಯ ಬುದ್ಧಿಯನ್ನ ಮನಸ್ಸನ್ನ ಸಲ್ಲಿಸಿ ಆ ಆತ್ಮಜ್ಞಾನದಲ್ಲಿ ಆಸಕ್ತಿ ಉಳ್ಳವರಾಗಿ ಅದೇ ತಮಗೆ ಪರಮ ಪ್ರಯೋಜನ ಎಂದು ತಿಳಿದವರು ಆ ಜ್ಞಾನದಿಂದಲೇ ಸಮಸ್ತ ಪಾಪಗಳನ್ನು ನೀಗಿ ತಿರುಗಿ ಸಂಸಾರಕ್ಕೆ ಸಿಕ್ಕಿ ಬೀಳದಂತಹ ಉತ್ತಮ ಸ್ಥಾನವನ್ನ ಪಡೆಯುತ್ತಾರೆ. ಬಹಳ ಮುಖ್ಯವಾಗಿ ಇವಾಗ ಭಗವದ್ಗೀತಾ ಭಾಷ್ಯದಲ್ಲೂ ಕೂಡ ಅದನ್ನ ನೋಡಿದೀವಿ ನಾವು. ಧ್ಯಾನ ಯೋಗದಲ್ಲಿ ಬರ್ಬೇಕಾದ್ರೆ ಮುಂದಿನ ಇದಕ್ಕೆ ಇದು ಕರ್ಮ ಸನ್ಯಾಸ ಯೋಗ. ಮುಖ್ಯವಾಗಿ ಹೇಳೋದೇನು ಅಂದ್ರೆ ಇಂದ್ರಿಯಗಳನ್ನ ಜಯಿಸಬೇಕು. ವಿಷಯಗಳ ಕಡೆಗೆ ಇಂದ್ರಿಯ ಸೆಳೆಯೋದಿದೆಯಲ್ಲ ಅದರ ಇದನ್ನ ಬೆಳೆಸೋದನ್ನ ಅಭ್ಯಾಸೇನತು ವೈರಾಗ್ಯೇಣ ವಿರಾಗ ಅವುಗಳಲ್ಲಿ ಅದರಲ್ಲಿ ವಿರಾಗ ಬರ್ಬೇಕಾದ್ರೆ ಅದಕ್ಕಿಂತ ಬಹಳ ಚೆನ್ನಾಗಿರೋದು ಇಲ್ಲಿದೆ. ಆತ್ಮದ ಆನಂದ ಇದೆಯಲ್ಲ ಅದು ಬಹಳ ಅಂತ. ಹಾಗೆ ತಿಳಿದವರು ಜ್ಞಾನ ನಿರ್ಧೂತ ಕಲ್ಮಷಾಹ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇಗ ವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಉತ್ತಮ ಬ್ರಾಹ್ಮಣಲ್ಲಿಯೋ, ಒಂದು ಹಸುವಿನಲ್ಲಿಯೋ, ಆನೆಯಲ್ಲಿಯೋ, ನಾಯಿಯಲ್ಲಿಯೋ, ಶ್ವಪಚ ಅಂದ್ರೆ ಚಂಡಾಲ, ನಾಯಿ ಮಾಂಸ ತಿನ್ನವನು, ಅವನಲ್ಲೂ ಕೂಡ ಆತ್ಮವು ಏಕರೂಪ ಎಂಬುದನ್ನು ಅರಿತು ಅವುಗಳನ್ನೆಲ್ಲ ಸಮದೃಷ್ಟಿಯಿಂದಲೇ ನೋಡ್ತಾನೆ. ಅಂದ್ರೆ ಆತ್ಮವನ್ನೇ ಕಾಣ್ತಾನೆ. ಇವ್ರನ್ನೆಲ್ಲ ಒಟ್ಟಿಗೆ ಸಮನ ಕೂರಿಸ್ಬಿಡೋದಲ್ಲ. ಇಹ ಇವ ತೈರ್ಜಿತ ಸ್ವರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತೋ. ಯಾರಿಗೆ ಇಂತಹ ಸಮತ್ವ ಭಾವನೆ ಉಂಟಾಗುತ್ತೋ ಅವರು ಈ ಲೋಕದಲ್ಲಿ ಕರ್ಮ ಅನುಷ್ಠಾನ ದಶೆಯಲ್ಲಿಯೇ ಸಂಸಾರವನ್ನು ಜಯಿಸಿದವರು ಅಂತಾನೆ ತಿಳಿ. ಯಾಕೆಂದ್ರೆ ಸಾಧಿಸಬೇಕಾದದ್ದು ಇದು. ಇಂದ್ರಿಯ ನಿಗ್ರಹ ಸಾಧಿಸಿದ್ದಾರೆ. ಎಲ್ಲರನ್ನು ಸಮನಾಗಿ ನೋಡುವಂತಹದ್ದು. ಸಮ ಲೋಷ್ಟಾಶ್ಮ ಕಾಂಚನ ಅಂತ ಅಲ್ಲಿ ಹಿಂದೆ ಬಂತು. ಮಣ್ಣು, ಚಿನ್ನ, ಕಲ್ಲು ಎಲ್ಲವನ್ನು ಸಮನಾಗಿ ನೋಡೋದು ಅಂದ್ರೆ ಎಲ್ಲವೂ ಅಷ್ಟೇ. ಚಿನ್ನ ಚಿನ್ನ ಸಿಕ್ತು ಅಂತ ಅಂದ್ಬಿಟ್ಟೇನಿಲ್ಲ. ಆ ರೀತಿನಲ್ಲಿ
ನಿರ್ದುಷ್ಟವೂ ಸಮವಾದಂತ ಆತ್ಮಸ್ವರೂಪವೇ ಅದು ಬ್ರಹ್ಮ. ಸಮಭಾವನೆಯುಳ್ಳವರು ಬ್ರಹ್ಮನಲ್ಲಿ ನೆಲೆಗೊಂಡವರಾಗ್ತಾರೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ. ಯಾರು ಒಂದಳ ಇಲ್ಲ ಇಲ್ಲ ಒಂದ್ ಇದೆ 19 5ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ಭಗವದ್ಗೀತೆನಲ್ಲಿ. ಭೀಷ್ಮ ಪರ್ವದ 29 ಸರಿ, ಭಗವದ್ಗೀತೆನಲ್ಲಿ 5ನೇ ಅಧ್ಯಾಯ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಂಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಸ್ಥಿರ ಬುದ್ಧಿಯುಳ್ಳವನಾಗಿ ವಿಷಯಾನುಭವದಲ್ಲಿ ಮೋಹಗೊಳ್ಳದೆ ಅಂತರಾತ್ಮನಲ್ಲಿಯೇ ಸ್ಥಿರವಾದ ಮನಸ್ಸುಳ್ಳವನು. ಅವನು ಇಷ್ಟ ವಸ್ತುವನ್ನು ಪಡೆದು ಹರ್ಷಿಸಲಾರ, ಅಪ್ರಿಯವಾದದನ್ನ ಪಡೆದಾಗ ದುಃಖಿಸೋದು ಇಲ್ಲ. ಸುಖ ದುಃಖಗಳನ್ನ ಮೇರಿ ಅವುಗಳನ್ನು ಮೀರಿ ನಿಂತವನು. ಸುಖ ಬಂದಾಗ ಸುಖ ಪಡೋದಿಲ್ಲ, ದುಃಖ ಪಡೆದಾಗ ದುಃಖವೂ ಇರೋಲ್ಲ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಬಾಹ್ಯ ವಿಷಯಗಳಲ್ಲಿ ಮನಸ್ಸನ್ನು ಹಿಡಿದೆ ಅಂತರಾತ್ಮನಲ್ಲಿಯೇ ಸುಖಾನುಭವವನ್ನ ಪಡೆಯುವವನು ಬ್ರಹ್ಮಧ್ಯಾನದಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಅಕ್ಷಯವಾದ ಸುಖವನ್ನು ಹೊರ್ತಾನೆ. ನಕ್ಷರತಿ ಇತಿ ಅಕ್ಷಯ, ನಾಶ ಇಲ್ಲದೆ ಇರುವುದು. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಹೇ ಕುಂತಿಕುಮಾರ, ವಿಷಯೇಂದ್ರಿಯಗಳ ಸಂಯೋಗದಿಂದ ತೋರುವ ಸುಖ ಭೋಗಗಳೆಲ್ಲವೂ ದುಃಖ ಕಾರಣಗಳೇನೆ. ಯಾಕೆಂದ್ರೆ ಅವು ಆಗಾಗ ಉಂಟಾಗಿ ಆಗಾಗ ನಷ್ಟವಾಗುತ್ತವೆ. ಆತ್ಮಜ್ಞಾನಿಯು ಅವುಗಳಿಗೆ ಆಶೆ ಪಡಲಾರ. ಆತ್ಮದ ಉದ್ಧಾರವನ್ನ, ಆತ್ಮದ ಸ್ವರೂಪವನ್ನ ತಿಳಿಯುವಂತವನಿಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ. ಹಾಗಾದ್ರೆ ಸುಖ ಬೇಡವೆ ಅಂತಂದ್ರೆ ಬೇಡ ಅಂತನವನು, ಅವಶ್ಯನೇ ಇಲ್ಲ. ಯಾಕಂದ್ರೆ ಎರಡೂ ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕರ್ಮದಿಂದ ಶರೀರಕ್ಕೆ ಬರ್ತಾ ಇರೋದು. ಆತ್ಮನಲ್ಲಿಯೇ ಇರುವಂತವನಿಗೆ he will separate himself, ಅಲೂಫ್ನೆಸ್. ಸುಖ ದುಃಖಗಳಿಂದ ಬೇರೆಯಾಗಿದ್ ಬಿಡ್ತಾನೆ. ಸಂವೇದನೆ ಇರೋಲ್ಲ, ಅದಕ್ಕೆ ಖಂಡಿತ ಇರೋಲ್ಲ. ಮನಸ್ಸಿನ ಸ್ಥಿತಿಗೆ ತಗೊಂಡು ಹೋಗಂತ. ಸೊ ಅದಕ್ಕೆ ಹೇಳಿದ್ರು ಅಲ್ಲಿ ಆ ಭಾಷ್ಯದಲ್ಲಿ ಇರುವಾಗ, ಸ್ವಂತ ಮಗ ಸತ್ರು ಅವನು ಇದ್ ಮಾಡಲ್ಲ. ಬೇರೆಯವ್ರ ಮಕ್ಳು ಸತ್ರು ಏನಾಗತ್ತೆ ಅವ್ರಿಗೆ? ಅಯ್ಯೋ ಪಾಪ ಅವ್ರಿಗೆ ಆಗ್ಬಾರ್ದಾಗಿತ್ತು ಒಂದು ಬಾಯಿನಲ್ಲಿ ಹೇಳ್ಬೋದು ಅಷ್ಟೇ. ಇನ್ನೇನಾರು ಇವನ್ ಮೇಲೆ ಏನಾರು ಪ್ರಭಾವ ಉಂಟಾ? ಹಾಗೆ ತನ್ನ ಸ್ವಂತ ಮಗನನ್ನ ಕಳ್ಕೊಂಡ್ರು ಕೂಡ ಆ ರೀತಿನಲ್ಲಿ ನೋಡುವ ಮಟ್ಟಕ್ಕೆ ಇವನು ಹೋಗ್ಬೇಕು. ಆ ಸಂವೇದನೆಗಳೇ ಇರಬಾರ್ದು. ಆ ಫೀಲಿಂಗ್ಸ್ ಇದೆಯಲ್ಲ, ಅದು ಬರ್ಲೇಬಾರ್ದು. ಆ ಮಟ್ಟಕ್ಕೆ ಬರುವಂತ ಆತ್ಮಜ್ಞಾನಿ ಆದವನು ಅದು ನಷ್ಟವಾದಾಗಲೇ ಇಲ್ಲ ಬಂದಾಗ ಅದಕ್ಕೇನು ಅನ್ಕೊಳ್ಳಲ್ಲ. ಶಕ್ನೋತಿ ಹೈವ ಯಸ್ಸೋಣಂ ಪ್ರಾಕ್ಷರೀರ ವಿಮೋಕ್ಷಣಾದ್ ಕಾಮಕ್ರೋಧೋದ್ಭವಂ ಬೇಗಂ ಸಯುಕ್ತ ಸ ಸುಖಿ ನರಃ. ಈ ಶರೀರ ಬಿದ್ದು ಹೋಗೋದಕ್ಕೆ ಮೊದಲು ಯೋಗಾಭ್ಯಾಸ ದಿಶೆಯಲ್ಲಿಯೇ ಯಾವನು ಕಾಮಕ್ರೋಧಗಳಿಂದ ಉಂಟಾಗುವ ಮನಸ್ಸಿನ ಆವೇಶವನ್ನ ತಡೆಯಬಲ್ಲನೋ ಅವನೇ ಆತ್ಮಾನುಭವಕ್ಕೆ ತಕ್ಕವನು, ಅವನೇ ಸುಖಿ. ಸಹ ಸುಖಿ ನರಹ. ಆತ್ಮಾನುಭವ ಬೇಕು ಅಂತಂದ್ರೆ ಇವುಗಳನ್ನು ಬಿಡ್ಬೇಕು. ಇದು ಇರ್ಲಿ ಅದು ಸ್ವಲ್ಪ ಇರ್ಲಿ ಅಂದ್ರೆ ಆಗೋಲ್ಲ. ಆತ್ಮಕ್ಕೆ ಬಂದಾಗ ಈ ಸಂಬಂಧಗಳು ಇದು ಎಲ್ಲ ಯಾವುದೂ ಇಲ್ಲ. ಸುಖವೂ ಇಲ್ಲ, ದುಃಖವೂ ಇಲ್ಲ, ಎರಡನ್ನು ಸಮಾನವಾಗಿ ತ್ಯಜಿಸಿದ್ದು. ಯೋಂತಃ ಸುಖೋಂತರ ರಾಮಸ್ತಥಾಂತರ್ಜ್ಯೋತಿರೇ ಭಯಃ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾವನು ಆತ್ಮಾನುಭವದಿಂದಲೇ ಆನಂದಿಸುತ್ತ ಆತ್ಮನಲ್ಲಿಯೇ ನೆಲೆಗೊಂಡು ಆತ್ಮಜ್ಞಾನದಲ್ಲೇ ಇರ್ತಾನೋ ಅಂತಹ ಯೋಗಿಯು ಬ್ರಹ್ಮಸ್ವರೂಪಿಯಾಗಿ ಬ್ರಹ್ಮಾನಂದವನ್ನು ಹೊಂದುತ್ತಾನೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಃ. ಇದು ಪೂರ್ವರೂಪ ಸಂಧಿ. ಋಷಯ ಕ್ಷೀಣ ಕಲ್ಮಷಃ ಹೇಳ್ಬಾರ್ದು. ಚಿನ್ನದ್ವೈದಾಯತಾತ್ಮಾನ ಸರ್ವಭೂತ ಹಿತೇ ರತಾಃ. ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿ ಆ ಸಂಶಯಗಳನ್ನೆಲ್ಲ ನೀಗಿ ಇಂದ್ರಿಯಗಳನ್ನ ಅಡಗಿಸಿ ಕಲ್ಮಶ ರಹಿತನಾಗಿ ಸಮಸ್ತ ಭೂತಗಳಲ್ಲಿ ಹಿತದಲ್ಲಿಯೇ ನಿರತರಾದಂತಹ ಮಹರ್ಷಿಗಳೇ ಬ್ರಹ್ಮಾನಂದವನ್ನು ಹೊಂದೋರು. ಅವರಿಗೆ ಇದು ಪ್ರಾಣಿ ಇದು ಅದು ಯಾವುದು ಅನ್ಸೋಲ್ಲ. ಎಲ್ಲದ್ರಲ್ಲೂ ಬರೀ ಆತ್ಮನನ್ನ ನೋಡ್ತಾರೆ.
ಆತ್ಮರ ಸಮತ್ವ. ಆ ಇರುವೆನಲ್ಲಿರೋ ಆತ್ಮವು ನನ್ನಲ್ಲಿರೋ ಆತ್ಮವು ಸಮವೇ ಶುದ್ಧ ಸ್ವರೂಪದಲ್ಲಿ. ಇದನ್ನ ಗಮನಿಸುವಂತದ್ದು ಆ ಮಟ್ಟಿಗೆ ಅಂತವರು ಬ್ರಹ್ಮಾನಂದವನ್ನು ಹೊಂದುತ್ತಾರೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತ ಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳನ್ನು ಬಿಟ್ಟು ಯೋಗಾಭ್ಯಾಸವನ್ನ ಹಿಡಿದು ಮನಸ್ಸನ್ನ ನಿಗ್ರಹಿಸೋದು, ಅವನು ಆತ್ಮ ಸ್ವರೂಪವನ್ನು ತಿಳಿದ ಬ್ರಹ್ಮನಿಷ್ಠರಿಗೆ ಬ್ರಹ್ಮಾನಂದ ಎಂಬುದು ಸಮೀಪದಲ್ಲಿದ್ದಂತೆಯೇ ಅಂತ ತಿಳಿ. ಯಾವಾಗ ಇವುಗಳನ್ನು ಬಿಡ್ತಾರೆ ನಿಜವಾದ ಆನಂದದಲ್ಲಿ ಅವರು ಇರೋದಕ್ಕೆ ಸಾಧ್ಯವಾಗುತ್ತೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ. ಯಾರು ಹೊರಗಿನ ಸ್ಪರ್ಶಾದಿ ವಿಷಯಗಳನ್ನ ದೂರ ಮಾಡಿ, ಶಬ್ದ ಸ್ಪರ್ಶ ರೂಪ ರಸಗಂಧ ಈ ಐದುಗಳನ್ನ ದೂರ ಮಾಡಿ, ಕಣ್ಣುಗಳನ್ನ ಹುಬ್ಬುಗಳ ನಡುವೆ ಇರಿಸಿ ಮೂಗಿನಲ್ಲಿ ಸಂಚರಿಸುವ ಪ್ರಾಣಾಪಾನಗಳನ್ನ ಪ್ರಾಣ ಅಪಾನ ಆ 2 ಗಂಟಿನ ಸಮಗತಿಯಲ್ಲಿ ಇರಿಸ್ತಾನೋ. ಸಮಂ ಕಾಯ ಶಿವಗ್ರೀವ ಒಂದ್ಬಿದ್ದು ಯೋಗಿಯಾದವನು ನಡೆಸಬೇಕಾದದ್ದು ಪ್ರಾಣಾಯಾಮದಲ್ಲಿ ಸಿದ್ಧಿಯನ್ನು ಪಡೆಯುವಂತದ್ದು. ಕಣ್ಣೆರಡು ಭ್ರೂ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ನೇರವಾಗಿ. ಕಣ್ಣು ನೋವು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಬಿಡಬಾರದು. ಆಗ ಮನಸ್ಸನ್ನ ನಿಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ. ಟು ಕಾನ್ಸಂಟ್ರೇಟ್ ಅದು ಸಾಧ್ಯವಾಗುವಂತ. ನಾಸಾಭ್ಯಂತರ ಚಾರಿಣ ಸಮಗತಿಯಲ್ಲಿ ಇರಿಸ್ತಾನೋ ಅವನು. ಯಥೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯಕ್ರೋಧ ಯಸ್ ಸದಾ ಮುಕ್ತ ಏವ ಸಹ. ಯಾವನು ಇಂದ್ರಿಯಗಳನ್ನ ಮನಸ್ಸನ್ನ ಬುದ್ಧಿಯನ್ನು ಅಡಗಿಸಿ ಕಾಮಕ್ರೋಧ ಭಯಗಳನ್ನ ಬಿಟ್ಟು ಮೋಕ್ಷವನ್ನೇ ಮುಖ್ಯ ಪ್ರಯೋಜನವನ್ನಾಗಿ ಬಯಸಿ ಆತ್ಮ ಧ್ಯಾನದಲ್ಲಿ ನೆಲೆಗೊಂಡಿರ್ತಾನೋ ಅವನು ಉಪಾಯ ದಿಶೆಯಲ್ಲಿಯೇ ಮುಕ್ತ. ಅಂದ್ರೆ ಈಗಿನ್ನು ಪ್ರಯತ್ನ ಮಾಡ್ತಾ ಇರೋದು ಉಪಾಯದ ದಿಶೆ ಇನ್ನು ಪಡೆದಿಲ್ಲ, ಸಿದ್ಧಿ ಆಗಿಲ್ಲ. ಆ ದಿಶೆನಲ್ಲೇ ಅವನು ಮುಕ್ತನೇ. ಯಾಕೆಂದ್ರೆ ಎಲ್ಲದಿಂದ ಸಂಬಂಧವನ್ನ ಬಿಡಿಸ್ಕೊಂಡ್ಬಿಟ್ಟಿದ್ದಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ. ಯಾವನು ನನ್ನನ್ನ ಯಜ್ಞಗಳಿಂದಲೂ ತಪಸ್ಸುಗಳಿಂದಲೂ ಆರಾಧಿಸಲ್ಪಡತಕ್ಕವನು ಎಂದು, ಸರ್ವಲೋಕಕ್ಕೂ ನಿಯಾಮಕ ಎಂದು, ಸಮಸ್ತ ಪ್ರಾಣಿಗಳಿಗೂ ಹಿತಕಾರಿ ಎಂದು ತಿಳಿತಾನೋ ಆತನು ಶಾಂತಿಯನ್ನು ಹೊಂದುತ್ತಾನೆ. ಇತಿ ಕರ್ಮ ಸನ್ಯಾಸ ಯೋಗನ ಪಂಚಮೋಧ್ಯಾಯ. ಇಲ್ಲಿಗೆ ಕರ್ಮ ಸನ್ಯಾಸ ಯೋಗ ಅನ್ನುವಂತ 5ನೇ ಅಧ್ಯಾಯ ಸಂಪನ್ನವಾಯಿತು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ 29ನೇ ಅಧ್ಯಾಯ ಭೀಷ್ಮ ಪರ್ವದಲ್ಲಿ. ಅಥ ಷಷ್ಠೋಧ್ಯಾಯ. ಒಬ್ಬೊಬ್ರು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ದ. ಇವರು ದೇವಶಿಖಾಮಣಿ ಯಲಸಿಂಗರಾಚಾರ್ ಅವ್ರೇನ್ ಮಾಡಿದ್ದಾರೆ, ಇದಕ್ಕೆ ಆತ್ಮ ಸಂಯಮ ಯೋಗ ಅಂತ ಹೇಳಿದ್ದಾರೆ 6ನೇ ಅಧ್ಯಾಯಕ್ಕೆ. ಅಲ್ಲಿರೋದು ಆಕ್ಚುಲ್ ಆಗಿ ಜ್ಞಾನ ಕರ್ಮ ಸನ್ಯಾಸ ಯೋಗ 6th one ಹೇಳೋದು ಭಗವದ್ಗೀತೆ ಗೀತಾ ಭಾಷ್ಯಕ್ಕೆ ಹೋಗ್ಬೇಕಾದ್ರೆ. ಇರ್ಲಿ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚ ಕ್ರಿಯಃ. ಶ್ರೀಕೃಷ್ಣ ಹೇಳ್ದ, ಯಾವನು ಕರ್ಮ ಫಲದಲ್ಲಿ ದೃಷ್ಟಿ ಇಲ್ಲದೆ ವಿಹಿತ ಕರ್ಮಗಳನ್ನು ನಡೆಸ್ತಾನೋ ಅವನ ಯೋಗಿ ಅನಿಸ್ತಾನೆ. ಇವನು ಕರ್ಮ ಎಲ್ಲ ಬಿಟ್ಬಿಡೋಲ್ಲ, ಯೋಗಿ ಆದವನು ಕೂಡ ಅದರಲ್ಲಿ ಫಲದಲ್ಲಿ ಆಸಕ್ತಿಯನ್ನು ಬಿಡ್ತಾನೆ. ಸಾತ್ವಿಕತೆ ಆಗೋದೊಂದಿಗೆ ನಡೆಸಿದ್ದು ಪ್ರಶಾಂತ ಮನಸ್ಕನಾಗಿ ಏನು ನಡೆಸಬೇಕೋ ಅದನ್ನ ನಡೆಸೋದು. ಹಾಗಾದ್ರೆ ಏನು ಒಳ್ಳೆ ಕೆಲ್ಸಕ್ಕೂ ನನಗೇನ್ ಬೇಕಿಲ್ಲ, ಕೆಟ್ಟ ಕೆಲ್ಸದಕ್ಕೂ ಇಲ್ಲ, ಕೆಟ್ಟದನ್ನೇ ಮಾಡೋಣ, ನನಗ್ ಸಂಬಂಧ ಇಲ್ಲ ಅಂತ ಅನ್ನೋ ತರದಲ್ಲ ಇದು. ಕೆಟ್ಟದ್ದನ್ನು ಖಂಡಿತ ಮಾಡೋಲ್ಲ, ಒಳ್ಳೆ ಇದನ್ನೇ ಮಾಡ್ತಾನೆ. ಅದರಲ್ಲಿ ಯಾವ ರೀತಿಯ ಇದು ಇಲ್ಲ, ಅಟ್ಯಾಚ್ಮೆಂಟ್. ಅಗ್ನಿಹೋತ್ರಾದಿಗಳನ್ನ ಬಿಟ್ಟವನಾಗಲಿ ಕರ್ಮಗಳನ್ನ ಬಿಟ್ಟವನಾಗಲಿ ಯೋಗಿ ಎನಿಸಲಾರ. ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಹಿ ನ ಚ ಕ್ರಿಯ. ಅವನನ್ನು ಹೇಳಿಕ್ಕಾಗಲ್ಲ. ಅವನು ಕರ್ಮಗಳನ್ನು ಬಿಟ್ಟವನು ಯೋಗಿ ಆಗೋದಿಲ್ಲ. ಎಲ್ಲವನ್ನು ಬಿಟ್ಟೆ ಅಂತ ಅವರು ಮಾಡ್ತಾರಲ್ಲ, ಇದು ಬೇರೆ ಮತಗಳಿಗೂ ಬರುವಂತಹದ್ದು. ತಿಲಾಂಜು ಹೋಮಿ ವಿರಜಾ ಹೋಮ ಅಂತ ಮಾಡ್ತಾರೆ. ಮಧ್ವರು ಸ್ಮಾರತರು ಇವರೆಲ್ಲ ಜನ್ವಾರ ಉಡುದಾರ ಎಲ್ಲ ತೆಗೆದಾಕ್ತಾರೆ. ಯಾವ ಧರ್ಮ ಯಾವುದಕ್ಕೂ ನಾನು ಇಲ್ಲ ಅಂತ, ಎಲ್ಲದನ್ನು ಬಿಟ್ಟೆ ಅಂತ. ಹಾಗೆ ನಿತ್ಯ ಕರ್ಮಗಳು ಅಗ್ನಿವತ್ತಾದಿಗಳನ್ನು ಬಿಟ್ರೆ ಅವನು ಯೋಗಿ ಆಗೋದಿಲ್ಲ, ಭ್ರಷ್ಟನಾಗ್ತಾನೆ ನಮ್ಮ ಸಿದ್ಧಾಂತದ ಪ್ರಕಾರ.
ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಖ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹೇ ಪಾಂಡುಕುಮಾರ, ಜ್ಞಾನನಿಷ್ಠರು ಯಾವುದನ್ನು ಸನ್ಯಾಸ ಅಂದ್ರೆ ಕರ್ಮ ಪರಿತ್ಯಾಗ ಎಂದು ಹೇಳ್ತಾರೋ ಅದನ್ನು ಕರ್ಮಯೋಗ ಅಂತಾನೆ ತಿಳಿ. ಏಕೆಂದ್ರೆ ಮನಸ್ಸಿನಲ್ಲಿ ಕಾಮ ಲೋಭಾದಿಗಳನ್ನ ಬಿಡುವವನಾದ್ರೂ ಕೂಡ, ಬಿಡಿದವನಾವನು ಕೂಡ ಯೋಗಿ ಅನಿಸೋಲ್ಲ. ಕಾಮ ಕ್ರೋಧಗಳನ್ನು ಜಯಿಸದೇ ಇದ್ರೆ ಅವನು ಸನ್ಯಾಸಿ ಆಗೋಕ್ಕಾಗಲ್ಲ. ಇದಕ್ಕೇನೆ ಬಹಳ ಹಿಂದೆ ಒಂದ್ ಹೇಳಿದೆ ನಾನು. ಇವ್ರದ್ದು ಶಿವರಾಮ್ ಕಾರಂತ ಮೂಗಜ್ಜಿ ಕನಸಿನಲ್ಲಿ ಏನೋ ಸನ್ಯಾಸಿ ಆಗ್ಬೇಕೇನೋ, ಯಾವತ್ತು ನಿನ್ನ ಮನಸ್ಸಿನಲ್ಲೂ ಕೂಡ ಒಂದು ಹೆಣ್ಣಿನ ರೂಪ ಬರಲ್ವೋ ಅವಾಗ ನೀನು ಅದಕ್ಕೆ ಯೋಗ್ಯ ಅಂತ. ಮಾನಸಿಕವಾಗಿಯೂ ಕೂಡ ಅವನ ಕಲ್ಪನೆ ಇದರದಾಗ್ಲಿ ಇರಬಾರ್ದು, ಆ ಮಟ್ಟಕ್ಕೆ ಬರ್ಬೇಕು. ಮನಸ್ಸಿನಲ್ಲಿ ಕಾಮ ಲೋಭಾದಿಗಳನ್ನ ಬಿಡದವನು ಅವನು ಯೋಗಿಯಾಗ ಸಾಧ್ಯ ಇಲ್ಲ. ಸುಮ್ನೆ ವೇಷ ಧರಿಸ್ಬಿಟ್ಟು ಮನಸ್ಸಿನಲ್ಲಿ ಆ ಸಂಸ್ಕಾರ ಅದು ಬರ್ದೇ ಇದ್ರೆ ಅವನು ಸನ್ಯಾಸಿ ಅನ್ನಿಸ್ಕೊಳ್ಳೋದಕ್ಕಾಗೋಲ್ಲ. ಇದು ಬಹಳ ಮುಖ್ಯವಾಗಿ. ಆರು ಕೇರ್ಮನೆ ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಜ್ಞಾನ ಯೋಗವನ್ನು ಏರಬೇಕು ಎಂಬ ಯೋಗಿಗೆ ಫಲಾಪೇಕ್ಷೆ ಇಲ್ಲದ ಕರ್ಮಗಳೇ ಅದಕ್ಕೆ ಸಾಧಕ ಎಂದು ಹೇಳಲ್ಪಟ್ಟಿದೆ. ಫಲದಲ್ಲಿ ಆಸಕ್ತಿ ಬಿಟ್ಟು ಬಿಡ್ಬೇಕು, ಆದ್ರೆ ಶ್ರದ್ಧೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು, ಭಗವದರ್ಪಿತವಾಗಿ ಮಾಡ್ಬೇಕು. ಕಾಯ ವಾಚ ಮನಸ್ಸಿನ ತ್ರಿಕರಣ ಪೂರ್ವಕವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ. ಅದರಿಂದ ನನಗೇನು ಆಗಬೇಕಾಗಿಲ್ಲ, ಇದು ಭಗವಂತನೇ ನೇಮಿಸಿದ ಶಾಸ್ತ್ರ, ಅದರಲ್ಲಿದೆ ವರ್ಣಾಶ್ರಮ ಧರ್ಮಗಳು, ನಿತ್ಯ ನೈಮಿತಿಕ ಕರ್ಮಗಳು ಎಲ್ಲವನ್ನ ಭಗವದರ್ಪಿತವಾಗಿ ಮಾಡ್ತಾ ಇದ್ದಾನೆ. ಹಾಗೆ ಮಾಡೋನು ಅದು ಸಾಧಕವಾಗುತ್ತೆ ಅದಕ್ಕೆಲ್ಲ ಅಂತ ಜ್ಞಾನ ಯೋಗ. ಆ ಜ್ಞಾನ ಯೋಗವನ್ನು ಏರಿದ ಮೇಲೆ ಆತನಿಗೆ ಸರ್ವಕರ್ಮ ನಿವೃತ್ತಿಯು ಮೋಕ್ಷ ಸಾಧನ ಅಂತ ಹೇಳಲ್ಪಟ್ಟಿದೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚದೆ. ಯದಾ ಹಿನೇಂದ್ರಿಯಾರ್ಥೇಶು ನ ಕರ್ಮಸ್ವನುಷಜ್ಜತೆ ನ ಕರ್ಮಸು ಅನುಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಮನುಷ್ಯನು ಇಂದ್ರಿಯಗಳಿಗೆ ಬೇಕಾದ ಶಬ್ದಾದಿ ವಿಷಯಗಳಲ್ಲಿಯೋ ಕರ್ಮಗಳಲ್ಲಿಯೋ ಆಸಕ್ತಿಯನ್ನು ಇಡೋದಿಲ್ವೋ ಆಗಲೇ ಅವನು ಸರ್ವ ಅಪೇಕ್ಷೆಯನ್ನು ಬಿಟ್ಟ ಸನ್ಯಾಸಿ ಎಂದು ಯೋಗ ಸಿದ್ಧಿಯನ್ನು ಪಡೆದವನು ಅಂತಾನು ಕೂಡ ಹೇಳ್ತಾರೆ. ಮಾನಸಿಕವಾಗಿ ಆ ಮಟ್ಟಿಗೆ ಏರು ಬಿಟ್ರೆ ಅವನು ನಿಜವಾಗ್ಲೂ ಸನ್ಯಾಸಿ, ಅವನು ಯೋಗಿ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ತನ್ನನ್ನ ಆತ್ಮನನ್ನ ತನ್ನಿಂದಲೇ ಶುದ್ಧ ಮನಸ್ಸಿಂದಲೇ ಉದ್ಧರಿಸ್ಕೊಳ್ಬೇಕು. ತನ್ನ ಮನಸ್ಸನ್ನ ಅವನೇ ಶುದ್ಧ ಮಾಡಿಕೊಳ್ಬೇಕು, ಬೇರೆ ಯಾರು ಮಾಡ್ಲಿಕ್ಕಾಗತ್ತೇನು? ಹಾಗಿಲ್ಲದೆ ತನ್ನನ್ನು ತಾನು ಅಧೋಗತಿಗೆ ಇಳಿಸಬಾರದು. ಏಕೆಂದ್ರೆ ತನಗೆ ತಾನೇ ತನ್ನ ಮನಸ್ಸೇ ಬಂದು ತನಗೆ ತಾನೇ ಶತ್ರು ಅಂತ ತಿಳಿ. ಯಾವಾಗ ಮನಸ್ಸು ಹೇಳಿದಂತೆ ಎಲ್ಲ ಕೇಳ್ಕೊಂಡು ಹೋದ್ರೆ ವಿವೇಕ ಮರೆಯಾಗಿ ಅದು ಬಂಧನಕ್ಕೆ ಕಾರಣವಾಗುತ್ತೆ, ಅದು ಶತ್ರುವಾಗುತ್ತೆ ಆ ಮನಸ್ಸು. ಅದೇ ಮನಸ್ಸು ಇವನಿಗೆ ಮಿತ್ರನ ಆಗ್ಬಹುದು ಯಾವಾಗ ಈ ಪ್ರಾಪಂಚಿಕವಾದ ವಿಷಯದಲ್ಲಿ ಇಲ್ಲ ಸುಖ. ಆತ್ಮದ ಬಗ್ಗೆ ತಿಳಿ ನೀನು, ಆತ್ಮೋದ್ಧಾರದ ಬಗ್ಗೆ ಯೋಚನೆ ಮಾಡುವಂತ ಮನಸ್ಸನ್ನ ಅದರಲ್ಲಿ ತೊಡಗಿಸಿದ್ರೆ ವಿವೇಕದಿಂದ ಅದು ಮಿತ್ರನಾಗತ್ತೆ, ಬಂಧುವಾಗತ್ತೆ. ಬಂಧುರ್ ಆತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿದ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವನು ತನ್ನಿಂದ ತನ್ನನ್ನೇ ಅಂದ್ರೆ ತನ್ನ ವಿವೇಕದಿಂದ ತನ್ನ ಮನಸ್ಸನ್ನು ಜಯಿಸ್ತಾನೋ ಅಂತವನಿಗೆ ಅವನ ಮನಸ್ಸೇ ಬಂಧು ಆಗತ್ತೆ. ಮನೋಜಯ ಇಲ್ಲದವನನ್ನ ಅವನ ಮನಸ್ಸೇ ಶತ್ರುವನಂತೆ ಕೆಡಿಸುತ್ತೆ. ಲಂಗು ಲಗಾಮಿಲ್ಲದ ಕುದುರೆಯಂತೆ ಮನಸ್ಸಾದರೆ ಇವನನ್ನ ನಾಶಕ್ಕೆ ಕಾರಣವಾಗುತ್ತೆ. ಅಯ್ಯೋ ನನಗೆ ಅದೇನು ತಿನ್ಬೇಕು ಅನ್ನಿಸ್ತು, ನಾನು ತಿಂದೆ ಇರ್ಲಿಕ್ಕಾಗ್ಲಿಲ್ಲ, ಅದು ಬೇಡ ಅಂತ ಅನ್ನಿಸ್ತು ಮನಸ್ಸಿಗೆ, ಆದ್ರೂ ಆ ಕೆಲಸ ಮಾಡ್ಬಿಟ್ಟೆ. ಯಾಕೆಂದ್ರೆ ಇಂದ್ರಿಯಗಳಿಗೆ ವಶರಾಗಿ ದಾಸರಾಗ್ತಾರೆ. ಅದು ಅಂತವರ ಮನಸ್ಸು ಅವರಿಗೆ ಶತ್ರುವಾಗತ್ತೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಮನಸ್ಸನ್ನ ಜಯಿಸಿ ಕಾಮ ಕ್ರೋಧಾದಿಗಳನ್ನ ನೀಗಿದಂತಹ ಶಾಂತ ಆತ್ಮನ ಮನಸ್ಸು ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಮೊದಲಾದ ದ್ವಂದ್ವಗಳಲ್ಲಿಯೂ ಕದಲದೆ ಆತ್ಮಾನುಭವದಲ್ಲಿ ನೆಲೆಗೊಂಡು ಸದಾ ಸುಖವಾಗಿರುತ್ತೆ. ಅವನು ಸದಾ ಸುಖಿ ಅವನು. ಯಾಕೆಂದ್ರೆ ಅವನಿಗೆ ಸುಖ ದುಃಖ ಅನ್ನೋ ಸಂವೇದನೆಗಳೇ ಇಲ್ಲ. ಆತ್ಮದ ಚಿಂತನೆಯಲ್ಲಿ ಆತ್ಮದ ಆನಂದದಲ್ಲಿ ಇರ್ತಾನೆ. ಈ ಆನಂದ ಬಹಳ ಮುಖ್ಯವಾಗಿ ತುಂಬಾ ಹಿರಿದಾದದ್ದು, ಉತ್ತಮವಾದದ್ದು. ಈ ಏನು ಸುಖ ಸಿಗುತ್ತೋ ನಮಗೆ
5 ಇಂದ್ರಿಯಗಳಿಂದ ಅವೆಲ್ಲ ದುಃಖಕ್ಕೆ ಕಾರಣ. ಕಡೆಗೆ ಎಂಡ್ ಆಗೋದು ದುಃಖದಲ್ಲೇನೆ. ಅದನ್ನ ಬಿಟ್ಟು ಅದಕ್ಕೇನು ಹೇಳೋದು ಅಂದ್ರೆ, ಈ ಪುಣ್ಯ ಪಾಪಗಳು ಎಲ್ಲವೂ ನರಕವೇನೆ, ಎಲ್ಲವೂ ಪಾಪ ಸದೃಶವಾದ್ದೆ. ಪುಣ್ಯ ಮಾಡೋದು ಅಷ್ಟೇ, ಯಾಕೆಂದ್ರೆ ಮತ್ತೆ ಮತ್ತೆ ಬರುವಂತಹದ್ದು. ಮೋಕ್ಷ ಅಂತೂ ಸಿಗ್ಲಿಲ್ಲ. ಪುಣ್ಯದ ಕೆಲಸ ಮಾಡಿದ್ರೆ ಮೋಕ್ಷ ಸಿಗುತ್ತೇನೋ? ಈ ಪುಣ್ಯ ಪಾಪಗಳನ್ನು ಬಿಡಿಸ್ಕೋಬೇಕು, ಆಗ್ಲೇನೆ. ಸೊ ಅದರಿಂದ ಅಂತವನು ಆತ್ಮಾನುಭವದಲ್ಲಿ ನೆಲೆಗೊಂಡು ಸದಾ ಸುಖಮವಾಗಿರ್ತಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠಾಶ್ಮ ಕಾಂಚನ. ಆತ್ಮಸ್ವರೂಪ ಜ್ಞಾನದಿಂದ, ಅದು ಪ್ರಕೃತಿಗಿಂತಲೂ ಭಿನ್ನ ಎಂಬ ವಿಜ್ಞಾನದಿಂದಲೂ ತೃಪ್ತಿಗೊಂಡಂತಹ ಮನಸ್ಸುಳ್ಳವನಾಗಿ ಇಂದ್ರಿಯಗಳನ್ನ ನಿಗ್ರಹಿಸಿ ಕಲ್ಲು ಮಣ್ಣು ಬಂಗಾರಗಳಲ್ಲಿ ಸಮಬುದ್ಧಿಗಳಂತ ಜ್ಞಾನಿಯೇ ಜ್ಞಾನ ಯೋಗಕ್ಕೆ ಅರ್ಹನಾದವನು. ಯಾವಾಗ ಚಿನ್ನ ಕಲ್ಲು ಮಣ್ಣು ಎಲ್ಲ ಸಮಾನವಾಗಿ ನೋಡುವಂತಹ ಸ್ಥಿತಿಯನ್ನ ಪಡೆದಾನೋ ಇವನು, ಆಗ ಅವನು ಜ್ಞಾನ ಯೋಗಕ್ಕೆ ಯೋಗ್ಯತೆ ಅವನಿಗೆ ಬರ್ಬೇಕಾದ್ರೆ ನೋಡಿ ಇಷ್ಟಕ್ಕೆ ಬರ್ಬೇಕು. ಸುಹೃನ್ ಮಿತ್ರಾರ್ಯುದಾಸೀನಂ ಉದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಇಷ್ಟರು, ಮಿತ್ರರು, ಶತ್ರುಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಿಗಳು, ಬಂಧುಗಳು, ಸಾಧುಗಳು, ಪಾಪಿಗಳು, ಇವರೊಳಗೆಲ್ಲ ಒಂದೇ ಸಮಾನ ಬುದ್ಧಿ ಇಳ್ಳವನೇ ಯೋಗಿಗಳಲ್ಲಿ ಉತ್ತಮ ಅನ್ಸವನು. ಅವನಿಗೆ ಯಾರು ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಭಗವಂತನ ಸ್ಥಿತಿ ನಮೇ ದ್ವೇಷೋಸ್ತಿ ನ ಪ್ರಿಯ. ನನಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಇವನ್ಗೂ ಅಷ್ಟೇ, ಆತ್ಮನಿಗೆ ಯಾರಿಂದ ಏನೋ ಆಗ್ಬೇಕಾಗಿದ್ಯಾ? ಏನೋ ಫೇವರು, ಅವನು ಇನ್ನೇನೋ ಕೊಡ್ತಾನೆ, ಯಾವ್ದೋ ದಾನ ಮಾಡ್ತಾನೆ, ಇನ್ನೇನೋ ಮನೆ ಕೊಡ್ತಾನೆ, ಅದೇನು ಕೊಡ್ತಾನೆ, ಇದು ಕೊಡ್ತಾನೆ ಅಂತ ಅದ್ರ ಬೈಕೆ ಇದ್ರಿ ಇವನಿಗೆ ಆ ರಾಗ ಇವುಗಳಿಂದ ಬಿಡುಗಡೆ ಆಗ್ಲಿಲ್ಲ. ಹಾಗೆ ಯಾರೋ ಶತ್ರು ಇವನನ್ನ ದ್ವೇಷಿಸ್ತಾನೆ, ಅವನಿಗೇನೋ ಹಿಂಸೆ ಮಾಡ್ಬೇಕು, ಅದಕ್ಕೂ ಕೂಡ ಏನೂ ಇಲ್ಲ. ಸನ್ಮಾನ ಇಲ್ಲ, ಅವಮಾನ ಮಾಡ್ತಾನೆ, ಅದಕ್ಕೂ ಬೇಜಾರ ಇಲ್ಲ. ಆ ಮಟ್ಟಕ್ಕೆ ಏರ್ಬೇಕು. ಮಾನ ಅವಮಾನ, ಸುಖ ದುಃಖ, ಲಾಭ ನಷ್ಟ, ದ್ವಂದ್ವಗಳಿಗೆ ಅತೀತನಾಗುವಂತ ಸ್ಥಿತಿ ಇದೆಯಲ್ಲ, ಅವನು ಯೋಗಿಗಳಲ್ಲಿ ಉತ್ತಮ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯಥಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿ ಎನಿಸದವನು ಮನಸ್ಸನ್ನ ದೇಹ ಇಂದ್ರಿಯಗಳನ್ನ ಸ್ವಾಧೀನಪಡಿಸಿಕೊಂಡು ಆಸೆಗಳನ್ನ ತೊರೆದು ಯಾವ ವಸ್ತುವನ್ನು ತನ್ನದು ಎಂದು ಭಾವಿಸದೆ ಏಕಾಕಿಯಾಗಿ ರಹಸ್ಯವಾದ ಸ್ಥಳದಲ್ಲಿ ಇದ್ಕೊಂಡು ಮನಸ್ಸನ್ನ ಯಾವಾಗಲೂ ಆತ್ಮನಲ್ಲಿ ನೆಲೆಗೊಳಿಸ್ಬೇಕು. ಪಬ್ಲಿಸಿಟಿನೇ ಬೇಕಿಲ್ಲ. ಹೋಗ್ಲಿ, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ಪರಮ ವೈರಾಗ್ಯ, ಎಲ್ರು ಹಾಗೆ ಹೇಳಬೇಕು ಅಂತ ಬಯಸೋದು ಅದು ಹೋಯ್ತು. ಅಲ್ಲಿ ಕೀರ್ತಿಯ ಕಾಮನೆ, ನನಗೆ ರೆಕಗ್ನಿಷನ್ ಬೇಕು, ಏನು ಬೇಡ, ಯಾರ ಸಂಬಂಧವೇ ಬೇಡ. ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಅನ್ನೋದಿದ್ದೇನೆ. ಕೃತಕೃತ್ಯತೆಯ ಪಡೆದಂತೆ ಸದಾ ತನ್ನ ಆತ್ಮದ ಅನುಭವದಲ್ಲಿ ಆನಂದದಲ್ಲಿ ಇರ್ತಾನ. ಅವನಿಗೆ ಬೇಕೇ ಇಲ್ಲ ಇದು ಯಾವುದು ಬೇಡ, ಸುಖವೂ ಬೇಡ, ದುಃಖವೂ ಬೇಡ. ಮತ್ತೆ ಅಂತವನಿಗೆ ಸುಖ ಬರೋದಿಲ್ವೇ ಅಂತಂದ್ರೆ ಅವನಿಗೆ ಅನ್ಸೋದಿಲ್ಲ. ಅದು ಕಷ್ಟವಾಗಿ ಕಾಣಿಸೋಲ್ಲ, ಸುಖವಾಗಿ ಕಾಣಿಸೋದೇ ಇಲ್ಲ. ಈ ರೀತಿ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಪರಿಶುದ್ಧವಾದ ಸ್ಥಳದಲ್ಲಿ ಕೆಳಗೆ ದರ್ಬೆಗಳನ್ನ, ಅದರ ಮೇಲೆ ಕೃಷ್ಣಾಜಿನ ಜಿಂಕೆ ಚರ್ಮ, ಅದರ ಮೇಲೆ ಬಟ್ಟೆಯನ್ನು ಹಾಸಿ, ಬಹಳ ಎತ್ತರವೂ ಇಲ್ಲಿದೆ, ತಗ್ಗಾಗಿಯೂ ಇಲ್ಲದಂತೆ ಸ್ಥಿರವಾದ ಆಸನವೊಂದನ್ನು ಮಾಡಿಕೊಳ್ಳಬೇಕು. ಆತ್ಮದಲ್ಲಿಯೇ ಪೂರ್ಣ ತಲ್ಲೀನರಾಗಬೇಕು ಅಂತಂದ್ರೆ ಹೊರಗಿನ ಸಂವೇದನೆಗಳೇನು ಆಗ್ಬಾರ್ದು. ಈ ಶರೀರದಿಂದಾನೇ ಇವನಿಗೆ ಅನುಭವ. ಅದಕ್ಕಾಗ ಆ ಶರೀರ ದೃಢವಾಗಿ ಕೂತ್ಕೊಳ್ಳೋದು. ಆಸನವನ್ನು ಸಾಧಿಸ್ಬೇಕು ಅಂದ್ರೆ 3 ಗಂಟೆ ಅಲ್ಲ, 4 ಗಂಟೆ ಆದ್ರೂ ಕೂತಿರ್ಬೇಕು. ಪದ್ಮಾಸನದಲ್ಲೋ ಅಥವಾ ಸುಖಾಸೀನ ಕೂತ್ಕೊಂಡ್ರೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ತೀನಿ. ಏನ್ ಅದು ಕೂತ್ಕೊಂಡ್ರೆ ಸುಸ್ತ ಅಂತಾನೆ ಹೇಳಿದ್ರೆ ಎಲ್ಲರೂ ಉಂಟಾ? ಅಯ್ಯೋ ತುಂಬಾ ಹೊತ್ತು ಕೂತ್ಕೊಂಡಿದ್ದೆ, ನಂಗೆ ತುಂಬಾ ಸುಸ್ತಾಯ್ತು ಅಂತ ಈ ರೀತಿ ಎಲ್ಲರೂ ಕೇಳಿದ್ದೀರೋ? ಕಂಫರ್ಟಬಲ್ ವಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬಹುದು. ಆಸನವನ್ನು ಸಾಧಿಸುವಂತಹದ್ದು ಅಂದ್ರೆ ಇದೇನೆ. ಇಲ್ಲಿ ಯೋಗದಲ್ಲಿ ಯಮ ನಿಯಮ ಆಸನ 3ನೇದು ಬಂತಲ್ಲಿ. ಆ ಆಸನ ಅನ್ನೋದು ಏನು ಅಂತಂದ್ರೆ ಬೆನ್ನು, ಕತ್ತು, ಇದು ತಲೆ 3 ಸ್ಟ್ರೈಟ್ ಆಗಿರ್ಬೇಕು. ಸಮ ಕಾಯ ಶಿರೋಗ್ರೀವಂ
ಶಿರ, ಗ್ರೀವ ಅಂದ್ರೆ ಕತ್ತು, ಕಾಯ ಅಂದ್ರೆ ಶರೀರ. ಶರೀರ, ಕತ್ತು, ತಲೆ 3 ಸ್ಟ್ರೈಟ್ ಆಗಿರ್ಬೇಕು. ಎಲ್ಲ ಹಿಂಗ್ ಹೊರಕೊಂಡು ಕೂತ್ಕೊಳ್ತೀನಿ ಈಸಿ ಚೇರ್ ನಲ್ಲಿ, ಇಲ್ಲ ಹೀಗೆ ಕೂತ್ಕೊಳ್ತೀನಿ, ಯಾಕೆ ಕೂತ್ಕೊಳ್ತೀನಿ ಅಂದ್ರೆ ನಿಮ್ ಸ್ಪೈನಲ್ ಕಾರ್ಡ್ಗೆ ಇಟ್ ಈಸ್ ಪ್ರಾಬ್ಲಮ್ಯಾಟಿಕ್. ಈಸಿ ಚೇರ್ ನಲ್ಲಿ ಕೂತ್ಕೊಂಡ್ರೆ ಬೆನ್ನೋವು ಇದು ಶುರುವಾಗುತ್ತೆ ಜಾಸ್ತಿ. ಯಾಕೋ ಈಗ ಸ್ಲ್ಯಾಂಟಿಂಗ್ ಆಗಿ ಕೂತ್ಕೊಳ್ಳೋದು, ಇಲ್ಲ ಸೊಟ್ಟಕ್ಕೆ ಹಿಂಗ್ ಕೂತ್ಕೊಳ್ಳೋದು, ಇನ್ನೇನೋ ಕೈಯೋ ಅದೋ ಇದೋ ಸಪೋರ್ಟ್ ಇಟ್ಕೊಂಡು ಕೂತ್ಕೊಳ್ಳೋದು, ಇದು ಯಾವ್ದು ಆಗ್ಬಾರ್ದು. ಕೂತ್ಕೊಂಡ್ರು ಸರಿಯಾಗಿ. ಆ ಕೂತ್ಕೊಂಡ ಮೇಲೆ ಏನು ಅಂದ್ರೆ ನೀವ್ ಎಲ್ಲಿ ಕೂತಿದ್ದೀರಾ ಅನ್ನೋ ನೆನಪೇ ಇರೋಲ್ಲ ನಿಮ್ಗೆ. ಅಯ್ಯೋ ಹೇಗ್ ಕೂತಿದ್ದೀನಿ ಅಂತ ಏನೂ ಆಗೋಲ್ಲ. ಸ್ಥಿರ ಆಸನ. ಹಾಗೆ ಹಾಗೆ ಆ ಆಸನದಲ್ಲಿ ಕೂತ್ಕೊಂಡು ತತ್ರೈಕಾಗ್ರ ಮನಂಕೃತ್ವ ಯತ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯ ಆಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ. ಆ ಆಸನದಲ್ಲಿ ಕುಳಿತು ಮನಸ್ಸನ್ನ ಒಂದೇ ನೆಲೆಯಲ್ಲಿ ನಿಲ್ಲಿಸಿ ಇತರ ವಿಧವಾದ ಚಿತ್ತೇಂದ್ರಿಯ ವ್ಯಾಪಾರಗಳನ್ನೆಲ್ಲ ಅಡಗಿಸಿ ಆತ್ಮಶುದ್ಧಿಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡ್ಬೇಕು. ನೀವು ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ, ಜಪಕ್ಕೆ ಕೂತ್ಕೊಂಡಾಗ ಬೇರೆ ಯಾವ ವಿಷಯ ಮನಸ್ಸು ಬಂದ್ರು ಕೂಡ ಕಿತ್ತಾಕ್ಬೇಕದ್ನ. ಬೇಡ, ಇವಾಗ ಈ 1 ಗಂಟೆ ಕಾಲ ನಾನು ಧ್ಯಾನ ಕೂತ್ಕೊಂಡಿದ್ದೀನಿ, ಆ ಸಂದರ್ಭದಲ್ಲಿ ಯಾವ್ದು ಯೋಚನೆನೂ ಬರೋದು ಬೇಡ. ಈ ಕಟ್ ಮಾಡೋದನ್ನ ಕಲಿಬೇಕು. ಅಯ್ಯೋ ಅದು ಏನೋ ಬಿಲ್ ಕಟ್ಬೇಕಾಗಿತ್ತು, ಎಲೆಕ್ಟ್ರಿಸಿಟಿದೋ ಇಲ್ಲ ಇನ್ಯಾರಿಗೋ ಏನೋ ಕೊಡ್ಬೇಕಾಗಿತ್ತು, ಅವಾಗ ತಾಟ್ ಬರುತ್ತೆ ಅಲ್ಲಿ ಕೂತ್ಕೊಂಡಾಗ. ಎಲ್ಲ ತೆಗೆದಾಕ್ಬಿಡ್ಬೇಕು. ಅದು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಬರೋದಕ್ಕೆ ಬಿಡಬಾರ್ದು. ಆಮೇಲೆ ನೋಡೋಣ ಅದು ಏನಾಗುತ್ತೆ ಎಲ್ಲ ಆಮೇಲೆ. ಈ ಮೊಬೈಲ್ಗಳು, ಫೋನು, ಮತ್ತೊಂದು ಎಲ್ಲ ಡಿಸ್ಟ್ರಾಕ್ಷನ್ ಯಾವುದು ಇರಬಾರ್ದು. ರಿಸೀವ್ ಮಾಡಕ್ ಹೋಗ್ಬಾರ್ದು ಆ ಟೈಮ್ನಲ್ಲಿ. ಡಿಸಿಪ್ಲಿನ್. ಫೋನ್ ಮಾಡಿದವ್ರು ನೆಸೆಸಿಟಿ ಇದ್ರೆ ಇನ್ನೊಂದ್ಸಲಿ ಮಾಡ್ತಾರೆ, ಇಲ್ಲ ನೀವು ಬೇಕಾದ್ರೆ ಆಮೇಲೆ ಇನ್ನೊಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಿಂದೆ ಇಲ್ಲ ಈ ಲ್ಯಾಂಡ್ ಲೈನ್ ಎಲ್ಲ ಇದ್ದಾಗ ಅಕೌಂಟ್ಗಳು ಎಷ್ಟು ಕಾಲ್ಸ್ ಆಗತ್ತೆ ಏನು ಅಂತ. ಒಬ್ರು ಫೋನ್ ಮಾಡಿದ್ದಾರೆ, ಅವ್ರಿಗೆ ನೀವು ಮತ್ತೆ ಫೋನ್ ಮಾಡಿದ್ರೆ ನಿಮ್ಗೆ ಚಾರ್ಜಸ್ ಬರುತ್ತೆ. ಅದಕ್ಕಾಗಿ ಮಾಡಿ ಬಿಟ್ಬಿಡೋದು. ಈ ರಿಂಗ್ ಮಾಡೋದು ಇದೆಲ್ಲ ಇದ್ರಲ್ಲಿ ಮೊಬೈಲ್ ನಲ್ಲಿ. ಈಗ ಯಾರಿಗೂ ದುಡ್ಡು ಏನು ಅನ್ಸೋದೇ ಇಲ್ಲ, ಯಾಕೆಂದ್ರೆ ನೇರವಾಗಿ ನೀವು ಇದ್ ಮಾಡ್ತಾ ಇಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ ಅದ್ರಲ್ಲೇನೆ. ಗೂಗಲ್ ಪೇನೋ ಮತ್ತೊಂದು ಕೊಟ್ಟಾಗ ಅಯ್ಯೋ ಇಷ್ಟು ದುಡ್ಡು ಖರ್ಚು ಮಾಡೋದ್ನ ಅಂತಾನು ಗೊತ್ತಾಗಲ್ಲ. ಮೊಬೈಲ್ಗೆ ಫೀಡ್ ಮಾಡ್ತಾ ಇರಿ, ಮುಗಿದಿದ ತಕ್ಷಣ ಆಗ್ತಾ ಇರೋದು ಮತ್ತೆ ಮತ್ತೆ. ಹಾಗಾಗಿ ಇವ್ರಿಗೇನು ಅನ್ಸೋಲ್ಲ. ಒಂದ್ ವೇಳೆ ಕಾಲ್ ಬಂದ್ರು ಕೂಡ ಅವಾಗ ನೀವೇ ಮಾಡಿದ್ರು ಸೌಜನ್ಯ, ಅವ್ರು ಮಾಡಿದ್ರು ಅದಕ್ಕಾಗಿ ಅಂತ. ಯಾರು ಸುಮ್ನೆ ಯಾರು ಫೋನ್ ಮಾಡಲ್ವಲ್ಲ, ಏನೋ ಉದ್ದೇಶ ಇರ್ಬೇಕು. ಇನ್ ಕೆಲವ್ರದ್ದು ಹೇಗ್ ಸರಿ ಆಗತ್ತೆ ಅಂತ, ಇವಾಗ ಯಾರೋ ಸ್ಟ್ರೇಂಜರ್ಸ್ ಅವರು ಇವರು ನಮಗೇನಾಗ್ಬೇಕಾಗಿಲ್ಲ, ಯಾರೋ ಫೋನ್ ಮಾಡಿದ್ರು, ನಿಮ್ಮಮ್ಮ 10ಕ್ಕೆ ಡೇಟ್ ಎಪ್ಪೋ ಇದೆ, ಇದಕ್ಕೆ ನಾಯಕಿರ್ನ ಅಂತದ್ದು. ಅದಕ್ಕೆ ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿ ಮತ್ತೆ ಕೇಳೋದು, ನಮ್ಗೆ ಸಮಯನೇ ಇಲ್ಲ. ಇನ್ನೊಂದ್ಸಲಿ ಬೇಕಾದ್ರೆ ಅವ್ರು ಮಾಡ್ತಾರೆ. ನಾನು ತಪ್ಪಿರ್ಬೋದು ಇದು, ಆದ್ರೆ ನಾನು ಮತ್ತೆ ಫೋನ್ ಮಾಡಲ್ಲ. ಯಾರು ಫೋನ್ ಕಾಲ್ ಮಾಡಿದ್ರೆ ನಂಗೆ ಸಮಯನೂ ಇಲ್ಲ, ಒಂದಾದ್ಮೇಲೆ ಇನ್ನೊಂದು ಇದ್ರಲ್ಲಿ ಇರೋ ತರದಲ್ಲಿ. ಹಾಗಾಗಿ ಇದು ಅವ್ರಿಗೆ ನೆಸಿಟಿ ಇದ್ರೆ ಇನ್ನೊಂದ್ಸಲಿ ಮಾಡ್ತಾರೆ, ಅವಾಗ ಮಾಡೋದು. ಇಲ್ಲ ವಾಟ್ಸಪ್ ನಲ್ಲಿ ಮೆಸೇಜ್ ಹಾಕಿ ಅಂತ ಹೇಳ್ತೀನಿ ನಾನು, ಅದನ್ನಾರು ಯಾವಾಗ್ಲಾದ್ರು ಒಂದ್ಸಲಿ ನೋಡ್ಬೋದು. ಈಗೇನೋ ಕ್ಲಾಸು ಇನ್ನೇನೋ ಒಂದ್ ಮಾಡ್ತಾ ಇರ್ತೀವಿ, ಅವಾಗ ಅದು ಈಗ ಪೂಜೆ ಮಾಡೋಕ್ ಕೂತ್ಕೊಂಡಿದ್ದಾಗ ಮಮ್ಮ ಎಂಡೆ ಅವ ಇನ್ಯಾರೋ ಪೋಯಿಟ್ಟ ಎತ್ತನಾಳು ಆ ಶೌಚ. ನನಗ್ ಒಳ್ಳೆ ಆ ಶೌಚ ಆ ಟೈಮ್ನಲ್ಲಿ. ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾರು ವಾದ್ಯಾರ್ ಇದ್ರಲ್ಲ, ಟಿಟ್ಟು ವಾದ್ಯಾರ್ ಅಂತಿದ್ರು ಅವ್ರನ್ನ, ನರಸಿಂಹಾಚಾರ್, ಅನಂತ ನರಸಿಂಹಾಚಾರ್. ಅವ್ರ ಆರಾಧನೆ ಇದಗಳಿಗೆ ಜಪ ಕೂತ್ಕೊಂಡಾಗ ಯಾರ್ ಫೋನ್ ಏನೇ ಇದ್ರು ಕೂಡ ಮಾತಾಡ್ತಿರ್ಲಿಲ್ಲ. ಇಲ್ಲೇ ಅವ್ರಿಗೆ ವಾಚಲ್ರದಿಲ್ಲೇ. ಐ ಅಪ್ರಿಶಿಯೇಟ್ ದಟ್ ಡಿಸಿಪ್ಲಿನ್. ನಾವು ಅಯ್ಯೋ ಏನೋ ಪಾಪ ಅಂತ ತಗೊಂಡ್ರೆ ಅವ್ರು ಕೇಳೋದು ಇದು ಎತ್ತನಾಳ ಆ ಶೌಚ. ಅವ್ರಿಗೆ ಆ ಸುದ್ದಿ ಆ ಕ್ಷಣ ಬಂತು, ಕೇಳಿದ ತಕ್ಷಣ ಟಕ್ ಅಂತ. ಅಂದ್ರೆ ನಾವು 24x7 ಫ್ರೀ ಆಗಿರ್ಬೇಕು, ಅವ್ರಿಗೆ ಯಾವಾಗ ಕೇಳೋದು ಕೂಡ ಅಲ್ಲಿ ಹೇಳೋದಕ್ಕೆ ಅಂತ. ಸಮಯ ಇದು ಬೆಳಗ್ಗೆ 3 ಗಂಟೆಗೆ ಎದ್ದಿರ್ತೀನಿ, ಮಧ್ಯಾಹ್ನ ಒಂದ್ ಸ್ವಲ್ಪ ಆವಾಗ್ಲೇ ಫೋನ್ ಕಾಲ್ಗಳು. ಇವಾಗ ಏನಾಗುತ್ತೆ ಗೊತ್ತಾ, ಆ ಸಂದರ್ಭದಲ್ಲಿ ಮತ್ತೆ ಮಲಗೋದು 15-20 ನಿಮಿಷ ಅಷ್ಟೇ. ಅದು ಬ್ರೇಕ್ ಆಯ್ತು ಅಂದ್ರೆ ನನ್ ಕಣ್ಣೆಲ್ಲ ಉರಿ ಬರುತ್ತೆ ಸಾಯಂಕಾಲಕ್ಕೆ. ಈ ರೀತಿ ಇದ್ರದೆಲ್ಲ ಎದೋ ಕಾಲಿಗೆ ಇನ್ನೇದೋ ಲೋನ್ ಉತ್ಕೊಳ್ಳಿ. ನಾವೇನ್ ಕೇಳಿದ್ದೋ ಅದ್ ICICI ಬ್ಯಾಂಕೋ ಇನ್ಯಾವುದೋ ಒಂದ್ ಬ್ಯಾಂಕೋ, ಅವನು ನಿಮ್ಗೆ ಯಾರು ಹೇಳಿದ್ರು ನಿಮ್ ಫೋನ್ ನಂಬರ್ ಎಲ್ಲಿ ಸಿಕ್ತು ನಿಮ್ಗೆ ಅಂತ. ಮನೋಷಿ ಎತ್ತನ ಇರಿಟೇಟ್ ಆರ್ ನಾನಕ ತುಂಬ್ಕೊಂಡ್ ಹಚ್ಚಿ ಫೋನ್ಗೆ. ಯಾವ್ದನ್ನೋ ಇದು. ಸೊ ಯಾರಿಗ್ ಮಾಡ್ತಿರೋ ಅವ್ರದ್ದು ಏನು ಸ್ಥಿತಿ ಹೇಗಿದೆ ಅದೆಲ್ಲ ಒಂಚೂರು ನೋಡೋದು ಬೇಡವೆ. ಹೀಗಿದೆ ವಾಟ್ಸಪ್ ಅಲ್ಲಿ ಹಾಕ್ಬಿಟ್ಟು ಕ್ಯಾನ್ ಐ ಸ್ಪೀಕ್ ಟು ಯು ಇವಾಗ ಅಂತ ಕೇಳಿದ್ರೆ
ಅಥವಾ ವೇನ್ ಕೆನ್ ಐ ಕಾಂಟ್ಯಾಕ್ಟ್ ಯು ಅಂತಂದ್ರೆ ಅದನ್ನ ಹೇಳ್ಬೋದು. ಇದೆಲ್ಲ ವ್ಯವಹಾರದಲ್ಲಿ ಒಟ್ಟಿನಲ್ಲಿ ಇವುಗಳನ್ನ ಎಲ್ಲವನ್ನು ಹೊರಗಿನ ಯಾವ ಪ್ರಚೋದನೆಗಳಿಗೂ ಕೂಡ ಇಲ್ಲದೆ ಅವನು ಈ ಚಿತ್ತ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಅಡಗಿಸಿ ಆತ್ಮಶುದ್ಧಿಗಾಗಿ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಯೋಗಂ ಆತ್ಮವಿಶುದ್ಧಯೇ, ಆತ್ಮದ ಶುದ್ಧಿ ಅಂತಂದ್ರೆ ಇದು ಆತ್ಮದ ಸ್ವರೂಪದಲ್ಲೇ ಇರಬೇಕು. ಶರೀರವೇ ನಾನು ಅನ್ನೋದೇ ಮತ್ತೆ ಮತ್ತೆ ಬರುತ್ತೆ. ಆದ್ರೆ ಇದನ್ನ ಬಿಡಿಸಿ ಇಂದ್ರಿಯಗಳು ಮನಸ್ಸು ಅವುಗಳಿಂದ ಈ ಶರೀರ ಬೇರೆ, ನಾನು ಬೇರೆ, ನಾನು ಅನ್ನೋನು ಆತ್ಮ ಅವನ ಸಹಜ ಸ್ಥಿತಿನಲ್ಲಿರ್ಬೇಕಾದ್ರೆ ಅದಕ್ಕಾಗಿ ಇದೆಲ್ಲ ಏಕಾಗ್ರಂ ಮನಃಕೃತ್ವ ತತ್ರ ಆ ಆಸನದಲ್ಲಿ ಕುಳಿತುಕೊಂಡು ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಂ. ನೋಡಿ, ಶರೀರವನ್ನ ತಲೆಯನ್ನ ಕತ್ತನ್ನ ಕದಲದಂತೆ ನೆಟ್ಟಗೆ ನಿಲ್ಲಿಸಿ ದಿಕ್ಕುಗಳನ್ನು ನೋಡಿದೆ. ಯಾವ ದಿಕ್ಕುಗೂ ಆ ಕಡೆ ಈ ಕಡೆ ತಿರುಗೋದು ಬೇಡ. ತನ್ನ ಮೂಗಿನ ತುದಿಯಲ್ಲೇ ಹುಬ್ಬುಗಳ ಮಧ್ಯ ನೋಡುತ್ತಾ ಸ್ಥಿರವಾಗಿ ಕುಳಿತಿರ್ಬೇಕು. ನಾಸಿಕಾಗ್ರಂ ಸಂಪ್ರೇಕ್ಷ ನಾಸಿಕಾಗ್ರಂ ಅಂದ್ರು. ಈಗ ಅಲ್ಲೇನೆ ಮೂಗಿನ ತುದಿ ಅಂದ್ರೆ ಇಲ್ಲಿ ನೋಡ್ಕೋಬೇಕಾ, ಇಲ್ಲ ಹುಬ್ಬುಗಳ ನಡುವೆ ಎದ್ದು ಬಂತು ಅಲ್ಲಿ ಭ್ರೂ ಮಧ್ಯದಲ್ಲಿ. ಸೊ ನಾಸಿಕಾಗ್ರ ಅಂದ್ರೆ ಭ್ರೂ ಮಧ್ಯ. ಸೊ ಒಳಗಲೇನವ್ರು ಹೇಳೋದು ಸರಿಯಾಗಿದೆ. ಭಗವದ್ಗೀತೆ ಇದ್ರ ಪ್ರಕಾರನೂ ಕೂಡ ನಾಸಾಗ್ರೇ ಕೇಶ ಪರ್ಯಂತಂ ಅಂತ ಸೂತ್ರ ತರ ಹಾಕಿದ್ರಲ್ಲ, ಅಲ್ಲಿ ಊರ್ಧ್ವಪುಂಡ ಧರಿಸೋಕೆ ಇಲ್ಲೇನೆ ಧರಿಸ್ಬೇಕು ಭ್ರೂ ಮಧ್ಯದಲ್ಲಿ. ಅಲ್ಲೊಂದು ಚಕ್ರ ಇದೆ ಯೋಗದಲ್ಲಿ, ಇಟ್ ಗೆಟ್ ಸ್ಟಿಮ್ಯುಲೇಟೆಡ್. ಈಗ ಸ್ತ್ರೀರು ಅಷ್ಟೇ ಕುಂಕುಮ ಇಟ್ಕೊಳ್ಳೋದು ಆ ಜಾಗದಲ್ಲಿ. ಯಾಕೆ ಅಂದ್ರೆ ಅದು ಪ್ರಚೋದ ಹೋಗ್ಬೇಕು. 8 ಚಕ್ರಗಳು, ಅಷ್ಟಾಚಕ್ರ ನವದ್ವಾರ ಪೂರಯಾದು ಅಯೋಧ್ಯ ಅನ್ನತ್ತೆ ಶರೀರವನ್ನ ತೈತ್ರಿಯ ಮಹಾರಾಮಾಯಣದಲ್ಲಿ. ಅಷ್ಟಾಚಕ್ರ ನವದ್ವಾರ 9 ದ್ವಾರಗಳು ಶರೀರಕ್ಕೆ, ಚಕ್ರಗಳು. ಈ ಬೆನ್ನೆಲು ಬಿದೆಯಲ್ಲ ಅದರ ತುದಿಯಿಂದ ಮೇಲಕ್ಕೆ ಬರ್ತಾ ಬರ್ತಾ ಒಂದೊಂದೇ ಅಷ್ಟೇ. ನಾಭಿ ಸ್ತಮಕ್ಕೆ ಒಂದು, ಎದೆ ಸಮಯಕ್ಕೊಂದು, ಕತ್ತು ಒಂದು, ಭ್ರೂ ಮಧ್ಯಕ್ಕೊಂದು, ಸಹಸ್ರಾರ ಮೇಲಿಂದ ಚಕ್ರಗಳು. ಅದು ಪ್ರಚೋದನೆಗೊಳ್ಳಬೇಕು. ಅದಕ್ಕಾಗಿ ಈ ಕುಂಕುಮಾನೋ ಇವುಗಳನ್ನ ಧರಿಸೋದು ಎಲ್ಲ ಅರ್ಥಪೂರ್ಣವಾಗಿದೆ. ಯಾಕೆ ನೆತ್ತಿನಲ್ಲೇ ನಿನ್ನೆಲ್ಲೋ ಇಟ್ಕೊಂಡ, ಕೆನೆ ಮೇಲೆ ಇಟ್ಕೊಂಡ ಊರ್ಧ್ವಪುಂಡರನ ಯಾಕೆ ಆಗ್ಬಾರ್ದು ಅಂದ್ರೆ ಎಲ್ಲಿರ್ಬೇಕದು ಲಲಾಟೆ ಹೇಗೆ ಧರಿಸ್ಬೇಕು ಅದನ್ನೇ ಊರ್ಧ್ವಪುಂಡ ಅಧಿಕಾರ ಸಚ್ಚರಿತ ರಕ್ಷಣೆಯಲ್ಲಿ ಹೇಳುವಂತದ್ದು. ಸ್ಥಿರವಾಗಿ ಕುಳಿತಬೇಕು. ದಿಶಶ್ಚ ಅನವಲೋಕಯನ್ನೇ, ಅಲ್ಲಿ ಇಲ್ಲಿ ನೋಡೋದಲ್ಲ. ಒಬ್ಬನೇ ಕೂತಿದ್ರು ಕೂಡ ಇಲ್ಲಿ ತಿರುಗಿ ನೋಡೋದು, ಅಲ್ಲಿ ನೋಡೋದು, ಇಲ್ಲಿ ನೋಡೋದು ಏನಾಗ್ಬಾರ್ದು. ಸ್ಥಿರವಾಗಿರ್ಬೇಕು. ತಲೆ ಕೂಡ ಅಲ್ಗಾಡ್ಸ್ಬಾರದು ಬೇರೆ ಬೇರೆ ದಿಕ್ಕುಗಳನ್ನ. ಅನವಲೋಕಯನ್, ಹೌದು ಹೌದು, ಹುಬ್ಬುಗಳ ಮಧ್ಯೆ, ಭ್ರೂ ಮಧ್ಯೆ. ಪ್ರಶಾಂತಾತ್ಮ ವಿಗತ ಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಮನಸ್ಸನ್ನ ಇತರ ವಿಷಯಗಳಿಂದ ತಪ್ಪಿಸಿ ಭಯವನ್ನ ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ನೆಲೆಗೊಂಡು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನನ್ನನ್ನೇ ಧ್ಯಾನಿಸ್ಬೇಕು. ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂದ್ರೆ ಏನಾಗಾರ ಮದುವೆ ಆದವರು ಬ್ರಹ್ಮಚಾರಿ ಆಗೋದು ಹೇಗೆ ಅಂತಂದ್ರೆ ಬ್ರಹ್ಮನ ಬಗ್ಗೆ ತಿಳಿಯೋದು. ಇಲ್ಲಿ ಬ್ರಹ್ಮ ಅನ್ನೋ ಪದ ಆತ್ಮಜ್ಞಾನ, ಆತ್ಮವನ್ನ ತಿಳಿಯೋದಕ್ಕೇನೆ ಇಲ್ಲಿ ಬ್ರಹ್ಮ ಅಂತ ಹೇಳಿದಿಲ್ಲಿ. ಬ್ರಹ್ಮ ಅಂದ್ರೆ ಪರಮಾತ್ಮ ಅಲ್ಲ. ಇದನ್ನ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ. ಯಾಕೆಂದ್ರೆ ಈ ಅಧ್ಯಾಯ ಜೀವಾತ್ಮನ ಬಗ್ಗೆ ತಿಳಿಸ್ತಾ ಇದೆ. ಇಲ್ಲಿ ಪರಮಾತ್ಮ ಬರೋಲ್ಲ. 9ನೇ ಅಧ್ಯಾಯದಿಂದ ಮುಂದಕ್ಕೆ ಬರುವ ಭಕ್ತಿ ಯೋಗ, ಅಲ್ಲಿ ಪರಮಾತ್ಮನಲ್ಲಿ ಶರಣಾಗೋದು, ಇಲ್ಲಿ ತನ್ನನ್ನೇ ತಾನು ತಿಳಿಯುವಂತ. ಅದಕ್ಕಾಗಿ ಬ್ರಹ್ಮಚರತಿ, ಬ್ರಹ್ಮದ ಬಗ್ಗೆ ಅಂದ್ರೆ ಆತ್ಮವನ್ನ ತಿಳಿಯೋದ್ರ ಬಗ್ಗೆ ಇವನು ಪ್ರಯತ್ನ. ಆತ್ಮ ಸಂಸ್ಥನಾಗೋದು, ಆತ್ಮರತಿ ಆಗೋದು. ದಿಕ್ಕುಗಳನ್ನು ನೋಡಬಾರ್ದು. ಹೌದು, ನೇರವಾಗಿ ಭ್ರೂ ಮಧ್ಯದಲ್ಲಿ ಕಾನ್ಸಂಟ್ರೇಷನ್. ಇಲ್ಲ, ಅಲ್ಲಿ ಯಾವ ವಸ್ತುಗಳೇ ನಿಮ್ಗೆ ಕಾಣಿಸ್ತಾ ಇಲ್ಲ. ಈಗ ಕಣ್ಣನ್ನ ಆ ದಾರಿದಲ್ಲಿ ನೋಡೋದು ಅಂದ್ರೆ ಅಲ್ಲಿ ಏನು ಕಾಣಿಸೋಲ್ಲ. ಆ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ ಆತ್ಮನಲ್ಲಿ. ಆತ್ಮ ಚಿಂತನೆಯಲ್ಲಿದ್ದಾಗ ಯು ಫರ್ಗೆಟ್ ಎವ್ರಿಥಿಂಗ್. ನಿಮ್ ಸುತ್ತಮುತ್ತಲು ಎಲ್ಲವನ್ನು ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ, ನಿಮ್ಮ ಸಾಧನೆಗೆ ಆಗೋಲ್ಲ. ಅದಕ್ಕಾಗಿ ಕಣ್ಣನ್ನ ಅರ್ಧ ನಿಮೀಲಿತ ನೇತ್ರ ಅಂತ, ಅರ್ಧ ಕಣ್ಣು ಪೂರ ತೆಗೆದ್ರೆ ಹೊರಗಡೆದೆಲ್ಲ ನೋಡೋಂಗಾಗುತ್ತೆ. ಅರ್ಧ ನೋಡಿ ಅದರಲ್ಲೂ ಕೂಡ ಕಾನ್ಸಂಟ್ರೇಷನ್ 2 ಐಬ್ರೋ ಮಧ್ಯಕ್ಕೆ.
ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಆತ್ಮದ ಬಗ್ಗೆ ಚಿಂತನೆ, ಈ ಪ್ರಾಪಂಚಿಕವಾದ ವಿಷಯಗಳ ಬಗ್ಗೆ ಯೋಚನೆ ಬರಬಾರದು. ಸ್ವಲ್ಪ ಸ್ವಲ್ಪವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರಯತ್ನ ಅದರಲ್ಲಿ ಸಾಧಿಸ್ಬೇಕು. ಈಗ ಇವರು ಯೋಗಿಗಳು ಸಮಾಧಿ ದಿಶೆಗೆ ಹೊರಟೋಗ್ತಾರೆ ಅಂತಾನೆ. ಸಮಾಧಿ ಸ್ಥಿತಿ ಯಾವಾಗ ಸಿಗೋದು? ಮೊದಲೇನೆ ಅವ್ರು ಸಾಧಿಸಿದ್ರೆ ಅನೇಕ ಜನ್ಮಗಳಿದ್ರಲ್ಲಿ ಮೊದಲಿಂದಾನೆ ಬಂದಿರ್ಬೋದು. ಪ್ರತಿದಿನವೂ ಕೂಡ ಅಷ್ಟೇ. ಆ ಸಮಾಧಿ ಸ್ಥಿತಿನಲ್ಲಿ ಇದ್ದಾಗ ಅವ್ರ ಮನಸ್ಸು ಏನಿತ್ತು, ಹೊರಗೆ ಬಂದಾಗ್ಲೂ ಕೂಡ ಜಾಗೃತ ಅವಸ್ಥೆಗೆ ಬಂದಾಗ್ಲೂ ಕೂಡ ಆ ಸ್ಥಿತಿನೇ ಕಂಟಿನ್ಯೂ ಆಗುತ್ತೆ ಅವ್ರಿಗೆ. ಅವರು ಆತ್ಮ ಸ್ವರೂಪದಲ್ಲೇ ಇರ್ತಾರೆ, ಸ್ವಸ್ಥರಾಗಿರ್ತಾರೆ ಯಾವಾಗ. ಅಂದ್ರೆ ಹೊರಗಡೆ ಬಂದಿದ ತಕ್ಷಣ ಓ ನಾನು ಇದು ನನಗೆ ಇಷ್ಟವಾದ್ದು, ಅದು ನನಗೆ ಇಷ್ಟವಿಲ್ಲ, ಇವೆಲ್ಲ ಬರೋದೇ ಇಲ್ಲ ಅವ್ರಿಗೆ. ಎಲ್ಲ ಕಡೆನೂ ಬರೀ ಆತ್ಮನನ್ನೇ ಕಾಣ್ತಾರೆ. ಸಮತ್ವ ಇದನ್ನು ನೋಡ್ತಾ ಇರೋದು. ಆ ಮಟ್ಟಕ್ಕೆ ಏರಬೇಕು. ಅದು ಯೋಗದಲ್ಲಿ ಸಾಧಿಸೋದಕ್ಕೆ ಸಾಧ್ಯ. ಅದು ನಿರಂತರ ಅಭ್ಯಾಸದಿಂದ ಆಗ್ಬೇಕು. ಸೊ ವೈರಾಗ್ಯ ಅನ್ನೋದು ಯಾವುದೋ ಒಂದು ಕ್ಷಣಕ್ಕಲ್ಲ. ಈ ಕ್ಷಣಿಕ ವೈರಾಗ್ಯಗಳಿದೆಯಲ್ಲ, ಈಗ ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಇವೆಲ್ಲ ಹೇಳ್ತಾರೋ ಇಲ್ವೋ? ಅಭಾವ ವೈರಾಗ್ಯಗಳೆಲ್ಲ ಈ ಸುಭಾಷಿತಕಾರನು ಹೇಳ್ತಾನೆ. ಅಭಾವ ವೈರಾಗ್ಯ ಅಂದ್ರೆ ಏನು? ಅಯ್ಯೋ ಏನು ಅಲ್ಲೇ ಕಾರ್ ನನ್ನ ಹತ್ರ ಇಲ್ಲ, ಕಾರ್ ಇಲ್ದೆ ಏನು? ಅವಾಗ ಕಾರ್ ಇಲ್ದಲೇ ಇದ್ದಾಗ ಬೇಕಾದಷ್ಟು ಲೆಕ್ಚರ್ ಹೊಡಿಯೋದು. ಇವ್ನು ಕಾರ್ ಸಿಕ್ಕಿದಾಗ ಅದು ಅವನ ಹತ್ರ ಇಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದಾನೆ. ಅದ್ರ ಬಗ್ಗೆ ವೈರಾಗ್ಯ. ಏನು ಕಾರ್ ಇಲ್ದಿದ್ರೆ ನಾವು ನಡೀತಾನೆ ಇರ್ಲಿಲ್ವಾ? ಹಿಂದಿನವರೆಲ್ಲ ಇರ್ಲಿಲ್ವಾ? ಆಮೇಲೆ ಇವನ್ ಕಾರ್ ಬಂತು, ಅವಾಗ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕಾದ್ರೂ ಬೇಕು. ಮೊದಲೇ ಹೇಳ್ತಾ ಇದ್ದಿದ್ದು ಕಾರಿನ ಅವಶ್ಯಕತೆನೇ ಇಲ್ಲ. ವೈರಾಗ್ಯ ಅವಾಗ ಕಾರಿನ ಬಗ್ಗೆ. ಅಭಾವ ವೈರಾಗ್ಯ ಇದು. ಪ್ರಸವ ವೈರಾಗ್ಯ, ಡೆಲಿವರಿ ಆ ಟೈಮ್ನಲ್ಲಿ ಆ ಹೆಣ್ಣನ್ನ ಕೇಳಿ ಇನ್ನೊಂದು ಸಲ ನೀನು ತಾಯಿ ಆಗೋ, ಅಯ್ಯೋ ಇನ್ ಜನ್ಮದಲ್ಲಿ ಬೇಡ ಇದು ಅಂತ. ಆದ್ರೆ ಡೆಲಿವರಿ ಆದ್ಮೇಲೆ ಮಗುವಿನ ಮುಖ ನೋಡಿದ್ಮೇಲೆ ಮೋಹ, ಅಯ್ಯೋ ಇಂಥದ್ದು ಮಕ್ಕಳಿರ್ಲವ ಮನೆ ತುಂಬಾ ಇದು. ಹಾಗೆ ಸ್ಮಶಾನ ವೈರಾಗ್ಯ, ಶವ ಬಂತು, ಅಯ್ಯೋ ಇಷ್ಟೇನಾ, ನಮ್ದು ಕೂಡ ಹಿಂಗೇನೆ ಒಂದ್ ದಿವ್ಸ, ಒಂದೇ ಒಂದು ಕ್ಷಣ ಅಷ್ಟೇ, ಅದು ಆ ಕಡೆ ಹೋದ್ಮೇಲೆ ಮತ್ ನಾವೇನೆ. ಹೀಗೆ ಕ್ಷಣಿಕವಾಗಬಾರ್ದು. ಆ ವೈರಾಗ್ಯ ಅನ್ನೋದು ನಿರಂತರವಾಗಿರ್ಬೇಕು. ಅದು ಬೇರೆ, ಅದು ಎದಕ್ಕೆ ಹೀಗಿಲ್ಲ ನೀವು ಅನ್ವಯ ಮಾಡ್ತೀರಿ. ಅದೇ ಅಭಾವ ವೈರಾಗ್ಯ ಕೇಳ್ಬೋದು ಅಂತ. ಅಲ್ಲಿ ಹೇಳ್ಬೋದು. ಇದು ಮೂರು ಕೂಡ ಬರೀ ಕ್ಷಣಿಕವಾಯ್ತು. ಇಲ್ಲಿ ಏನು ಅಂತಂದ್ರೆ ಇವ್ರು ಹೇಳೋದು ಸದಾ ಆ ರೀತಿಯಲ್ಲಿ ಇರಬೇಕು. ನನ್ನಲ್ಲಿಯ ಮನಸ್ಸನ್ನ ಇಟ್ಟು ಮನಸ್ಸು ಶಾಂತಿಯನ್ನ ಪಡೆಯುವಂತದ್ದು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿ ನಿರ್ವಾಣ ಪರಮ ಮತ್ ಸಂಸ್ಥಾಂ ಅಧಿಗಚ್ಚತಿ. ಹೀಗೆ ಮನಸ್ಸನ್ನ ನನ್ನಲ್ಲಿಯೇ ಅಡಗಿಸಿದ ಯೋಗಿ ಆತ್ಯಂತಿಕ ಸುಖದಿಂದ ಕೊನೆ ಮುಟ್ಟುವ ಮತ್ತು ನನ್ನಲ್ಲಿ ಮಾತ್ರವೇ ನೆಲೆಸಿದ ಮನಃಶಾಂತಿಯನ್ನು ಹೊಂದುತ್ತಾನೆ. ಪ್ರಯತ್ನ ಪಟ್ರೆ ಆ ಶಾಂತಿ, ಮನಸ್ಸಿನ ಶಾಂತಿ ಅನ್ನೋದು ಕೂಡ ಸಿಗತ್ತೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚ ಅರ್ಜುನ. ಹೇ ಅರ್ಜುನ, ಬಹಳವಾಗಿ ಊಟ ಮಾಡೋನಾಗ್ಲಿ, ಸಂಪೂರ್ಣವಾಗಿ ಊಟ ಮಾಡದೇ ಇರೋನಾಗ್ಲಿ, ಯಾವಾಗ್ಲೂ ನಿದ್ರಿಸೋನಾಗ್ಲಿ, ಅಥವಾ ಸಾದಾ ಜಾಗರಣೆಯಲ್ಲಿ ಇರೋವನಾಗ್ಲಿ, ಇಂಥವ್ರಿಗೆ ಯೋಗ ಸಿಕ್ಸೋಲ್ಲ. ನೋಡಿ, ಈ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಏಕಾದಶಿ ಪಂಡ್ರೆ ನ್ಯೂಟೆ ಸಾಯಂಕಾಲ ಬೆಳಿಗ್ಗೆ ಅವ್ರಿಗೆ ಏಂದ್ರತಿಗೆ ಆಗ್ಲೆ ಸುಸ್ತೆ, ಮಕ್ಕ ಎಲ್ಲ ಇದಾಗೋಗಿದೆ, ಬಿಪಿನೋ ಮತ್ತೊಂದು ಎಲ್ಲ. ಇಲ್ಲ ನಾನು ಇವತ್ತು ನಾನು ಏನು ತಿನ್ನೋಲ್ಲ, ಹುಚ್ಚುತನ ಇದು, ಮೂರ್ಖರಾಗ್ತಾರೆ. ನಿರ್ಜಲ ಈಗ ಏಕಾದಶಿ ಹೇಳ್ತಾರಲ್ಲ, ಶರೀರಕ್ಕೆ ಆ ಸಾಮರ್ಥ್ಯ ಇದ್ರೆ ಬೇಕಾದ್ರೆ ಮಾಡಿ. ಆದ್ರೂ ಕೂಡ ಇವ್ನು ಹೇಳೋದು ಅದು ನಿಮಗೆ ಯೋಗದಲ್ಲಿ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸೋಕ್ ಸಾಧ್ಯವಾಗವಲ್ಲ. ತಪ್ಪುದು, ಬಹಳ ತಪ್ಪದು. ನಿರಾಹಾರ ಪೂರ್ಣವಾಗಿ, ಇಲ್ಲ ಸಿಕ್ಕಾಪಟ್ಟೆ ತಿನ್ನೋದು, ಎರಡೂ ಕೂಡ ಎಕ್ಸ್ಟ್ರೀಮ್ಸ್ ಬೇಡ ಅಂತ ಹೇಳೋದು. ಈಗ ಸಾಮಾನ್ಯವಾಗಿ ನೀವು ಏನ್ ಕನ್ಸ್ಯೂಮ್ ಮಾಡ್ತೀರಾ ಡೈಲಿ, ಅದರ 50% ಇರ್ಬೇಕಷ್ಟೆ. ಲಘುವಾಗಿ ಇರಬೇಕು. ಅನ್ನವನ್ನ ತಿನ್ನಬಾರದು. ಯಾಕೆ ಅಂತಂದ್ರೆ ಬಹಳವಾಗಿ ಊಟ ಮಾಡೋನಾಗ್ಲಿ ಅಥವಾ ಸಂಪೂರ್ಣವಾಗಿ ಊಟ ಮಾಡದೆ ಇರೋನಿಗಾಗಿ ಇಬ್ಬರಿಗೂ ಕೂಡ ಯೋಗ ಸಿದ್ಧಿಸೋದಿಲ್ಲ ಅಂತಾರೆ. ಮನಸ್ಸು ಸಮಾಧಾನ ಇರ್ಬೇಕು ಅಂದ್ರೆ ಅನ್ನಮಯಮ್ಮಿ ಸೌಮ್ಯ ಮನಃ. ಮನಸ್ಸು ಸಮಾಧಾನವಾಗಿರ್ಬೇಕು ಅಂದ್ರೆ ಊಟ ಆಗಿರ್ಬೇಕು. ಈಗ ಹಸುವಾದವನ ಹತ್ರ ಏನಾದ್ರು ಮಾತಾಡ್ಸಿ, ಅಯ್ಯೋ ನನಗೆ ಹೊಟ್ಟೆ ತಳ ಆಗ್ತಾ ಇದೆ, ನೀವ್ ಆಮೇಲೆ ಮಾತಾಡಿ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಲೆಟ್ ಮಿ ಹ್ಯಾವ್ ಮೈ ಫುಡ್ ಫಸ್ಟ್. ಊಟ ಆದ್ಮೇಲೆ ಹೇಳಿ ಇವಾಗ ಎಷ್ಟು ಹೊತ್ತು ಬೇಕಾದ್ರೂ ಕಾನ್ಸಂಟ್ರೇಟ್ ಮಾಡ್ಬೋದು. ಅನ್ನಮಯಮ್ಮಿ ಸೌಮ್ಯ ಮನಃ. ಸೊ ಮನಸ್ಸು ಸಮಸ್ಥಿತಿನಲ್ಲಿ ಇರ್ಬೇಕು ಅಂತಂದ್ರೆ ಹೆಚ್ಚಿಗೆ ತಿನ್ನೋದು ಬೇಡ, ತಿನ್ನದೆ ಇರುವುದು ಬೇಡ. ಅದು ಈ ಶ್ಲೋಕ 16ನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ.
ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಸ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಅರ್ಜುನ. ನಿದ್ದೆನೆ ಮಾಡದೆ ಕೂತ್ ಬಿಡ್ತೀನಿ ಪೂರ್ಣ ಜಾಗರಣೆ ಯಾಕೆ ನಮ್ಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದು. ಶಿವರಾತ್ರಿ ಇದು ಜಾಗರಣೆ ಪೂರ ಮಾಡೋದು ಅಂತಿದೆಯಲ್ಲ, ನಮಗ ಆ ಎಕ್ಸ್ಟ್ರೀಮ್ಸ್ ಇಲ್ಲ ಅನ್ನೋದಕ್ಕೆ ಇಲ್ಲೇನೆ ಬರುತ್ತೆ. ಭಗವದ್ಗೀತೆನಲ್ಲಿ ಹೇಳ್ತಾನೆ. ಶಿವಪುರಾಣದಲ್ಲಿ ಇದ್ರಲ್ಲಿ ಯಾವತ್ತು ಇಷ್ಟು ಜಾವಗಳು ಅಂತ ಮೊದಲನೇದು, ಎರಡನೇ ಯಾಮ, ಮೂರನೇ ಯಾಮ ಅಂತ ಹೇಳ್ತಾರೆ. ಯಾಮ ಅಥವಾ ಜಾವ. ಪೂರ ಎಚ್ಚರವಾಗಿರೋದು ಬೇಡ, ಹಾಗೆ ಪೂರ ನಿದ್ರೆನೂ ಮಾಡೋದು ಬೇಡ, ತುಂಬಾ ನಿದ್ದೆನೂ ಮಾಡ್ಬೇಡಿ, ನಿದ್ದೆ ಮಾಡ್ದೇನೂ ಇರ್ಬೇಡಿ. ಮೊನ್ನೆ ದಿವ್ಸ ಹಿಂಗೆ ಇದೆ, ಅದೇ ಡಿ ಚಾನಲ್ ಅಥವಾ ದೂರದರ್ಶನದ್ದು ಅದು ಯಾವ್ದೋ ಹಾಕಿದ್ದು, ಅದು ನೋಡ್ಬೇಕಾದ್ರೆ ಯಾರೋ ಒಬ್ಬ ಸೈಕಿಯಾಟ್ರಿಸ್ಟ್ ಅವನು ಹೇಳಿದ, ತುಂಬಾ ಜನರಿಗೆ ಇದಾಗೋದೇನು ಅಂದ್ರೆ ಈ ಯಂಗ್ಸ್ಟರ್ಸ್ ಇವರುಗಳಿಗೆಲ್ಲ ಸುಮಾರು 17 ಗಂಟೆ ಕಾಲ ನೀವು ಇದಾಗಿರ್ಬೇಕು, ಸ್ಟಡಿ ಮಾಡ್ಬೇಕು ಅಂತಾರೆ. ಬಹಳ ತಪ್ಪು. ದೇ ಆರ್ ಮಿಸ್ಲೀಡಿಂಗ್ ದಿ ಚಿಲ್ಡ್ರನ್. ಅಷ್ಟೊತ್ತೆಲ್ಲ ಅವರು ಇದ್ ಮಾಡೋದಲ್ಲ. ಮನಸ್ಸಿಗೂ ವಿಶ್ರಾಂತಿ ಬೇಕು, ಮಿನಿಮಮ್ ಇಷ್ಟು ನಿದ್ದೆ ಬೇಕು, ದೊಡ್ಡವನಾಗ್ಲಿ ಚಿಕ್ಕವರಾಗ್ಲಿ ಅಷ್ಟಾಗ್ಬೇಕು ಅಂತ. ಈಗ ಮೋದಿ 3 ಗಂಟೆ ಕಾಲ, ಅವನು ಗಾಂಧಿ ಅವನಿದ್ದಾಗ ಅಷ್ಟೇ ಮಾಡ್ತಿದ್ದ, ಇವೆಲ್ಲ ಅಲ್ಲ. ಶರೀರಕ್ಕೆ ಮಿನಿಮಮ್ ಇಷ್ಟು ಇರ್ಬೇಕು. ಅವ್ರದ್ದು ಬೇರೆ, ಎಲ್ರು ಅವ್ರಾಗ್ಲಿಕ್ಕೆ ಆಗೋಲ್ವಲ್ಲ. ಸೊ ಮಿನಿಮಮ್ 6 ಗಂಟೆ 7 ಗಂಟೆ ಕಾಲ ನಿದ್ದೆ ಬೇಕು, 7 hours. 7 ಗಂಟೆ ನಿದ್ದೆ ಇದ್ರೆ ಅವನು ಸಮವಾಗಿ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋಕ್ ಸಾಧ್ಯವಾಗುತ್ತೆ. ಇಲ್ದಿದ್ರೆ ಆ ಸ್ಟ್ರೈನು ಇದ್ರದೆಲ್ಲ ಈಗ ಏನಾಗುತ್ತೆ, ಕಣ್ಣೆಲ್ಲ ಉರಿ ಬರುತ್ತೆ, ನಿಮ್ಗೆ ಯಾವ್ದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಎಲ್ಲವೂ ಬರುವಂತದ್ದು. ಸೊ ಅದರಿಂದ ಅತಿ ನಿದ್ದೆ ಮಾಡೋದು ಬೇಡ, ನಿದ್ದೆ ಇಲ್ಲದೆ ಇರೋದು ಕೂಡ ತಪ್ಪು, ಎರಡು ಆಗ್ಬಾರ್ದು. ಆ ರೀತಿನಲ್ಲಿ ಪ್ಲಾನ್ ಮಾಡ್ಬೇಕು. ವಯಸ್ಸಾದ್ಮೇಲೆ ನಿದ್ದೆ ಕಡಿಮೆ ಆಗುತ್ತೆ, ಅದು ಸಹಜ. ಹಿಂದಿನಂತೆ ಹೆಚ್ಚಿಗೆ ನಿದ್ದೆ ಬರೋಲ್ಲ, ಎಸ್ ಅಕ್ಸೆಪ್ಟ್ ಇಟ್, ಒಳ್ಳೇದೇನೆ. ತಮೋ ಗುಣ ಇದ್ರದ್ದಾಗ್ಬೇಕಾಗಿಲ್ಲ. ಮತ್ತೆ ಈ ನಿದ್ದೆನೂ ಕೂಡ ನಿಮ್ಗೆ ಒಂದೇ ಸಲ ಅಷ್ಟೊತ್ತಾಗ್ಬೇಕು ಅಂತಿಲ್ಲ. ಈಗ ಮಧ್ಯಾಹ್ನದಲ್ಲಿ ನಿದ್ದೆ ಮಾಡಬಾರ್ದು, ಬ್ರಹ್ಮಚಾರಿಗೆ ವ್ರತ ಅದು ಸುಷುಪ್ತ. ಅದ್ರ ವಯಸ್ಸಾದವನು ಒಂದ್ ಸ್ವಲ್ಪ ವಿಶ್ರಾಂತಿ 15-20 ನಿಮಿಷ, ಅದಕ್ಕೆ ನ್ಯಾಪ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅದು ದೀರ್ಘವಾದ ನಿದ್ರೆ ಅಲ್ಲ, ಹ್ಯಾಂಗ್ ಓವರ್. ಈಗ ಸುಮ್ನೆ ಮಧ್ಯಾಹ್ನ ಹೆಚ್ಚಿಗೆ ಮಲ್ಕೊಂಬೇಡಿ ನಿದ್ದೆ, ಆಮೇಲೆ ಎದ್ರೆ ಏನೂ ಇಲ್ಲ, ಮನಸ್ಸೆಲ್ಲ ಪೂರ ಡಲ್ ಆಗಿರೋದು. ಯಾಕೆ ಅಂದ್ರೆ ತಮೋ ಗುಣ ಬಹಳ ಪ್ರಬಲವಾಗಿರುವಂತ, ಏನು ಮಾಡ್ಬೇಕು ಅನ್ಸ್ತಾ ಇಲ್ಲ, ಹ್ಯಾಂಗ್ ಓವರ್ ಮತ್ತು ಆ ರೀತಿನಲ್ಲಿ ಆಗ್ಬಿಡುತ್ತೆ ಅತಿ ನಿದ್ದೆ. ಅದರಿಂದ ಎಲ್ಲವೂ ಹಿತಮಿತವಾಗಿರ್ಬೇಕು. ಅದಕ್ಕಾಗಿ ಹೇಳ್ತಾನೆ, ಯೋಗ ಸಿದ್ಧಿಸೋದಿಲ್ಲ ಇಂಥವರಿಗೆ, ಎಕ್ಸ್ಟ್ರೀಮ್ಗೆ ಹೋದವರು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರ ವಿಹಾರಗಳಲ್ಲಿ ಮಿತವಾಗಿ, ಕರ್ಮಗಳಲ್ಲಿಯೂ ಮಿತವಾಗಿ, ನಿದ್ರೆ ಮತ್ತು ಎಚ್ಚರಗಳಲ್ಲಿಯೂ ಮಿತವಾಗಿರತಕ್ಕಂತಹ ಯೋಗಿಗೆ ದುಃಖ ನಿವಾರಕವಾದಂತಹ ಯೋಗ ಸಿದ್ಧಿಸುತ್ತೆ. ತುಂಬಾ ಸ್ಟ್ರೈನು ಮಾಡ್ಕೊಳ್ಬಾರ್ದು, ಹಾಗೆ ಸ್ಟ್ರೈನೇ ಬೇಡ ಅಂತ ಅನ್ನೋದು ಕೂಡ ಆಗ್ಬಾರ್ದು. ಶರೀರಕ್ಕೆ ಮಿನಿಮಮ್. ಅವರೊಬ್ಬರಿಗೆ ಒಬ್ಬೊಬ್ಬರದು ಒಂದೊಂದು ಬೇರೆ ಬೇರೆ ಕೆಪಾಸಿಟೀಸು ಇದ್ರ ಮೇಲೆ ಹೋಗುತ್ತೆ. ಒಬ್ಬರಿಗೆ ಏನೋ ಒಂದಿಷ್ಟು ಕೆಲಸ ಮಾಡಿದ್ರೆ ತುಂಬಾ ಸುಸ್ತಾಗತ್ತೆ, ಇನ್ ಕೆಲವ್ರಿಗೆ ಅಷ್ಟಿಲ್ಲ, ಅವ್ರು ಇನ್ನು ಸ್ವಲ್ಪ ಮಾಡ್ಬೋದು ಅವ್ರಿಗೆ. ಸೊ ಅವ್ರಿಗೆ ಬೇರೆ, ಇವ್ರಿಗೆ ಎಲ್ರಿಗೂ ಜನರಲ್ ರೂಲ್ ಆಗೋದಿಲ್ಲ. ಯದಾ ವಿನೀತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯಾವಾಗ ಮನಸ್ಸು ಆತ್ಮನಲ್ಲಿಯೇ ನಿರ್ಮಲವಾಗಿ ನಿಶ್ಚಲವಾಗಿ ನೆಲೆಗೊಳ್ಳುತ್ತೋ ಆಗಲೇ ಅವನಿಗೆ ಸಮಸ್ತ ವಿಷಯಗಳಲ್ಲಿಯೋ ಆಸೆಯು ಬಿಟ್ಟು ಹೋಗಿ ಅವನು ಯೋಗಕ್ಕೆ ಅರ್ಹನಾಗ್ತಾನೆ. ಯೋಗ ಸಿದ್ಧಿಯನ್ನ ಪಡೆಯೋದಕ್ಕೆ ಅವನ ಅರ್ಹತೆ ಬರಬೇಕಾದ್ರೆ ಈ ಮನಸ್ಸಿನಲ್ಲಿ ಯಾವ ಬಗೆಯ ಆಸೆ ಇವುಗಳು ವಿಕಾರಗಳೇ ಇರಬಾರ್ದು. ಆ ಸ್ಥಿತಿಯನ್ನ ಪಡೆದವನು ಅವನು ಯೋಗಕ್ಕೆ ಅರ್ಹ, ಎಲಿಜಿಬಿಲಿಟಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಸ್ವಾಧೀನ ಚಿತ್ತನಾಗಿ, ಸ್ವಾಧೀನ ಅದಿದ್ದಲ್ಲಿರೋದು. ಇಪ್ಪ ಕೈ ಸ್ವಾಧೀನತ್ಲೇ ಇಲ್ಲ ಅಂದ್ರೆ ಏನು, ಪಾರ್ಕಿನ್ಸನ್ನು ಮತ್ತೊಂದು ಕಂಟ್ರೋಲೇ ಇಲ್ಲ. ಪಾರ್ಕಿನ್ಸನ್ ಅನ್ನೋದು ಒಂದು ರೋಗ ವಯಸ್ಸಾದ್ಮೇಲೆ. ಎಲ್ದಿಗೆ ಅವ್ರಿಗೆ ಈಗ ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಕರ್ಮದಿಂದ ಆಗುವಂತಹದ್ದು ಇದು. ಇಲ್ಲಿ
ಸ್ವಾಧೀನ ಯಾವುದು? ಚಿತ್ತ. ಚಿತ್ತ ಇವನು ಸ್ವಾಧೀನದಲ್ಲಿರ್ಬೇಕು. ಮನಸ್ಸು ನಮ್ಮ ಅಂಕೆನಲ್ಲಿ ಇರ್ಬೇಕು. ನಾವು ಮನಸ್ಸಿನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋವನು. ಆತ್ಮ ಧ್ಯಾನದಲ್ಲಿಯೇ ಇರುವಂತ ಕರ್ಮಯೋಗಿಯ ಮನಸ್ಸನ್ನ ಗಾಳಿ ಇಲ್ಲದ ಸ್ಥಳದಲ್ಲಿ ಕದಲದೆ ನಿಂತಿರುವ ದೀಪದ ಗುಡಿಗೆ ಹೋಲಿಸ್ಬೋದು ಅಂತಾರೆ. ಗಾಳಿ ಇಲ್ಲ, ನೇರವಾಗಿ ಬೀಳ್ತಾ ಇದೆ ಜ್ಯೋತಿ, ಕ್ಯಾಂಡಲ್ ಲೈಟ್. ಒಂಚೂರು ಊದಿದ್ರೆ ಡಿಸ್ಟರ್ಬ್ ಆಗುತ್ತೆ. ಹಾಗೆ ಮನಸ್ಸು ಒಂದು ಚೂರು ಡಿಸ್ಟರ್ಬ್ ಆಗಬಾರ್ದು. ಆ ಫ್ಲೇಮ್ ಇದೆಯಲ್ಲ, ನೇರವಾಗಿ ಬರ್ತಾ ಇರ್ಬೇಕು. ಎಂತ ಉದಾಹರಣೆಗಳು ನೋಡಿ, ಎಷ್ಟು ಚೆನ್ನಾಗಿದೆ. ಗಾಳಿ ಇಲ್ಲದಂತೆ, ಚಲಿಸದೇ ಇರುವಂತ ದೀಪದಂತೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಈ ಆತ್ಮ ಅನ್ನೋದು ನಾಭಿಯಿಂದ ಬರ್ಬೇಕು. ಆಕಾರ ರಂಗಪ್ರಿಯೇಶ್ವರ ಕೇಳಿಂದ ಇಲ್ಲ. ಸ ಆತ್ಮ ಕಾಯನ ವಾಚ ಮನಸ್ಸೇಂದ್ರಿಯ ಬುದ್ಧಿ ಆತ್ಮ ನಾವ ಆನಕ್ ಹಂಗಿನ ಕೀಳಿಂದ ಬರಲು. ಅದಕ್ಕೆ ಯಾವಾಗ್ಲೂ ಆತ್ಮ ಅನುದಾತ್ತದಲ್ಲೇ ಇರುವುದು ಆಕಾರ. ಯತ್ರ ಚೈವ ಆತ್ಮಾನಂ ಪಶ್ಯನ್ ಆತ್ಮನಿ ದುಷ್ಯತಿ. ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಂತ ಮನಸ್ಸು ಎಲ್ಲಿ ಏಕಾಗ್ರತೆಯಿಂದ ನಿಲ್ಲುತ್ತೋ, ಯಾವ ಸ್ಥಿತಿಯಲ್ಲಿ ಶುದ್ಧವಾದ ಮನಸ್ಸಿಂದ ತನ್ನ ಸ್ವರೂಪವನ್ನೇ ತಾನು ನೋಡುತ್ತಾ ತನ್ನಲ್ಲಿ ಆನಂದಿಸ್ತಾನೋ, ಮತ್ತು ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಾವ ಧ್ಯಾನ ಯೋಗದಲ್ಲಿ ಇಂದ್ರಿಯಗಳಿಗೆ ಗೋಚರವಲ್ಲದೆಯೋ ಕೇವಲ ಬುದ್ಧಿಯಿಂದ ಗ್ರಹಿಸಲ್ಪಡ್ತಕ್ಕದ್ದು ಆದಂತಹ ಆತ್ಯಂತಿಕ ಸುಖವನ್ನು ತಿಳಿತಾನೋ ಮತ್ತು ಆ ತತ್ವಜ್ಞಾನದಿಂದ ಎಂದಿಗೂ ಕದಲದೇ ಇರ್ತಾನೋ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಯಂ ಲದ್ವಾಚ ಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಯಾವ ಆತ್ಮಾನುಭವವನ್ನು ಪಡೆದ ಮೇಲೆ ಅದಕ್ಕಿಂತಲೂ ಬೇರೆ ಆನಂದವೇ ಇಲ್ಲ ಎಂದು ಮನಸ್ಸಿಗೆ ತೋರಿ ಪ್ರಬಲ ದುಃಖವು ಬಂದಾಗಲೂ ವಿಕಾರ ಇಲ್ಲದೆ ಇದ್ದಾನೋ, ತೀವ್ರವಾದ ದುಃಖ ಬಂದಾಗಲೂ ಕೂಡ ವಿಕಾರ ಇಲ್ಲದೆ ಇರೋದು. ಸುಖದಲ್ಲಿ ಸುಖ ಪಡೆದೇ ಬೇಕಾದ್ರೆ ಇರ್ಬೋದು, ಆದ್ರೆ ದುಃಖದಿಂದ ಬಿಡಿಸ್ಕೊಳ್ಳೋದು ನೋಡಿ. ಎಲ್ಲದರಲ್ಲೂ ಕೂಡ ಯಾವ್ದು ಕಷ್ಟ ಅಂತ. ಈಗ ಮಾನ ಸನ್ಮಾನ ಬೇಕಾದಷ್ಟು ಆಗ್ಬೇಕು, ಮಾಡ್ಲಿಲ್ಲ ನಿಮ್ಗೇನ್ ಅನ್ಸೋಲ್ಲ. ಆದ್ರೆ ಯಾರೋ ಅವಮಾನ ಮಾಡಿದ್ರೆ ಸಮ್ಮಾನದನ್ನ ನೀವು ದೂರೀಕರಿಸಿದಂತೆ ಅವಮಾನವನ್ನು ಇದ್ ಮಾಡ್ತಿರೋ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಮೋಸ ಮಾಡುವನ ಹೆಸರ ಮಗನಿಗಿಡಬೇಕು ಅಂದ್ರು, ಮಗನಿಗಿಡೋಕ್ ಸಾಧ್ಯನೋ? ಆ ಮಟ್ಟಕ್ಕೆ ಇರ್ಬೇಕು ನಾವು. ಮೋಸ ಮಾಡಿದವನ ಹೆಸರನ್ನ ಮಗನಿಗಿಡೋದು, ಹಾಗಾದ್ರೆ ಮತ್ತೆ ಅವನ ಹತ್ರ ಮೋಸ ಮಾಡಿಸ್ಕೊಳ್ಬೇಕಾ? ಅಲ್ಲ, ನೀವ್ ಎಚ್ಚರಿಕೆಯಿಂದ ಇರಿ. ಇದನ್ನೇನೆ ಜಗ್ಗು ಇತ್ತುಳ್ಳು ಸೊಲ್ದೆ. ಇವಾಗ ಏನೋ ಯಾರಿಂದನೋ ಏನೋ ಮೋಸನೋ ಆಗಿದೆ, ಲಾಸು ಆಗಿದೆ, ಮರಿಬಾರ್ದು ಅದನ್ನ. ಆದ್ರೆ ಅವನ ಮೇಲೆ ದ್ವೇಷ ಸಾಧಿಸ್ಬಾರ್ದು. ಏನೋ ನನ್ನ ಕರ್ಮದ, ಇವಾಗ ಕೂರ ತಾಳ್ವಾನ್ ಹೇಳಿದ್ರು, ಯಾವುದೋ ನನ್ನ ಪೂರ್ವ ಜನ್ಮದ ಕರ್ಮ, ಆದ್ರಿಂದ ಇದಾಗ್ಬೇಕಾಗಿತ್ತು, ಅದಕ್ಕೆ ಅವನ ನಿಮಿತ್ತವಾದ ಭಗವಂತ ಅವನನ್ನ ಕ್ಷಮಿಸು ಅಂತ ಬಿಟ್ಬಿಡಿ. ಆದ್ರೆ ಮತ್ತಿನ್ನೊಂದ್ಸಲಿ ಅಯ್ಯೋ ಕರ್ಮ ಇನ್ನೊಂದ್ಸಲಿ ಅವನ ಹತ್ರ ಅದೇ ಮಾಡಿಸ್ಕೊಳ್ತೀನಿ ಅಂತ ಆಗ್ಬೋದು. ಈಗ ಕಟ್ ಥ್ರೋಟ್ಸು ಅಂತ ತಾಯಿಗಳು, ಯಾಕೆ ಇವ್ರನ್ನ ಕಟ್ ಥ್ರೋಟ್ಸ್ ಅಂದ್ರೆ, ಒಂದ್ಸಲಿ ಕತ್ತನ್ ಕತ್ತರಿಸೋದ್ಮೇಲೆ ಇನ್ನೊಂದ್ಸಲಿ ಕತ್ತರಿಸೋ ಕತ್ತಿರುತ್ತ ಅಲ್ಲಿ. ಅಂದ್ರೆ ಯಾರು ಕಟ್ ಥ್ರೋಟೋ ಅವನಿಂದ ನೀವು ಮೋಸ ಹೋಗಿ ಮತ್ತೆ ಅವನನ್ನ ನಂಬಿ ಮತ್ತೆ ಮಾಡೋದೆ ವಿವೇಕಿಯ ಲಕ್ಷಣ ಅಲ್ಲ ಇದು. ಸೊ ಅದರಿಂದ ಆ ಹಿಂದಿನ ಅನುಭವ ಮರಿಬಾರ್ದು, ಆದ್ರೆ ಅವನ ಮೇಲೆ ದ್ವೇಷ ಸಾಧಿಸಬಾರ್ದು. ವಿವೇಕ ಇದು. ನೀವ್ ಎಚ್ಚರಿಕೆಯಿಂದ ಇರಿ. ಇನ್ನೊಂದ್ಸಲಿ ನೀವು ಮೋಸ ಮಾಡೋದು ಬೇಡ, ಆದ್ರೆ ಅವನ ಮೇಲೆ ದ್ವೇಷ ಬೇಡ. ಬಹಳ ಸುಂದರವಾಗಿದೆ ಎಲ್ಲ. ಧರ್ಮವೇ ಜಯವೆಂಬ ನಾನು ಹೆಂಗೋ ಎಳೆದಿಚ್ಚಿಗ್ರೆ ಒಂದೊಂದು ಇಪ್ಪಡಿಯೇ ಬರೋ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪುರಂದರದಾಸರದು ಅದು. ಮೋಸ ಮಾಡುವನ ಮಗನ ಇದನ್ನ ಮಗನಿಗಿಡಬೇಕು, ಹೆಸರನ್ನ ಮಗನಿಗಿಡಬೇಕು. ಆತ್ಮ ಅನುಭವವನ್ನು ಪಡೆದ ಮೇಲೆ ಅದಕ್ಕಿಂತ ಬೇರೆ ಆನಂದವೇ ಇಲ್ಲ ಅಂತ ಮನಸ್ಸಿಗೆ ತೋರ್ಬೇಕು. ಆವಾಗ ಅವನಿಗೆ ಪ್ರಬಲ ದುಃಖ ಬಂದ್ರು ವಿಕಾರ ಇರೋಲ್ಲ. ಹಾಗೆ ಸುಖ ದುಃಖಗಳನ್ನ
ಸಮವಾಗಿ ತಿಳಿಯುವಂತಹದ್ದು. ತಂ ವಿದ್ಯಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸಂಗೀತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಸಮಸ್ತ ದುಃಖ ಸಂಬಂಧವನ್ನ ನಿಗಿದ ಆ ಸ್ಥಿತಿಯನ್ನೇ ಯೋಗ ಎಂದು ತಿಳಿಬೇಕು. ಇಂಥ ಯೋಗವು ಶಾಂತ ಮನಸ್ಸಿನಿಂದ ಸ್ಥಿರ ಸಂಕಲ್ಪದಿಂದ ಸಾಧಿಸಲ್ಪಡ್ಬೇಕು. ಶಾಂತವಾದ ಮನಸ್ಸು, ಸ್ಥಿರವಾದಂತಹ ಸಂಕಲ್ಪ. ಸಂಕಲ್ಪ ಪ್ರಭವಾನ್ ಕಾಮಂ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಮನಸ್ಸಂಕಲ್ಪದಿಂದ ಉಂಟಾಗತಕ್ಕಂತ ಎಲ್ಲ ಕೋರಿಕೆಗಳನ್ನ ಪೂರ್ಣವಾಗಿ ತೊರೆದು ತನ್ನ ವಿವೇಕದಿಂದಲೇ ಇಂದ್ರಿಯಗಳನ್ನ ಬೇರೆ ಎಲ್ಲ ವಿಷಯಗಳಿಂದ ತಡೆದಿಡ್ಬೇಕು. ಲಗಾಮ ಇಂದ್ರಿಯಗಳ ಮೇಲೆ, ಕುದುರೆಗಳು ಇದು ಇಂದ್ರಿಯಗಳು. ಆ ಮನಸ್ಸು ಅನ್ನೋದು ಲಗಾಮ. ವಿವೇಕದಿಂದ ಲಗಾಮನ್ನ ಎಳೆದು ಬಿಗಿಯಾಗಿ ಹಿಡಿಬೇಕು, ಇಂದ್ರಿಯಗಳಲ್ಲಿ ಅದು ಆಗದಂತೆ. ಶನೈ ಶನೈ ಉಪರಮೇತೆ ಬುದ್ಧ್ಯಾ ಧೃತಿ ಗೃಹೀತೆಯ ಆತ್ಮಸಂತಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯತೆ. ಆ ವಿವೇಕದಿಂದ ವಶಪಡಿಸಿಕೊಂಡ ಬುದ್ಧಿಯಿಂದ ಮನಸ್ಸನ್ನ ಮೆಲ್ಲೆ ಮೆಲ್ಲಗೆ ಇತರ ವಿಷಯಗಳಿಂದ ಆತ್ಮಾನುಭವದ ಕಡೆಗೆ ತಿರುಗಿಸ್ಬೇಕು. ಬೇರೊಂದನ್ನು ಸ್ವಲ್ಪ ಮಾತ್ರವೂ ಯೋಚಿಸಬಾರದು. ನಿದ್ದೆ ಮಾಡ್ಬೇಕಾದ್ರೆ ಇದು ಬಹಳ ಮುಖ್ಯವಾದ್ದು. ಮನಸ್ಸನ್ನ ಬೇರೆ ಯೋಚನೆಗಳಿಗೆ ಹೋಗೋದಕ್ಕೆ ಬಿಡಬಾರದು. ಆ ಥಾಟ್ ಯಾವ್ದೇ ಬಂದ್ರು ಕತ್ತರಿಸ್ಬೇಕಲ್ಲೇನೆ. ಬೇಡ, ಇವಾಗ ಅದು ಯೋಚನೆ ಬೇಡ, ಲೆಟ್ ಅಸ್ ಸ್ಟಾಪ್ ಇಟ್. ನೀವು ಮನಸ್ಸಿಗೆ ಹೇಳ್ಬೇಕು, ಲೆಟ್ ಅಸ್ ನಾಟ್ ಥಿಂಕ್ ಅಬೌಟ್ ಇಟ್. ನಾಳೆ ದಿವಸ ಏನಾಗುತ್ತೋ ಅದೇನಾಗುತ್ತೋ, ಅವ್ರು ಕೊಟ್ಟಿದ್ದೇನಾಯ್ತು ಏನೇನೋ ಮತ್ತೊಂದೆಲ್ಲ ಮಲಗದಾಗ ಶುರು ಎಲ್ಲ ಒಂದೊಂದೇ ತಾಕ್ಸ್ಗಳು. ಧ್ಯಾನಕ್ಕೆ ಅದೇ ಆತ್ಮದನ್ನ ತಿಳಿಬೇಕಾದ್ರೆ ನೀವು ಹೊರಗಿನ ಸಂಪರ್ಕ ಕಡಿಸ್ಕೊಳ್ಬೇಕು. ಅವುಗಳನ್ನೇ ಇಲ್ಲಿ ಹೇಳ್ತಾ ಬರ್ತಾರು. ಹೌದು, ಧ್ಯಾನ ಅಂದ್ರೆ ಏನು? ಆತ್ಮದ ಚಿಂತನೆ. ಅದಕ್ಕೆ ಬರಬೇಕಾದ್ರೆ ಹೊರಗಿಂದ ಎಲ್ಲ ಪ್ರತಿಕ್ರಿಯೆಗಳು ಹೋಗ್ಬೇಕು. ಅದಕ್ಕೆ ಒಂದೊಂದೇ ಉದಾಹರಣೆ ಹೇಳಿದ್. ಸ್ವಲ್ಪ ಸ್ವಲ್ಪವಾಗಿ ಮನಸ್ಸನ್ನ ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯತೆ. ಆತ್ಮನ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಕ್ ಹೋಗ್ಬಾರ್ದು. ಯಥೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತದೋ ನಿಯಮ್ಯೈತದ್ ಆತ್ಮನ್ಯೇ ಆತ್ಮನ ಇವ ವಶಂ ನಯೇದೆ. ಚಂಚಲ ಸ್ವಭಾವವುಳ್ಳ ಮನಸ್ಸು ಯಾವಾಗಲೂ ವಿಷಯಗಳನ್ನು ಹಿಡಿದು ಹೋಗ್ತಾ ಇರೋದು. ಅಲ್ಲಲ್ಲಿಂದ ಅದನ್ನ ಹಿಂದಿರುಗಿಸಿ ಆತ್ಮ ಅನುಭವದಲ್ಲಿ ನಿಲ್ಲುವಂತೆ ಮಾಡ್ಬೇಕು. ಪ್ರಶಾಂತ ಮನಸಂಖ್ಯೇನಂ ಯೋಗಿನ ಸುಖಮುತ್ತಮಂ ಉಪೈತಿ ಶಾಂತರಜಂ ಬ್ರಹ್ಮಭೂತಮ ಕಲ್ಮಶಂ. ಹೀಗೆ ಶಾಂತ ಮನಸ್ಸುಳ್ಳವನು, ರಜೋಗುಣ ಇಲ್ಲದವನು, ಆತ್ಮಾನುಭವದಲ್ಲಿ ನಿಂತವನು, ಪಾಪ ರಹಿತನು ಆದ ಯೋಗಿಯನ್ನ ಉತ್ತಮ ಸುಖ ಎಂಬುದು ತಾನೇ ಬಂದು ಸೇರುತ್ತೆ. ಈಗ ರಾಜನಾದವನು ಧರ್ಮಕ್ಕಾಗಿ ಕಾಯ ವಾಚ ಮನಸ ಶ್ರದ್ಧೆಯಿಂದ ಅವನು ಹೋರಾಡಿದ್ರೆ ಕೀರ್ತಿ ಲಕ್ಷ್ಮಿ ಅವನನ್ನೇ ಫಾಲೋ ಮಾಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾರೆ. ಹಾಗೆ ಶಾಂತತೆ ಅನ್ನೋದು ಆತ್ಯಂತಿಕ ಸುಖ, ಅದು ತಾನಾಗಿ ಬಂದು ಸೇರುತ್ತೆ ಇವನಲ್ಲಿ. ಯಾಗ ಆತ್ಮನಲ್ಲಿಯೇ ಇವನ ಮನಸ್ಸನ್ನ ಪ್ರಯತ್ನಪೂರ್ವಕವಾಗಿ ನಿಲ್ಲಿಸ್ತಾನೆ. ಬೇರೆ ಯಾವ ವಿಷಯಗಳು ಮನಸ್ಸಿಗೆ ಬರದಂತೆ ಅದನ್ನ ತಡೆದು ಅಂತವನಿಗೆ ಸುಖ ಅನ್ನೋದು ತಾನಾಗೆ ಬರುತ್ತೆ ಅಂತ. ಉಪೈತಿ ಶಾಂತರಜಸಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯಾವಾಗಲೂ ಮನಸ್ಸನ್ನ ಯೋಗಿ ಆತ್ಮಜ್ಞಾನದಲ್ಲಿ ನಿಲ್ಲಿಸಿ ಕರ್ಮ ಬಂಧಗಳನ್ನ ನೀಗಿದಂತ ಯೋಗಿ ಸುಲಭವಾಗಿಯೇ ಬ್ರಹ್ಮಜ್ಞಾನ ಎಂಬ ಆತ್ಯಂತಿಕ ಸುಖವನ್ನು ಅನುಭವಿಸ್ತಾನೆ. ಇಲ್ಲೂ ಬ್ರಹ್ಮಜ್ಞಾನ ಅಂತಂದ್ರೆ ಆತ್ಮದ ಬಗ್ಗೆ ತಿಳಿತಾನೆ. ಆತ್ಮಕ್ಕಿಂತ ಬೇರೆ ಯಾವುದೂ ಇಲ್ಲ, ಇದು ಬಹಳ ಆನಂದಮಯವಾದದ್ದು ಅಂತ ತಿಳಿದು ಆತ್ಮರತಿ ಆತ್ಮ ಸಂಸ್ಥಃ ಅನ್ನೋ ಮಟ್ಟಕ್ಕೆ ಬರ್ತಾನ. ಸರ್ವಭೂತಸ್ಥ ಮಹಾತ್ಮಾನ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಧ್ಯಾನ ಯೋಗದಲ್ಲಿ ನೆಲೆಗೊಂಡ ಮನಸ್ಸುಳ್ಳ ಯೋಗಿ ಸಮಸ್ತದಲ್ಲಿಯೂ ಸಮಬುದ್ಧಿ ಉಳ್ಳವನಾಗಿ ತಾನು ಎಲ್ಲಾ ಭೂತಗಳಲ್ಲಿಯೂ ತನ್ನಲ್ಲಿ ಎಲ್ಲ ಭೂತಗಳ ಆತ್ಮವು ಇರುವಂತೆ ಸರ್ವ ಸಮಭಾವದಿಂದ ಕಾಣ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಹೇ ಅರ್ಜುನ, ಯಾವನು ಎಲ್ಲ ವಸ್ತುಗಳಲ್ಲೂ ನನ್ನಲ್ಲಿ ಎಲ್ಲವನ್ನು ನೋಡ್ತಾನೋ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಅವನಿಗೆ ನಾನು ಎಂದಿಗೂ ದುರ್ಲಭನಲ್ಲ. ಭಗವಂತನಿಗೆ ಅವನ ಸಾಕ್ಷಾತ್ಕಾರ ಅವನು ಖಂಡಿತ ನನಗೂ ಅವನು ತ್ಯಾಜ್ಯನಲ್ಲ. ಯಾರು ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಆತ್ಮದಲ್ಲಿಯೇ ಕೇಂದ್ರೀಕೃತನಾಗಿರ್ತಾನೋ ಅಂತವನನ್ನ ಭಗವಂತ ವಿಶೇಷವಾಗಿ ಅನುಗ್ರಹಿಸ್ತಾನೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವ ಮಹಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತದೆ. ಸರ್ವಭೂತಗಳಲ್ಲಿಯೂ ಇರ್ತಕ್ಕ ನನ್ನನ್ನ ಭೇದ ಭಾವ ಇಲ್ಲದೆ ಯಾವನು ನೋಡ್ತಾನೋ ಅಂತಹ ಯೋಗಿಯು ಯಾವ ಪ್ರವರ್ತನೆಯಲ್ಲಿ ಇದ್ರೂ ಕೂಡ ನನ್ನಲ್ಲೇ ವರ್ತಿಸುತ್ತಾನೆ ಅಂತ ತಿಳಿ. ಯಾಕೆಂದ್ರೆ ಅವನು ಕಂಟ್ರಿ ಹೊರಗಿನ ಇದನ್ನೇ ವ್ಯಾಪಾರವನ್ನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಜಗದ್ ವ್ಯಾಪಾರ ಏನಿದೆಯೋ ಹೊರಗಡೆದು ವ್ಯವಹಾರಗಳು
ಬಾಹ್ಯ, ಅದರಿಂದ ತನ್ನನ್ನ ತಾನು ಪೂರ್ಣವಾಗಿ ಕತ್ತರಿಸ್ಕೊಂಡಿರುವಂತ, ಸಂಬಂಧವೇ ಇಲ್ಲದಂತೆ ಅಂತವನು ನನ್ನಲ್ಲೇ ವರ್ತಿಸ್ತಾನೆ. ಆತ್ಮೌವಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಹೇ ಅರ್ಜುನ, ಎಲ್ಲ ಪ್ರಾಣಿಗಳ ಸುಖವನ್ನಾಗ್ಲಿ ದುಃಖವನ್ನಾಗ್ಲಿ ತನಗೇ ಸಂಭವಿಸಿದಂತೆ ಯಾವನು ಸಮಬುದ್ಧಿಯಿಂದ ಭಾವಿಸ್ತಾನೋ ಅವನೇ ಉತ್ಕೃಷ್ಟವಾದ ಯೋಗ ಪರಿಪಾಕವುಳ್ಳವನು. ಬೇರೆ ಒಂದು ಪ್ರಾಣಿ ನೋವು ಅಂತಂದ್ರೆ ಇವನಿಗುಂಟಾದಂತೆ. ಇದು ಆ ರೀತಿಯಲ್ಲಿ ಭಾವಿಸುವಂತದ್ದು. ಎಲ್ಲವನ್ನೂ ಸಮವಾಗಿ ನೋಡೋದು ಅಂತಂದ್ರೆ ಇದು. ಎಲ್ಲರಲ್ಲೂ ತನ್ನನ್ನು ಕಾಣೋದು, ತಾನು ಎಲ್ಲರಲ್ಲೂ ಇದ್ದಾನೆ ಅಂತ, ಎರಡು ರೀತಿಯಲ್ಲೂ ಕೂಡ. ಅರ್ಜುನೋವಾಚ ಯೋಯಂ ಯೋಗಸ್ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಹೇ ಮಧುಸೂದನ, ಸಮತ್ವ ಭಾವನೆಯಿಂದ ಯಾವ ಯೋಗ ಸಾಧ್ಯ ಅಂತ ನೀನ್ ಹೇಳಿದೆಯೋ ಆ ಯೋಗದ ಲಯನ್ನ ನಾನು ತಿಳಿಯಲಾರೆ. ಏಕೆಂದರೆ ಮನಸ್ಸು ಬಹಳ ಚಂಚಲವಾದದ್ದು. ಚಂಚಲಂ ವಿಮನ ಕೃಷ್ಣ ಪ್ರಮಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಮನಸ್ಸೆಂಬುದು ಕೇವಲ ಚಂಚಲವಾದದ್ದು, ದೇಹ ಇಂದ್ರಿಯಗಳನ್ನ ಕಲಗಿಸತಕ್ಕದ್ದು, ಹಿಡಿದ ಪಟ್ಟನ್ನ ಬಿಡದೆ ಇರುವಂತಹದ್ದು, ಅಡಗಿಸಲು ಅಸಾಧ್ಯವಾದದ್ದು. ಅಂತ ಮನಸ್ಸನ್ನ ತಡೆಯೋದು ಗಾಳಿಯನ್ನು ಕಟ್ಟಿರುವಂತೆ ಅದು ಅಸಾಧ್ಯ ಎಂದೇ ನನಗೆ ತೋರುತ್ತೆ. ಕೃಷ್ಣ ಹೇಳ್ದ, ಶ್ರೀ ಭಗವಾನ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚರನ್ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಗೃಹ್ಯತೆ. ಹೇ ಕುಮಾರ, ಮನಸ್ಸು ಚಂಚಲ ಮತ್ತು ಅಡಗಿಸಲು ಅಸಾಧ್ಯ ಅನ್ನೋದು ನಿಜನೇನೆ, ಅದ್ರಲ್ಲಿ ಡೌಟೇ ಇಲ್ಲ, ಸಂದೇಹವೇ ಇಲ್ಲ. ಆದ್ರೂ ಕೂಡ ಅಭ್ಯಾಸದಿಂದ, ಇತರ ವಿಷಯಗಳಲ್ಲಿ ವೈರಾಗ್ಯದಿಂದ ಇದನ್ನು ಕಟ್ಟಬಹುದು ಮನಸ್ಸನ್ನು. ಸಾಧ್ಯವೇ ಇಲ್ಲ ಅಂತಿಲ್ಲ, ಕಷ್ಟ ಸಾಧ್ಯ. ಸ್ವಲ್ಪ ಕಷ್ಟಪಡ್ಬೇಕು, ಎಫರ್ಟ್ಸ್. ಅಸಂಯತಾತ್ಮನೋ ಯೋಗೋ ದುಷ್ಪ್ರಾಪೈತಿ ಮೇ ಮತಿ ಪಶ್ಯಾತ್ಮನಾತು ಯತತ ಶಕ್ತೋ ವಾಪ್ತುಮುಪಾಯತಃ. ಮನಸ್ಸನ್ನು ವಶಗೊಳಿಸಲಾರದವನಿಗೆ ಧ್ಯಾನ ಯೋಗ ಸಾಧಿಸುವುದು ಅಸಾಧ್ಯ ಎಂದೇ ನನ್ನ ಅಭಿಪ್ರಾಯ. ಮನಸ್ಸನ್ನು ವಶಗೊಳಿಸುವ ಪ್ರಯತ್ನಿಸುವವನಿಗೆ ಮೇಲೆ ಹೇಳಿದ ಉಪಾಯಗಳಿಂದ ಅದನ್ನು ಸಾಧಿಸಬಹುದು. ಯಾರಾಗೋದಿಲ್ಲ ಅಂತಂದ್ರೆ ಅಂತವನ್ ಬಿಟ್ಟು ಬಿಡಿ ಅಷ್ಟೇ, ಅವನಿಗೆ ಯೋಗ ಇಲ್ಲ. ಯಾರು ಪ್ರಯತ್ನ ಪಡ್ತಾನೋ ಅಂತವನಿಗೆ ಖಂಡಿತ ಸಾಧ್ಯವಾಗುತ್ತೆ ಅಂತಾನೆ. ಅರ್ಜುನ ವಾಚ ಆಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಂ ಕಾಂಗತಿಂ ಕೃಷ್ಣ ಗಚ್ಚತಿ. ಹೇ ಕೃಷ್ಣ, ಶ್ರದ್ಧೆಯಿಂದ ಕೂಡಿದ್ರು ಕೂಡ ಪ್ರಯತ್ನ ಪಡಲಾರದೆ ಧ್ಯಾನ ಯೋಗದಿಂದ ಕದಲಿದ ಮನಸ್ಸುಳ್ಳವನು ಆ ಯೋಗದಲ್ಲಿ ಸಿದ್ಧಿಯನ್ನು ಹೊಂದದೆ ಹೋದ್ರೆ ಆಮೇಲೆ ಅವನಿಗೆ ಬರುವ ಬೇರೆ ಗತಿ ಯಾವುದು? ಈಗ ಈ ಕಡೆಗೂ ಇಲ್ಲ, ಆ ಕಡೆ ಇಲ್ಲ, ತ್ರಿಶಂಕು ಸ್ಥಿತಿ ಅಂತಲ್ಲ, ಹಾಗೇನಾದ್ರು ಆಗುತ್ತೋ ಅಂತ ಕೇಳ್ತಾನ. ಕಚ್ಚಿನ್ನೋ ಭಯ ವಿಭ್ರಷ್ಟೋ ಛಿನ್ನ ಭ್ರಮಿವ ನಶ್ಯತಿ ಅಪ್ರದಿಷ್ಟೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃಪತಿ. ಹೇ ಮಹಾಬಾಹೋ, ಹೀಗೆ ಕರ್ಮಯೋಗಗಳಿಂದಲೂ ತಪ್ಪಿ ಬ್ರಹ್ಮಜ್ಞಾನದ ಮಾರ್ಗವನ್ನು ತಿಳಿಯಿದೆ ಉಭಯ ಭ್ರಷ್ಟನಾದ ಮೂಢನು ನಿರಾಧಾರನಾಗಿ ಚದುರಿದ ಮೇಘಗಳಂತೆ ನಾಶ ಹೊಂದಲಾರ್ನೆ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯ ಹಾಸ್ಯ ಛೇತ್ತಾನಹ್ಯುಪಪದ್ಯತೆ. ಈ ನನ್ನ ಸಂಶಯವನ್ನ ನೀನೇ ಸಂಪೂರ್ಣವಾಗಿ ನೀಗಿಸ್ಬೇಕು. ಈ ಸಂಶಯ ನಿವೃತ್ತಿ ಮಾಡಲು ನಿನಗಿಂತಲೂ ನನಗೆ ಬೇರೆ ಯಾರು ಸಿಗೋದಿಲ್ಲ. ಭಗವಂತನ ಅಲ್ಲದೆ ಬೇರೆ ಯಾರು ಈ ಸಂಶಯವನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯೈ ಸವಿದ್ಯತೆ ನಹಿ ಕಲ್ಯಾಣ ಕೃತೆ ಕಶ್ಚಿತ್ ದುರ್ಗತಿಯಿಂದ ಗಚ್ಚತಿ. ಹೇ ಪಾರ್ಥ, ನೀನು ಹೇಳಿದಂತೆ ಯೋಗದಿಂದ ತಪ್ಪಿದವನಿಗಾದ್ರೂ ಕೂಡ ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಹಾನಿ ಅನ್ನೋದು ಇರೋದಿಲ್ಲ. ಪ್ರಯತ್ನ ಮಾಡಿದ್ದು ವ್ಯರ್ಥವಾಗೋಲ್ಲ. ಯುವರ್ ಪ್ರೇಯರ್ ನೆವರ್ ಗೋಸ್ ವೇಸ್ಟ್ ಅಂತ ನಾ ಹಿಂದೆ ಒಂದ್ಸಲ ಹೇಳ್ತೇನೆ. ಪ್ರಾರ್ಥನೆ, ನಾವು ಮಾಡುವ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗೋದಿಲ್ಲ. ಹಾನಿ ಎಂಬುದು ಎಂದಿಗೂ ಇಲ್ಲ. ಅಪ್ಪ, ಒಳ್ಳೆ ಕಾರ್ಯವನ್ನ ಯೋಗವನ್ನು ಹಿಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದೋದಿಲ್ಲ. ನಹಿ ಕಲ್ಯಾಣ ಕೃತೆ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಪ್ರಾಪ್ಯ ಪುಣ್ಯಗತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಧ್ಯಾನ ಯೋಗದಿಂದ ತಪ್ಪಿದವನಾದ್ರೂ ಪುಣ್ಯವನ್ನ ಮಾಡಿದವರ ಲೋಕವನ್ನು ಸೇರಿ ಅಲ್ಲಿ ಅನೇಕ ವರ್ಷಗಳವರೆಗೆ ಭೋಗವನ್ನು ಅನುಭವಿಸ್ತಾ ಇದ್ದು ಆಮೇಲೆ ತಿರುಗಿ ಭೂಮಿಯಲ್ಲಿ ಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಜನ್ಮ ಅಂತಾರೆ. ಶ್ರೀಮಂತರು ಅಂತ ದುಡ್ಡಿರೋರು ಅಂತಲ್ಲ. ಸಂಗೀತ ಇದರಲ್ಲಿ ಪ್ರಯತ್ನ ಮಾಡಿದವನು ಸಂಗೀತಗಾರನ ಮನೆಯನ್ನು ಹುಟ್ಟುತ್ತಾರೆ. ಹಾಗೆ ಯೋಗವನ್ನು ಮಾಡೋನು ಯೋಗದಲ್ಲಿ ಅವರು ಚೆನ್ನಾಗಿ ನಿಷ್ಣಾತರಾಗಿದ್ದ ಅಂತವರ ಮನೆಯಲ್ಲಿ ಚಿಕ್ಕಂದಿನಿಂದಲೇ ಅವನಿಗೆ ಆ ಅಟ್ಮಾಸ್ಫಿಯರ್ ನಲ್ಲೇ ಬೆಳೆಯುವಂತ ಈ ರೀತಿ ಬರುವಂತ. ಹೀಗೆ ಅದು ಬರೀತಾನವನು. ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೆ ಭವತಿ ದೀವತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ಈದೃಶಂ. ಆಗಿರಿದೆ,
ಐಶ್ವರ್ಯ ಎಲ್ದಿದ್ರು ಜ್ಞಾನಿಗಳಾದ ಯೋಗಿಗಳ ವಂಶದಲ್ಲೇ ಹುಡ್ತಾನೆ. ಈ ಲೋಕದಲ್ಲಿ ಇಂತಹ ಜನ್ಮ ದುರ್ಲಭ ಅಂತ ತಿಳಿ. ಇಂಥದ್ದು ಸಿಗ್ಬೇಕಾದ್ರೆ ಅವನು ಯಾವ್ದೋ ಸಿದ್ಧ ಮಾಡಿರ್ಬೇಕು. ಈಗ ಕೆಲವರು ಚಿಕ್ಕ ಮಕ್ಕಳಿಗೆ ಮೊದಲಿಂದಾನೇ ಭಗವದ್ ಭಕ್ತಿ ಎಲ್ಲ ಬಹಳ ವಿಶೇಷ, ಏನು ಅಂತ ಹೆಚ್ಚಿಗೆ ಹೇಳಿದ್ದಿಲ್ಲ ಇದೆಲ್ಲ. ಹಾ, ಆ ಸಂಸ್ಕಾರ ಅವ್ರಿಗೆ ಹೌದು, ಅದನ್ನೇ ಹೇಳುದು ಅವನು. ಅಂತವನಿಗೆ ಅದ್ ಸಿಗತ್ತೆ. ಹಿಂದೆ ದುಷ್ಯಂತ್ ಶ್ರೀಧರ್ ಇಕ್ರಾನೆ, ಅವ ತೋಪ್ನಾರ್ ದಾಯರೇ ಅಬ್ರವಾಚಲ್ ಜಪ, ನಮ್ಗೆಲ್ಲ ಇದ್ರಲ್ಲೆಲ್ಲ ಅಷ್ಟ ಇರ್ಲಿಲ್ಲ. ಅವನಿಗೆ ಹೆಂಗ್ ಬಂತು ಏನಾಯ್ತು ಅಂದ್ರೆ ಅದು ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದಲ್ಲಿ ಸಾಧಿಸಿದ್ದ. ಅದನ್ನ ಪರ್ಸೀವ್ ಮಾಡೋದಕ್ಕೆ ಅವಕಾಶ ಭಗವಂತ ಕೊಟ್ಟಿದ್ದು. ಅದೇ ಅವನಿಗೆ ಅದಕ್ಕೆ ವಿರೋಧವಾಗಿ ಇಲ್ವಲ್ಲ. ತಂದೆ ತಾಯಿ ನೀನ್ ಧ್ಯಾನ ಮಾಡ್ತಾ ಕೂತ್ಕೊಬಿಡವ, ಅಧ್ಯಾತ್ಮ ಬೇಡ ನಿನಗೆ, ಸುಮ್ನೆ ಅಂತ ಅಂದ್ಬಿಟ್ಟೇನಿಲ್ಲ. ಇವಂದ್ ಏನ್ ಆಸಕ್ತಿ ಇದೆಯೋ ಅದಕ್ಕಲ್ಲಿ ಪ್ರೋತ್ಸಾಹ ಸಿಗ್ತಲ್ಲ, ಅದನ್ನೇ ಹೇಳೋದಿಲ್ಲ. ಯೋಗಿ ಇವರು ಭ್ರಷ್ಟನಾದವನು ಬರ್ತಾನೆ ಅಂದ್ರೆ ಅವನು ಏನ್ ಅದನ್ನ ಪರ್ಸ್ಯೂ ಮಾಡ್ತಾನೋ ಅದಕ್ಕೆ ಅಡ್ಡಿ ಇಲ್ಲದಂತ ಸ್ಥಳದಲ್ಲಿ ಹುಡ್ತಾನೆ ಅಷ್ಟೇ. ತಂದೆ ತಾಯಿಗಳು ಅದರಲ್ಲಿ ಪೂರ್ಣವಾಗಿ ಇದ್ದವರು ಅವರೇ ಆಗ್ಬೇಕು ಅಂತಿಲ್ಲ. ಹಾಗೆ ಇವನು ಅದನ್ನ ಪರ್ಸ್ಯೂ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುವಂತ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೌ ಕುರು ನಂದನ. ಹೇ ಕುರುನಂದನ, ಹಾಗೆ ಉತ್ತಮ ಕಾಲದಲ್ಲಿ ಜನ್ಮ ಹೊಂದಿದ ಮೇಲೆ ತನಗೆ ಪೂರ್ವ ದೇಹದಲ್ಲಿ ಸಂಬಂಧಿಸಿದ ಅದೇ ಜ್ಞಾನವನ್ನು ತಿರುಗಿ ಹೊಂದ್ತಾನೆ. ಆ ಪೂರ್ವ ಸಂಸ್ಕಾರದಿಂದ ತಿರುಗಿ ಅದರ ಸಿದ್ಧಿಗಾಗಿ ಯತ್ನಿಸ್ತಾನೆ. ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ, ಅದನ್ನ ಭಗವಂತ ಅವಕಾಶ ಮಾಡಿ ಕೊಡ್ತಾನೆ ಇವನಿಗೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತದೆ. ಅವನು ತಾನಾಗಿ ಪ್ರಯತ್ನಿಸದೆ ಇದ್ರೂ ಕೂಡ ಹಿಂದಿನ ಸಂಸ್ಕಾರವೇ ಅವನನ್ನ ಬಲಾತ್ಕಾರದಿಂದ ಅದಲ್ಲಿ ಎಳೆಯುತ್ತೆ. ಯೋಗಾಭ್ಯಾಸವನ್ನು ತಿಳಿಯಬೇಕೆಂಬ ಬುದ್ಧಿ ಮಾತ್ರ ಹುಟ್ಟಿದ್ರು ಅಂತವನ ಪ್ರಕೃತಿ ಸಂಬಂಧವನ್ನು ಅತಿಕ್ರಮಿಸಬಲ್ಲ. ಬರೀ ಒಂದು ಆಸಕ್ತಿ, ನಾನು ಯೋಗ ಮಾಡ್ಬೇಕು ಅನ್ನೋ ಒಂದು ಮನಸ್ಸುಂಟಾದ್ರೆ ಅವನಿಗೆ ಒಂದು ಸ್ಟೆಪ್ ಅದು. ಈ ಸಂಬಂಧ, ಪ್ರಕೃತಿಯ ಸಂಬಂಧ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಾನೆ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಗೆಲ್ಬಿಷ ಅನೇಕ ಜನ್ಮ ಸಂದಿಗ್ಧ ತಥೋ ಯಾದಿ ಪರ ಅಂಗತಿ. ಹೀಗೆ ಪ್ರಯತ್ನಪೂರ್ವಕವಾಗಿ ಯೋಗಾಭ್ಯಾಸಕ್ಕೆ ಯತ್ನಿಸುವಂತ ಯೋಗಿಯು ಹಿಂದೆ ಅನೇಕ ಜನ್ಮ ಸಂಚಿತವಾದ ಪುಣ್ಯ ಫಲದಿಂದ ಪಾಪವನ್ನ ನೀಗಿ ಯೋಗ ಸಿದ್ಧಿಯನ್ನು ಪಡೆದು ಕೊನೆಗೆ ಬ್ರಹ್ಮಾನಂದ ರೂಪವಾದ ಉತ್ತಮ ಗತಿಯನ್ನು ಹೊಂದುತ್ತಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಅರ್ಜುನ. ಹೇ ಅರ್ಜುನ, ಯೋಗಿಯಾದವನು ತಪಸ್ಸುಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮೇಲೆ ಇರಿಸಲ್ಪಡ್ತಾನೆ. ಆ ಯೋಗಿಯು ಕರ್ಮಾನುಷ್ಠಾನದಲ್ಲಿ ಇರುವವರಿಗಿಂತಲೂ ಮೇಲು. ಆದ್ದರಿಂದ ನೀನು ಅಂತಹ ಯೋಗಿಯಾಗು, ಕರ್ಮಯೋಗಿಯಾಗು. ಯೋಗಿನಾಮಪಿ ಸರ್ವೇಶ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮಯುಕ್ತ ತಮೋ ಮತಃ. ಆ ಯೋಗಿಗಳಲ್ಲಿಯೂ ಕೂಡ ಯಾವನು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನನ್ನನ್ನೇ ಶ್ರದ್ಧೆಯಿಂದ ಭಜಿಸ್ತಾನೋ ಅವನೇ ಎಲ್ಲರಿಗಿಂತಲೂ ಮೇಲೆ ಎನ್ನುವುದು ನನ್ನ ಮತ. ಬರೀ ಯೋಗಿಗಳು, ಅಂತ ಯೋಗಿಗಳ ಮಧ್ಯದಲ್ಲಿ ಅವನು ನನಗೆ ಯುಕ್ತ ತಮೋ ಮತಃ ಅಂದ, ನನ್ನ ಮತ ಅವನು ಎಲ್ರಿಗಿಂತನೂ ಉತ್ತಮ ಅಂತ. ಇತಿ ಆತ್ಮ ಸಂಯೋಗ ಯೋಗ ನಾಮ ಷಷ್ಠೋಧ್ಯಾಯ ಅಂದ್ರು. ಆತ್ಮ ಸಂಯೋಗ ಅಂತ ಇವರು ಹೆಸರಿಟ್ಟಿದ್ದು 30ನೇ ಅಧ್ಯಾಯ ಇಲ್ಲಿಗೆ ಸಂಪನ್ನವಾಯ್ತು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಪ್ತಮೋಧ್ಯಾಯ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ. ನೋಡಿ, ಇವ್ರು ಕೊಟ್ಟಿರೋ ಹೆಸರು ವಿಜ್ಞಾನ ಯೋಗ ಅಂತ. ಅಲ್ಲಿ ಬೇರೆ ಹೆಸರು ಇದೆ ಅದಕ್ಕೆ, ಹೆಸರುಗಳು ಎಲ್ಲ ಬೇರೆ ಬೇರೆ. ಜ್ಞಾನ ವಿಜ್ಞಾನ ಯೋಗ, ಇದು ಬರೀ ವಿಜ್ಞಾನ ಯೋಗ ಅಂದ್ರೆ ಇವರು. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಮ್ಮ ಯಥಾ ಜ್ಞಾಸ್ಯಸಿ ತತ್ಸುಣು. ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಪಾರ್ಥ, ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ನನ್ನನ್ನೇ ಮರೆ ಹೊಕ್ಕು ಮನಃಶಾಂತಿ ಹೇತುವಾದ ಕಾರಣವಾದಂತ ಯೋಗವನ್ನು ಅಭ್ಯಸಿಸಿ ನಿಸ್ಸಂಶಯವಾಗಿ ಪೂರ್ಣವಾಗಿಯೂ ನನ್ನನ್ನು ಹೇಗೆ ತಿಳಿಬಹುದೋ ಅಂತಹ ಮಾರ್ಗವನ್ನ ನಾನು ತಿಳಿಸ್ತೇನೆ ಕೇಳು. ಸೊ ಯೋಗ ಅನ್ನೋದು ತುಂಬಾ ತುಂಬಾ ಅವಶ್ಯಕ, ಪ್ರತಿಯೊಬ್ಬರು ಮಾಡ್ಬೇಕು. ಪ್ರಾಣಾಯಾಮ ಇದು ಯೋಗದಲ್ಲಿ ಸೇರಿದ್ದು. ಒಂದು ಸ್ವಲ್ಪ ಸಮಯ ಅದಕ್ಕಾಗಿ ಪ್ರತಿದಿನ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಕೈ ಕಾಲು ಆಡಿಸಿ ಎಲ್ಲ ಮಾಡೋದ್ರಲ್ಲಿ ಆ ಬೇರೆ ಬೇರೆ ಆಸನಗಳಿಂದ ಎಲ್ಲ ಫ್ರೀ ಆಗತ್ತೆ, ಆರಾಮಾಗಿ ಕೂತ್ಕೋಬಹುದು. ಈಗ ಕೂತ್ಕೊಂಡಿದ ತಕ್ಷಣ ಹೇಳ್ಬೇಕು ಅಂತಂದ್ರೆ ಅದು ಅಷ್ಟೇ. ಈ ಆಸನಗಳನ್ನು ಮಾಡ್ತಾ ಇದ್ರೆ ಎದ್ದಿದ ತಕ್ಷಣ ತಲೆ ಸುತ್ತೋಲ್ಲ, ಜಾಯಿಂಟ್ಸ್ ಗಳೆಲ್ಲ ಫ್ರೀ ಆಗುತ್ತೆ. ಬೇರೆ ಬೇರೆ ಆಸನಗಳು ಅವ್ರು ಮೊದಲು ವಾರ್ಮ್ ಅಪ್ ಅಂತ ಎಲ್ಲ ಅಂಗಗಳಿಗೂ ಬರೋ ಹಂಗೆ ಮಾಡ್ತಾರೆ ಬೇರೆ ಬೇರೆ ಆಸನಗಳು. ಸೂರ್ಯ ನಮಸ್ಕಾರ, ಆಮೇಲೆ ಇನ್ನೊಂದು ಯಾವುದು
ತಲೆಯನ್ನ ಶೀರ್ಷಾಸನ ಇದೆಯಲ್ಲ, ಶೀರ್ಷಾಸನ ಎಲ್ಲರೂ ಮಾಡೋದು ಬೇಡ. ಅವ್ರು ಹೇಳುದು ಕೈಯನ್ನ ಎರಡೊಂದು ಜೋಡಿಸಿ ತಲೆಯನ್ನ ಬಗ್ಸಿ ಹೀಗೆ ನಿಂತ್ಕೊಳ್ಳೋದು, ಹೀಗೆ ಬಗ್ಗಿ. ಅದೇನೆ ಎಲ್ಲ ಇದ್ರದಕ್ಕೂ ಆಗತ್ತೆ ಅಂತ. ಅಂದ್ರೆ ರಕ್ತ ಪರಿಚಲನೆ ಬ್ರೈನ್ ಕಡೆಗೆ ಬರೋದ್ರಿಂದ ಬ್ರೈನ್ ಸೆಲ್ಸ್ ಎಲ್ಲ ಇದಾಗತ್ತೆ ಅಂತ. ಒಂದೊಂದಕ್ಕೂ ಅಡ್ವಾಂಟೇಜಸ್ ಎಲ್ಲ ಹೇಳುವಂತ. ಹಾ, ಎಲ್ಲ ಯೋಗ ಬೇಕು. ಶರೀರ ಚೆನ್ನಾಗಿ ಇಟ್ಕೊಳ್ಬೇಕು. ಸ್ಥಿರ ಈ ಅಂಗೈ ತುಷ್ಟವಾಗಂ ಸಹ. ಚೆನ್ನಾಗಿರ್ಲಿ ಶರೀರ ಅಂತಂದ್ರೆ ಅವನೇನ್ ಚೆನ್ನಾಗಿ ಹೆಂಗಿಡ್ತಾನೆ ಭಗವಂತ. ನೀವು ಯೋಗ ಮಾಡಿದ್ರೆ ಅದಕ್ಕೆ ಅವನು ಪೂರ್ವಕವಾಗಿ ಎಲ್ಲವನ್ನು ಮಾಡ್ತಾನೆ. ಎಲ್ಲ ನೋವುಗಳು ಇವುಗಳೆಲ್ಲ ಕಡಿಮೆ ಆಗುವಂತದ್ದು. ಮೊದ್ಲೆಲ್ಲ ಎತ್ತಿ ನಿಂತೆ, ಹಂಗೆ ಊಟ ಆಯ್ತು ಇಲ್ವೇ ಇಲ್ಲ. ಫಿಸಿಕಲ್ ಎಜುಕೇಶನ್ PT ಇಲ್ಲ, ಜೊತೆಗೆ ಇದು ಮಾರಲ್ ಕ್ಲಾಸಸ್ ಎರಡು ತೆಗೆದಾಕುದು. ಯಾವ್ದು ಬಹಳ ಮುಖ್ಯನೋ ಅವುಗಳನ್ನೇ ತೆಗೆದಾಕುದು. ಸುಮ್ನೆ ಫಿಸಿಕ್ಸ್ ಮ್ಯಾಥ್ಸ್ ಇವುಗಳಿಗೇನೆ ಅದಕ್ಕೂ ಎಲ್ಲ ಸ್ಪೆಷಲ್ ಕ್ಲಾಸುಗಳು. ಎಷ್ಟು ಶೋಚನೀಯ ಅಂತ. ದೈಹಿಕವಾಗಿಯೂ ಕೂಡ ಚೆನ್ನಾಗಿರ್ತಿದ್ರು ಅವಾಗ. ಮುಂದಕ್ಕೆ ಈಗ ಅಂತ ಮಾರ್ಗ ನಾನು ತಿಳಿಸ್ತೀನಿ ಕೇಳು. ಪೂರ್ಣವಾಗಿ ನನ್ನನ್ನು ಹೇಗೆ ತಿಳಿಬಹುದು ಅನ್ನೋದನ್ನ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದ ಮೇಲೆ ತಿಳಿಯಬೇಕಾದದ್ದು ಬೇರೊಂದು ಇರೋದಿಲ್ವಾ, ಅಂತಹ ಆತ್ಮಜ್ಞಾನದೊಡಗೂಡಿದ ನನ್ನ ವಿಷಯವಾದ ಪರಮಾತ್ಮ ಜ್ಞಾನವನ್ನು ನಾನು ನಿನಗೆ ತಿಳಿಸ್ತೇನೆ. ಅದಕ್ಕೆ ಇದನ್ನ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿ. ಬರೀ ಆತ್ಮದ್ದಷ್ಟೇ ಅಲ್ಲ, ಮುಂದಕ್ಕೆ ಅದನ್ನು ತಿಳಿಸ್ತಾ ಇದ್ದೇನೆ ಕೇಳೋ. ಯಾವ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೋ. ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಅಂತ ಉಪನಿಷತ್ತು ಇದನ್ನು ಕೊಂಡಾಡ. ಈಗ ಚಿನ್ನ ಅದೇನು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಆ ಚಿನ್ನದಲ್ಲಿ ಮಾಡಿದ್ ಯಾವುದೇ ಪದಾರ್ಥ, ಅದು ಓಲೆನೋ ಉಂಗ್ರಾನೋ ಮೂಗ್ಬಟ್ಟೋ ಸರಾನೋ ತಟ್ಟೆನೋ ಲೋಟನೋ, ಈ ಚಿನ್ನದ್ದು ಹೇಳ್ತಿರೋ ಇಲ್ವಾ? ಯಾಕೆ ಚಿನ್ನದ ಬಗ್ಗೆ ನಿಮ್ಗೆ ಗೊತ್ತಿದೆ. ಹಾಗೆ ಇಲ್ಲಿ ಹೇಳ್ತಾನೆ, ಯಾವುದನ್ನ ತಿಳಿದ ಮೇಲೆ ತಿಳಿಯಬೇಕಾದ ಬೇರೊಂದು ಇಲ್ವಾ, ಅದೇನು ಅನ್ನೋದನ್ನ ಹೇಳ್ತೀನಿ ಅಂತಾನೆ. ಅಂತಹ ಆತ್ಮಜ್ಞಾನದ ಒಡಗೂಡಿದಂತ ನನ್ನ ವಿಷಯವಾದ ಪರಮಾತ್ಮ ಜ್ಞಾನವನ್ನು ಹೇಳ್ತೇನೆ. 7ನೇ ಅಧ್ಯಾಯ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತ್ತಿ ತತ್ವಃ. ಮನುಷ್ಯರಲ್ಲಿ 1000ಕ್ಕೊಬ್ಬ ಮಾತ್ರನೇ ಆ ಜ್ಞಾನ ಸಿದ್ಧಿಗೆ ಎತ್ತಿಸೋದು. ಎಲ್ರೂ ಇಲ್ಲ. ಈ ಪ್ರಪಂಚ ಇಷ್ಟು ಚೆನ್ನಾಗಿದೆ ಅಂತ ಎಷ್ಟು ಜನ ಮಾಡಿಸ್ಕೊಳ್ತಾರೆ? ಮಾಡಿಸ್ಕೊಳ್ಬೇಕು ಅನ್ನೋ ಮನಸ್ಸಿದ್ದಂತ 1000 ಜನದಲ್ಲಿ ಆ ಸ್ವಾಮಿಗೆ ನಮ್ಮ ಅದಕ್ಕೆ ಒಂದು ಎನಕ್ ಫ್ರೈ ಟೈಮ್ ಕೃತ್ಯ ಒಂದ್ ಪಣ್ಣಾಕ್ ಪಣಿಸ್ಕೊಲ್ಲ. ಮಾಡಿಸ್ಕೋಬಹುದು ಅನ್ನೋವರಲ್ಲಿ ಇದು ಹೌದು. ಆ ತೀವ್ರತೆ ಇದ್ದು ಅವರು ಇಲ್ಲಿಗೆ ಬರ್ಬೇಕಾಗಿಲ್ಲ ಬೆಂಗಳೂರಿಗೆ, ಅವರಿರೋ ಜಾಗಕ್ಕೆ ನಾವು ಹೋಗಿ ಮಾಡಿಸ್ಕೊಂಡ್ ಬರೋಣ ಅನ್ನೋ ಆ ತೀವ್ರತೆ ಎಷ್ಟು ಜನಕ್ಕೆ ಬರುತ್ತೆ? ಅಯ್ಯೋ ಪಂಚಕೊಂಡ ಕಾಚಿ ನೆಕ್ಸ್ಟ್ ಟೈಮ್ ಅವರಳು ಅಪ್ಪ ಪಾರ್ಕ್ಲ. ಈ ಸಲ ನನ್ಗೆ ಟೈಮ್ ಆಗ್ಲಿಲ್ಲ, ಆಫೀಸು ಮೀಟಿಂಗು ಇನ್ನೇದೋ ಕೆಲಸ, ಇವನಿಗೆ ಬೇರೆದಕ್ಕೆ ರಜಾ ಹೋಗಕ್ಕಾಗತ್ತೆ. ರಜಾ ಹಾಕಿ ಬೇರೆದಕ್ಕೆ ಫ್ರೆಂಡು ಮಗನ ಬರ್ತ್ಡೇಗೆ ಅವತ್ತು ರಜಾ. ಇಲ್ಲಿ ಸಮಾಚರಣೆ ಮಾಡಿಸ್ಕೊಳಕ್ ಸ್ವಾಮಿಗಳು ಅನೌನ್ಸ್ ಮಾಡಿದ್ದಾರೆ, ಅವತ್ತು ಎಲ್ಲೇ ಇಲ್ಲ ನಾನು ಆಫೀಸಿಗೆ ಹೋಗೋಣ, ಟೈಮ್ ಆಗ್ಲ. ಅವ್ರ ಕರ್ಮ ಮುಗ್ದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇವರ ಪ್ರಬಲ ತರ ಪ್ರಾಚೀನ ಕರ್ಮ ಇವ್ರು ಮಾಡಿಸ್ಕೊಳ್ಳೋದಕ್ಕೆ ಅಡ್ಡಿ ಆಗಿರುವಂತ. ಅದಕ್ಕೆ ಹೇಳ್ತಾ ಇದ್ದೀವಿ, 1000ಕ್ಕೆ ಒಬ್ಬ ಮಾತ್ರನೇ ಜ್ಞಾನ ಸಿದ್ಧಿಗೆ ಯತ್ನ ಮಾಡುವಂತದ್ದು. ಹಾಗೆ ಯತ್ನಿಸಿದವರಲ್ಲಿಯೂ ಕೂಡ 1000ಕ್ಕೊಬ್ಬನೇ ನನ್ನನ್ನ ವಾಸ್ತವ ಸ್ಥಿತಿಯಿಂದ ತಿಳಿಯಬಲ್ಲ. ಭೂಮಿರಾಪೋ ನಲೋ ವಾಯೋ ಖಮ್ಮನೋ ಬುದ್ಧಿರೇವಚ ಅಹಂಕಾರ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಎಂಬ 8 ವೇದಗಳಿಂದ ಕಾಣುವಂತ ಪ್ರಕೃತಿ ನನ್ನದೇನೆ. ನಾನೇ ಇದೆಲ್ಲ ಆಗಿರೋದು ಅಂತ ಅವನೇ ಆದ ಮೂಲತಃ. ಅದಕ್ಕೆ ಸೃಷ್ಟಿಕರ್ತ ಮೂಲದಲ್ಲಿ ಯಾರು ಅಂತಂದ್ರೆ ಜಗತ್ ಕಾರಣ ಇವನೇ, ಭಗವಂತನೇ ಅಂತ ಹೇಳೋದೆ. ಅಪರೇಯಮಿತಸ್ತ್ವನ್ಯಾಂ ಪ್ರಗತಿಂ ವಿದ್ಯೆ ಮೇ ಪರಾಂ ಜೀವಭೂತ ಮಹಾಬಾಹೋ ಯ ಏದಂ ಧಾರ್ಯತೆ ಜಗತೆ. ಈ ಅಚೇತನ ಪ್ರಕೃತಿಗಿಂತಲೂ ಸತ್ವ ಗಣ ರಜ ತಮೋ ಗುಣಗಳಿಂದ ಆಗಿರೋ ತ್ರಿಗುಣಾತ್ಮಕವಾದ ಪ್ರಕೃತಿ ಅದು ಅಚೇತನ, ಜಡ. ಆ ಅಚೇತನ ಪ್ರಕೃತಿಗಿಂತಲೂ ಉತ್ತಮವಾದಂತ ಜೀವ ಎಂಬ ಬೇರೆ ಪ್ರಕೃತಿ ಉಂಟು. ಅದರಿಂದ ಈ ಪ್ರಪಂಚವೆಲ್ಲ ವ್ಯಾಪ್ತವಾಗಿ ಅದರಿಂದಲೇ ಧರಿಸಲ್ಪಡ್ತಾ ಇದೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರ್ಯ ಅಹಂಕೃತ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತರ. ಸಮಸ್ತ ಭೂತಗಳು ಮೇಲೆ ಹೇಳಿದ
ಎರಡು ಬಗೆಯ ಪ್ರಗತಿಗಳಿಂದಲೇ ಉಂಟಾಗುವಂತಹದ್ದು ಅಂತ ತಿಳಿ. ಆ ಪ್ರಗತಿಯ ಮೂಲಕವಾಗಿ ಈ ಸಮಸ್ತ ಜಗತ್ತಿನ ಉತ್ಪತ್ತಿಗೂ ನಾಶಕ್ಕೂ ಕಾರಣವಾಗಿರೋನು ನಾನೇನೆ. ಹಾ, ಇದರಿಂದ ಪಂಚಭೂತಗಳಿಂದ ಆಗಿರುವಂತಹದ್ದು ಇವೆಲ್ಲ ತ್ರಿಗುಣಾತ್ಮಕವಾದದ್ದು. ಎಲ್ಲ ತ್ರಿಗುಣಾತ್ಮಕವಾದದ್ದು ಪ್ರಕೃತಿ. ಮತ್ತ ಪರತರಂ ನಾಣ್ಯತೆ ಕೆಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಏ ಧನಂಜಯ, ನನಗಿಂತಲೂ ಮೇಲಾದ್ದು ಬೇರೆ ಯಾವುದೂ ಇಲ್ಲ. ನಿಸ್ಸಮಾಭ್ಯಧಿಕ ಅಂತದ್ ಕೇಳಿದ. ಅವನಿಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ. ಒಂದೇ ನೂರಿನಲ್ಲಿ ಪೋಣಿಸಲ್ಪಟ್ಟಂತ ಮುತ್ತಿನ ಮಣಿಗಳಂತೆ ಈ ಸಮಸ್ತ ಪ್ರಪಂಚವು ನನ್ನಲ್ಲಿಯೇ ತೆಗೆದುಕೊಂಡಿದೆ. ಅವನೇನೆ ಸೂತ್ರಧಾರ, ಜಗನ್ನಾಟಕ ಸೂತ್ರಧಾರ ಅಂತ ಹೇಳೋದು. ಸೂತ್ರಧಾರ ಅಂದ್ರೆ ಆ ಮಣಿಗಳನ್ನ ತೋರಿಸೋ ದಾರ ಇದೆಯಲ್ಲ, ಅದು. ಹಾಗೆ ಶ್ರುತಿ ಈ 14 ಲೋಕಗಳು, ಅಲ್ಲಿರುವಂತ ಅಷ್ಟು ಚೇತನರು ಎಲ್ಲರನ್ನ ನೇಮಿಸಿ ಅವರಿಗೆ ಆಧಾರವಾಗಿ ಇರುವಂತವನವನು ಸೂತ್ರಧಾರದಂತೆ. ಸೂತ್ರೇ ಮಣಿಗಣ ಇವ. ರಸೋಹ ಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹೇ ಕೌಂತೆಯ, ನೀರಿನಲ್ಲಿರುವ ರಸವು ರುಚಿ ಅದು ನಾನೇ. ಚಂದ್ರ ಸೂರ್ಯರಲ್ಲಿರುವ ಪ್ರಭೆಯು ನಾನೇ. ಸಮಸ್ತ ವೇದಗಳಲ್ಲಿ ಪ್ರಣವ ಓಂಕಾರ ನಾನೇ. ಆಕಾಶದಲ್ಲಿ ಶಬ್ದ, ಮನುಷ್ಯರಲ್ಲಿ ಪುರುಷ ಸ್ವಭಾವವು ನಾನೇ. ಪುರುಷ ಅಂತಂದಿದ ತಕ್ಷಣ ಗಂಡು ಅಂತಲ್ಲ ಅರ್ಥ ಇಲ್ಲಿ. ನಾನು ಅನ್ನೋ ಅರಿವಿದೆಯಲ್ಲ, ಚೇತನ. ಈಗ ನಾನು ಅಂತ ಹೇಳ್ಬೇಕಾದ್ರೆ ಯಾರು? ನಾನು ಅನ್ನೋದು ನಮ್ಗೆ ಗೊತ್ತಾಗತ್ತಲ್ಲ. ನಾನು ಮಾಡಿದೆ ಅಂದ್ರೆ ಶರೀರನೋ? ಶರೀರದ ಮೂಲಕ ನೀವು ಮಾಡಿಸ್ಕೊಳ್ತೀರಿ. ಬಟ್ ಮಾಡೋನು, ಸಂಕಲ್ಪ ಮಾಡೋನು ಯಾರು? ಬರೀ ಶರೀರನೇ ಮಾಡುತ್ತೇನೋ? ಆ ನಾನು, ತನ್ನ ಅರಿವೇ ತನಗೆ ಗುರು ಅಂದ್ರು ವಚನ ಸಾಹಿತ್ಯದಲ್ಲಿ. ಆ ಅರಿವು ಇದೆಯಲ್ಲ, ಅದು ನಾನು ಅಂತ ಹೇಳ್ತಾರೆ. ಅವೆಲ್ಲವೂ ನಾನೇ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು. ಭೂಮಿಯಲ್ಲಿರುವ ಪವಿತ್ರವಾದ ಗಂಧ, ಗಂಧವತಿ ಪೃಥ್ವಿ. ಅಗ್ನಿಯಲ್ಲಿ ತೇಜಸ್ಸು ನಾನೇ ಆಗಿದ್ದೇನೆ. ಸಮಸ್ತ ಭೂತಗಳಲ್ಲಿರುವ ಜೀವ, ತಪಸ್ವಿಗಳಲ್ಲಿ ತಪಸ್ಸು ನಾನೇನೆ. ಬೀಜಮ್ಮ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿ ನಾಮಹಂ. ಹೇ ಪಾರ್ಥ, ಅನಾದಿಯಾದ ನನ್ನನ್ನೇ ಸಮಸ್ತ ಭೂತಗಳಿಗೂ ಬೀಜ, ಮೂಲ ಕಾರಣ ಅಂತ ತಿಳಿ. ಬುದ್ಧಿವಂತರಲ್ಲಿ ಬುದ್ಧಿಯೋ, ತೇಜಸ್ಸುಗಳಲ್ಲಿರುವ ತೇಜಸ್ಸು ನಾನೇ. ಎಲ್ಲವೂ ನಾನೇ ಆಗಿದ್ದೇನೆ. ಬಲಂ ಬಲವತಾಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಹೇ ಭರತಶ್ರೇಷ್ಠ, ಬಲವಂತರಲ್ಲಿ ಆಸೆಯಿಂದಲೂ ಕಾಮದಿಂದ ಬಿಡಲ್ಪಟ್ಟಂತ ಬಲವು ನಾನೇ. ಪ್ರಾಣಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಯು ನಾನೇ ಆಗಿದ್ದೇನೆ. ಪ್ರಾಣಿಗಳು ಅಂದ್ರೆ ಚೇತನರು. ಭೂತೇಶು ಯೇ ಚೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತ ಯೇ ವೇತಿ ತಾನ್ ಮಿದ್ದಿ ನತ್ವಹಂ ತೇಷು ದೇಮಯಿ. ಸತ್ವಗುಣ ಸಂಬಂಧವಾದ ಶಮದಮಾದಿಗಳು, ರಜೋಗುಣದಿಂದ ಆಗುವ ಹರ್ಷಾದಿಗಳು, ತಮೋಗುಣದಿಂದ ಹುಟ್ಟುವ ಶೋಕ ಮೋಹಾದಿಗಳು ಎಲ್ಲ ನನ್ನಿಂದಾನೇ ಉಂಟಾಗೋದು. ಅದನ್ನು ತಿಳಿ. ಆದರೆ ಅವು ನನ್ನ ಅಧೀನದಲ್ಲಿದೆಯೇ ಹೊರತು ನಾನು ಅವುಗಳಿಗೆ ಅಧೀನಲ್ಲ. ಈಗ ಹೂ ಇಸ್ ಡಿಪೆಂಡೆಂಟ್ ಆನ್ ಹೋಮ್ ಅಂತ ಕೇಳಿದ್ರೆ, ಕರ್ಮಾಧ್ಯಕ್ಷನಾಗಿ ಇವನ ಅಥವಾ ಕರ್ಮವೇ ಪ್ರಧಾನವಾಗಿ ಭಗವಂತ ಅದು ಹೇಳ್ದಂತೆ ಆಡ್ತಾನ? ಇದು ಸರಿಯಾಗಿ ತಿಳಿದೇ ಇರೋರು ಹೇಳೋದಷ್ಟೇ. ಹರಿಣಾಪಿ ಹರೇಣಾಪಿ ಏನು ಮಾಡಕ್ಕಲ್ಲ, ಅವಶ್ಯಂ ಅನುಭೋಕ್ತವ್ಯಂ. ಕರ್ಮ ಇದ್ರದ್ದು. ಹರಿನು ಏನು ಮಾಡಕ್ಕಾಗಲ್ಲ, ಹರನು ಏನು ಮಾಡಕ್ಕಾಗಲ್ಲ. ಏನು? ನಿಮ್ಮ ಪ್ರಬಲತರ ಕರ್ಮ, ಅದರಿಂದ ಬಂದದ್ದಾಗರೆ ಕರ್ಮ ಪ್ರಧಾನವಾಯ್ತು, ಭಗವಂತ ಅಲ್ಲ. ಇದು ಸರಿಯಾದ ವ್ಯಾಖ್ಯಾನ ಅಲ್ಲ, ಇದು ತಪ್ಪು. ಕರ್ಮಗೆ ಅಧ್ಯಕ್ಷನಾಗಿರೋನ್ ಭಗವಂತ, ಅವನನ್ನು ಮೀರಿ ಯಾವುದೂ ಇಲ್ಲ. ಅದು ಸರಿಯಾದಂತ ವಿವೇಕ. ಎಲ್ಲವೂ ನನ್ನದ ಅಧೀನದಲ್ಲಿ ಇದೆಯೇ ಹೊರತು ನಾನು ಯಾವ್ದ್ರಲ್ಲೂ ಅಧೀನದಲ್ಲಿ ಇಲ್ಲ. ಐ ಆಮ್ ದಿ ಕಂಟ್ರೋಲರ್, ಬಟ್ ಐ ಕೆನಾಟ್ ಬಿ ಕಂಟ್ರೋಲ್ ಬೈ ಎನಿಬಡಿ. ನನಗೆ ಯಾರು ಇಲ್ಲ ನಿಯಾಮಕ. ನಾನು ಎಲ್ಲರಿಗೂ ನಾಥ, ನಾನು ಅನಾಥ. ಹೀಗೆ ತ್ರಿಭಿರ್ಗುಣಮಯೈ ಭಾವೈ ಯೇಭಿ ಸರ್ವಮಿದಂ ಜಗದೆ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯವ. ಮೇಲೆ ಹೇಳಿದ ಸತ್ವ ರಜಸ್ತಮಗಳೆಂಬ 3 ಗುಣಗಳುಳ್ಳ ವಸ್ತುಗಳಿಂದಲೇ ಸಮಸ್ತ ಜಗತ್ತು ಮೋಹಗೊಂಡು ಈ 3 ಗುಣಗಳಿಗಿಂತಲೂ ವಿಲಕ್ಷಣವಾದ ಮತ್ತು ನಾಶರಹಿತಾದ ನನ್ನನ್ನು ತಿಳಿಯಲಾರದು. ಯಾರಕ್ಕೂ ಕಾಣ ಕೊಡಾದವನ್, ಮಣ್ಣವರ್ಕು ಮಿಣ್ಣವರ್ಕು ಮರಿಯಾದವನ್. ಈ ಮಾತುಗಳೆಲ್ಲ ಹೇಳಿದ್ರೆ ಏನಾಗಾದ್ರೆ ಯಾರಿಗೂ ಕಾಣಿಸೋಲ್ಲ ಅವನು ಅಲ್ಲ. ಈ ಸತ್ವರಜೋ ತಮೋ ಗುಣಗಳಿಂದ ಅವುಗಳಿಂದ ಇದ್ದವ್ರಿಗೆ ಆಗೋದಿಲ್ಲ ಅನ್ನೋದು ಕೇಳ್ತಾ ಇದ್ದಾನು. ಅವರುಗಳು ನನ್ನನ್ನು ತಿಳಿಯಲಾರರು.
ಯಾಕೆಂದ್ರೆ ಆ ಮೋಹದಿಂದ, ಈ ಮಾಯೆ ಅದೇನೆ ಹೇಳುದು. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯೇನಂತು ಮಹೇಶ್ವರಂ. ಎಲ್ಲ ಇವನೇನೆ ಅದಕ್ಕಾಗಿ ಹೇಳುದು. ಸಕಲೇತರ ವಿಲಕ್ಷಣ, ಈ ಮೂರು ಗುಣಗಳಿಗಿಂದಲೂ ಅವನು ತ್ರಿಗುಣಾತೀತ ದತ್ತಾತ್ರೇಯ. ತ್ರಿರೂಪ ದತ್ತಾತ್ರೇಯ ಅದ್ ಭಜನೆ ಎಷ್ಟು ಅರ್ಥಪೂರ್ಣವಾಗಿ ಗೊತ್ತಾ. ತ್ರಿಗುಣಕ್ಕೆ ಅತೀತನಾದವನು ದತ್ತಾತ್ರೇಯ. ಗುಣಗಳಿಂದ ಅವನು ಇದ್ ಮಾಡಕ್ಕಲ್ಲ, ಅವನು ಶುದ್ಧ ಸತ್ವದಲ್ಲಿರುವಂತವನು. ಹಾಗೆ ಎಲ್ಲ ಗುಣಗಳಿಗಿಂತಲೂ ವಿಲಕ್ಷಣಾದ ಮತ್ತು ನಾಶರಹಿತನಾದ ನನ್ನನ್ನ ತಿಳಿಯಲಾರರು ಎಲ್ರು ಕೂಡ. ಯಾರು? ಈ ಸತ್ವ ರಜೋ ತಮ ಗುಣ. ಅದಕ್ಕೆ ಬ್ರಹ್ಮನು ಕೂಡ ತಿಳಿಯೋಕ್ಕಾಗ್ಲಿಲ್ಲ ಅವನ್ನ. ಪೂರ್ಣವಾಗಿ ಆಗಲ್ಲ. ಇಂದ್ರನು ಅಷ್ಟೇ, ಅವ್ನು ಪದವಿ ಸಿಕ್ತು, ಅದಾಯ್ತು, ಕೊಯ್ಯ ಮರ್ರ ಅಂದ, ಆ ರಾಕ್ಷಸರು ಬಂದಾಗ ನೀನ್ ರಕ್ಷಣೆ ಮಾಡ್ಬೇಕು ಅಂತ. ಈ ಕೃಷ್ಣ ಹೋಗಿ ಅವನಿಗೆಲ್ಲ ಮಾಡ್ಬಿಟ್ಟು ಅವನು ಪಾರಿಜಾತ ಇದ್ಬೇಕು ಅಂದ್ರೆ ಅವನ ಮೇಲೆ ಇದ್ದು ಹೋಗ್ತಾನೆ. ಈ ಇಂದ್ರನ್ ಬುದ್ಧಿ ನೋಡಿ ಯಾವ ಮಟ್ಟಕ್ಕೆ ಬರುತ್ತೆ ಅಲ್ಲಿಗೆ ಅಂತ. ನಂದು ಕೊಟ್ಟವ್ರು ಯಾರು? ಸಮುದ್ರ ಮಥನ ಮಾಡಿ ಅದನ್ನು ತೆಗೆಸ್ಕೊಟ್ಟವ್ನು ಯಾರು? ಭಗವಂತ. ಅವನು ಕೊಟ್ಟಿದ್ದು ಅವನು ಕೊಡೋದಕ್ಕೇನೆ ಇಲ್ಲ. இப்போ ನಾಮೆ ಉಡ್ಸ್ಕೆ ரொம்ப ಕಾಸ್ಟ್ಲಿ ಇದೆ ಪಂಚೆ ಇದುಗಳೆಲ್ಲ, ಅದು ಗೋಲ್ಡನ್ ಥ್ರೆಡ್ ಇರುವಂತದ್ದಾಗ್ಬೇಕು. ಅಲ್ಲಿ ಭಗವಂತನ ಪೂಜೆ ಮಾಡೋಕೆ ತರ್ಬೇಕಾದ್ರೆ ಅವನೇ ಕೊಟ್ಟಿದ್ದೆಲ್ಲ ಅವನು ಕೊಡ್ಬೇಕಾದ್ರೆ ಅಲ್ಲಿ ಚೌಕಾಸಿ ಮಾಡುವಂತ. ಇದು ಎಪ್ಪಡಿಕ ಇಪ್ಪ ಕಾರ್ಯ ಕೆಲಸ ಮಾಡೋನ್ ಸಂಪಾದನೆ ಮಾಡ್ತಾ ಇದ್ದ. ಮನೆ ನಾವು ಹೌಸ್ ವೈಫ್ ಅವನು, ಇವನ್ ಸಂಪಾದನೆ ಮಾಡಿದ್ದೆಲ್ಲ ತಂದು ಕೊಡ್ತಾನ ಅವನು ಪೂರ ಅಷ್ಟೊಂದು ದುಡ್ಡು. ನಂಗೆ ಸ್ವಲ್ಪ ಪೆಟ್ರೋಲ್ ಏನು ಕೊಟ್ಟಿದ್ದೆಲ್ಲ ಏನಾಯ್ತು ಎಷ್ಟು ಪೆಂಡಿಂಗ್ ಆಗಿ ಕೇಳ್ತಾ ಇರೋದು, ಯಾರು ಸಂಪಾದಿಸಿದ ದುಡ್ಡದು? ಆ ತರದಲ್ಲೇ ಭಗವಂತನಲ್ಲಿ ಮಾಡುವಂತದ್ದು ಅಂತ. ಎಲ್ಲವೂ ಅವಂದೇ ಆದ್ರೂ ಕೂಡ ಅವನಿಗೆ ಕೊಡ್ಬೇಕಾದ್ರೆ ನಾವೆಲ್ಲ ಚೌಕಾಸಿ ಮಾಡ್ತೀವಿ. ನನ್ನನ್ನು ತಿಳಿಯಲಾರದವು ದಿವ್ಯ ಶಕ್ತಿಯುಳ್ಳ ಮತ್ತು ಮೂರು ಗುಣಗಳಿಂದ ಏರ್ಪಟ್ಟ ನನ್ನ ಸಂಕಲ್ಪ ರೂಪವಾದ ನನ್ನ ಮಾಯೆಯನ್ನ ಅತಿಕ್ರಮಿಸಲು ಯೋಗಿಗಳಿಗೂ ಸಾಧ್ಯ ಇಲ್ಲ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇದಾಂತರಂತಿದೆ. ಯೋಗಿಗಳಿಗೂ ಸಾಧ್ಯ ಇಲ್ಲ ಇದು. ನನ್ನನ್ನೇ ಯಾರು ಶರಣು ಹೊಂತಾರೋ ಅವರು ಮಾತ್ರವೇ ಈ ಮಾಯನ್ನು ದಾಟುದು. ಅದಕ್ಕಾಗಿ ಆ ಧ್ಯಾನ ಶ್ಲೋಕ, ಯತ್ ಪ್ರಪತ್ತಿಂ ವಿನಾ ಸರ್ವೈಹಿ ಯಸ್ಯ ಮಾಯಾ ದುರತ್ಯಯ ಧನಂಜಯ ರಥಸ್ಥಂ ತದ್ ಪ್ರಪದ್ಯೆ ಶರಣಂ ಪಾರ್ಥ ಸಾರಥಿ. ಅವನಲ್ಲಿ ಶರಣಾಗದೆ ಇದ್ರೆ ಅವನ ಮಾಯನ್ನು ದಾಟಕ್ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಅದು ದುರತ್ಯಯ ಅಂದ್ರೆ ಕಷ್ಟ ಸಾಧ್ಯ ಅಂತಿಲ್ಲ. ಅವನಿಲ್ದೆ ಇದ್ರು ನಾನು ನನ್ನ ಪ್ರಯತ್ನದಿಂದ ಮಾಡ್ತೀನಿ, ಇಲ್ಲ ಇಲ್ಲ, ಅವನಲ್ಲಿ ಶರಣ ಹೊಂದಲೇಬೇಕು. ಹಾಗಿದ್ರೆ ಮಾತ್ರ ಮಾಯೆಯನ್ನು ದಾಟೋದಕ್ಕೆ ಸಾಧ್ಯ. ನಮಾಂ ದುಷ್ಕೃತಿ ನೋ ಮೂಢಾಃ ಪ್ರಪದ್ಯಂತೇನ ರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಪಾಪ ಮಾಡಿದವರು, ಮೂಢರು, ಮೂರ್ಖರು, ಮಾಯೆಯಿಂದ ಕೆಟ್ಟು ಹೋದ ಜ್ಞಾನವುಳ್ಳವರು, ಸುಳ್ಳು, ದ್ವೇಷ, ಹಿಂಸೆ ಮೊದಲಾದ ಆಸುರ ಸ್ವಭಾವವುಳ್ಳವರು ಆದಂತ ನೀಚ ಜನರು ನನ್ನನ್ನು ಎಂದಿಗೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಅವರಿಂದ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀತ ಭರತಕ್ಷಮ. 4 ವಿಧ ಭಜನೆ ಮಾಡೋರು ನನ್ನನ್ನ. ಅವರು ಇದು 7ನೇ ಅಧ್ಯಾಯದಲ್ಲಿ ಬರೋ ಮಾತಿದು. ಕಷ್ಟದಲ್ಲಿ ಸಿಕ್ಕಿದವನು, ಆತ್ಮಸ್ವರೂಪ ಜ್ಞಾನವನ್ನು ಬಯಸುವನು, ಧರ್ಮ ಸಾಧನವಾದ ಧನವನ್ನು ಕೋರುವಂತವನು, ಬ್ರಹ್ಮಜ್ಞಾನಿ ಎಂಬ ಈ 4 ಬಗೆಯ ಪುಣ್ಯಶಾಲಿಗಳಾದ ಜನರು ನನ್ನನ್ನು ಉಪಾಸಿಸ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಮಹಂ ಸಚ ಮಮ ಪ್ರಿಯ. ಈ 4ರಲ್ಲಿ ಸ್ಥಿರ ಮನಸ್ಸುಳ್ಳವನು, ಭಕ್ತಿ ಒಂದನ್ನೇ ದೃಢವಾಗಿ ಹಿಡಿದವನು ಆದ ಜ್ಞಾನಿಯು ಶ್ರೇಷ್ಠ ಅವರಲ್ಲಿ. ಅಲ್ಲಿ ಹಿಂದೆ ಅಂತ ಹೇಳಿ ಆರ್ತೋ ಜಿಜ್ಞಾಸುರರ್ಥಾತಿ ಜ್ಞಾನೀತು ಆತ್ಮ ಇವ ಮೇ ಮತಂ ಅಂತ ಹೇಳ್ದ. ಅದೊಂದು 4 ಕೆಳಗಡೆ. ಇಲ್ಲಿ ಹೇಳ್ತಾ ಇದ್ದಿದ್ದು ಜಿಜ್ಞಾಸು, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. ಅವುಗಳಲ್ಲಿ ಅವನು ಶ್ರೇಷ್ಠ. ಅಂತಹ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯ, ಅವನು ನನಗೆ ಅತ್ಯಂತ ಪ್ರಿಯ ಪಾತ್ರ. ಯಾಕೆಂದ್ರೆ ನನ್ನನ್ನು ಸರಿಯಾಗಿ ತಿಳಿದವನು. ಜ್ಞಾನೀತು ಆತ್ಮ ಇವ ಮೇ ಮತಂ ಅಂತ ಇನ್ನೊಂದು ಹೇಳಿದ್ದು ಕೂಡ ಇದೇ ಅರ್ಥ. ಉದಾರ ಸರ್ವ ಏವೈತ, ಇಲ್ಲೇ ಬಂತು. ಜ್ಞಾನೀತು ಆತ್ಮ ಇವ ಮೇ ಮತಂ ಆಸ್ಥಿತ ಸಂಯುಕ್ತ ಆತ್ಮ ಮಾಮೇವಾನ್ ಉತ್ತಮಾಂಗತಿ. ಮೇಲೆ ಹೇಳಿದ 4 ಜನರು ಉತ್ತಮರೇ. ಯಾರ್ಯಾರು ಭಗವಂತನ ಹತ್ರ ಬರ್ತಾರೆ, ಏನೋ ನಮಗೆ ಕಳ್ಕೊಂಡಿದ್ದೀನಿ ಅದು ಸಿಗ್ಬೇಕು ಅಂತಾನೋ, ಇಲ್ಲ ನನಗೆ ಹೆಚ್ಚಿಗೆ ದುಡ್ಡು ಬೇಕು ಅಂತಾನೋ, ಯಾರೇ ಬರ್ಲಿ ಒಟ್ನಲ್ಲಿ ಭಗವಂತನ ಹತ್ರ ಬಂದ್ರೆ ಎಲ್ರು ಉದಾರಿಗಳೇನೆ. 4 ಉತ್ತಮರೇ. ಆದರೂ ಇವರಲ್ಲಿ ಜ್ಞಾನಿ ಅದು ನನಗೆ ಆತ್ಮ ಎಂದು ನಾನು ಭಾವಿಸ್ತೇನೆ. ಏಕೆಂದ್ರೆ ಅವನು ಮನಸ್ಸನ್ನ ನಿಗ್ರಹಿಸಿದವನಾಗಿ ನಾನೇ ತನಗೆ ಉತ್ತಮ ಗತಿ ಅಂತ ನಂಬಿರೋನು, ಅವನು ಜ್ಞಾನಿ. ಬಹುನಾಂ ಜನ್ಮ ನಾಮಂತೆ
ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಅನೇಕ ಜನ್ಮಗಳ ಕಡೆಯಲ್ಲಿ ಜ್ಞಾನ ಸಿದ್ಧಿಯನ್ನು ಹೊಂದಿದವನೇ ನನ್ನನ್ನು ಪಡೆಯೋದು. ಅನೇಕ ಜನ್ಮಗಳು ಸಾಧ್ಯ, ಒಂದ್ ಜನ್ಮದಲ್ಲಿ ಆಗೋಲ್ಲ. ವಾಸುದೇವನೇ ಸಮಸ್ತ ಎಂದು ತಿಳಿದ ಅಂತ ಶುದ್ಧ ಮನಸ್ಸುಳ್ಳ ಮಹಾತ್ಮ ಸಿಕ್ಕೋದೆ ಬಹಳ ದುರ್ಲಭ. ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೆನ್ಯ ದೇವತಾಃ ತಂ ತಂ ನೇಮಮಾಸ್ಥಾಯ ಪ್ರಗತ್ಯಾ ನಿಯತಾ ಸ್ವಯ. ವಿವೇಕ ಜ್ಞಾನ ಇಲ್ಲಿರುವವನು ತಮ್ಮ ಪ್ರಕೃತಿಯಿಂದ ಪ್ರೇರಿಸಲ್ಪಟ್ಟು ಬೇರೆ ಬೇರೆ ಸುಖಗಳನ್ನು ಕೋರಿ ಬೇರೆ ಬೇರೆ ನಿಯಮಗಳನ್ನು ಹಿಡಿದು ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಅವರು ಸತ್ತಿದ್ದೇವರು, ಇವರು ಪವಾಡ ಮಾಡಿದ್ರು, ಅವ್ರು ಇನ್ನೇನೋ ಅಲ್ಲ, ಅವರನ್ನ ಒಂದ್ಸಲಿ ಮಾಡ್ಬಿಟ್ರೆ ಇನ್ನೇನು ಸಿಗುತ್ತೆ. ಹೀಗೆ ದಾರಿ ತಪ್ಪೋರು ಇವರುಗಳೆಲ್ಲ ಹೀಗೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವನು ಯಾವ ಮೂರ್ತಿಯಲ್ಲಿ ಭಕ್ತಿಯುಳ್ಳವನಾಗಿ ಶ್ರದ್ಧೆಯಿಂದ ಪೂಜಿಸಲು ಅಪೇಕ್ಷಿಸ್ತಾನೋ ಅವನವನಿಗೆ ಅದೇ ಶ್ರದ್ಧೆಯನ್ನೇ ನಾನು ಸ್ಥಿರವಾಗಿ ನೆಲೆಗೊಳಿಸ್ತೇನೆ. ಯಾವ್ಯಾವ ಬೇರೆ ಬೇರೆ ದೇವತೆಗಳಲ್ಲಿ ಅವನು ಪೂಜೆ ಮಾಡ್ತಾ ಇದ್ರಲ್ಲಿ ಮಾಡೋದು, ಅದರಲ್ಲಿ ಅವನಿಗೆ ಶ್ರದ್ಧೆ ಉಂಟಾಗೋ ಮಾಡ್ತಾರೆ. ಇವ್ ಸತ್ಯನಾರಾಯಣ ವ್ರತ ಮಾಡೋರು ಅದನ್ನೇ ಮಾಡ್ತಾರೆ. ಸಾಯಿಬಾಬನ ಭಕ್ತರು ಸಾಯಿಬಾಬನೇ ಅಂತಾರೆ. ಬಿಂಡಿಗ್ನಲ್ಲಿ ಅಲ್ವಾ ರತ್ನಪೇರೆಲ್ಲ ಈ ಈಶ್ವರನ್ನ ನಂಜನಗೂಡು ಅವನನ್ನೇ ಕುಲದೇವತೆ ಅಂತ ತಗೊಂಡಿದ್ವಿ ಅಂತ. ಅವ್ರನ್ನ ಏನು ಸೈದ್ಧಾಂತಿಕವಾಗಿ ಹೇಳಿದ್ರೆ ಒಳ್ಳೆ ಸ್ಮಾರ್ತರು, ಹಿಂಗಾರಗಳಲ್ಲ, ವೈಷ್ಣವರೇ ಆದ್ರೂ ಕೂಡ. ಯಾಕಂದ್ರೆ ಶಿವ ಕುಲದೇವ ಅಂತ ಇಟ್ಕೊಂಡಿರೋ. ನಾನ್ ಮೋಹನ್ ನಾರಾಯಣನ್ ಪಡೆಯುತ್ತಾನೆ, ನೀನು ಯಾರಿಂದೇನೆ? ಅವರು ಶಿವ ವಾಕ್ಯರು ಅಂತ ಪ್ರಸಿದ್ಧರಾದಂತ ತಿರುಮಲಿಸಿ ಆಳ್ವ ಅವನನ್ನು ಬಿಟ್ಟು ಇವನನ್ನ ಹೇಳಿದ್ರು. ಅವನನ್ನೇ ನಿಂದಿಸ್ಲಿಲ್ಲ, ಸರಿಯಾಗಿ ತಿಳಿದ್ರು. ಇಲ್ಲ ನಮ್ಡೆ ಕುಲುತ್ತದೆ ಮೊದಲಿನ ಒಂದು ಟಿಕನ ನಾವು ಶಿವನ್ಗೆ ಪಂಡ್ರು ಅಂತಂದ್ರೆ ಅವನಿಗೆ ಬುದ್ಧಿ ಇಲ್ಲ ಅಷ್ಟೇ. ಅಂತವನಿಗೆ ಅದೇ ಅಲ್ಲಲ್ಲೇ ನಿಲ್ಲಿಸ್ತೀನಿ ಅಂತ ನೀವು ವಿವೇಕ ಪಡೆದು ಯಾವುದು ಜಗತ್ ಕಾರಣ, ಯಾರಿಂದ ಮೋಕ್ಷ ಸಾಧ್ಯ, ಏನೋ ಅವ್ರ ಕುಲದಲ್ಲಿ ಪರಂಪರೆಯಲ್ಲಿ ಯಾರೋ ಮೊದ್ಲು ಮಗ ಹುಟ್ಟಿದ ತಕ್ಷಣ ಹೋಗ್ಬಿಟ್ಟ, ಅದಕ್ಕೆ ನೀನು ನಂಜನಗೂಡು ಶಿವನನ್ನ ಹರಸ್ಕೋ ಅಂತ ಹೇಳ, ಅವನ ಮನೆ ದೇವರು ಅಂತ ಅಂದ್ಬಿಟ್ಟು ಒಪ್ಕೊಂಡ್ಬಿಡು ಅಂತ ಅವ್ರ ಕುಲದಲ್ಲಿ ಬಂದಿದ್ದು. ಅದಕ್ಕಾಗಿ ನಾವು ನಮ್ಮ ಕುಲದೇವರು ಮನೆ ದೇವರು ಯಾರು ಅಂದ್ರೆ ಈಶ್ವರ ಅಂತ. ಅದನ್ನೇ ಹೇಳಿದಿಲ್ಲಿ ಇವರು. ಆ ಬೇರೆ ಬೇರೆ ದೇವತೆಗಳನ್ನ ಇದ್ ಮಾಡ್ತಾರಲ್ಲ, ಅವ್ರಿಗೆ ಅದೇ ಶ್ರದ್ಧೆಯನ್ನ ನಾನೇ ಸ್ಥಿರವಾಗಿಸ್ತಾನೆ ಅಂತಾನೆ. ಅವ್ರವ್ರಿಗೆ ಅದರಲ್ಲೇನೆ ಇರ್ಲಿ ಅಷ್ಟೇ. ಅದೆಷ್ಟು ವರ್ಷನೋ ಆ ಸುಕೃತಿ. ಇವಾಗ 200 ಜನ್ಮಗಳು ಶಿವನಲ್ಲಿ ಭಕ್ತಿ, ಅದಾದ್ಮೇಲೆ ಶ್ರೀ ವೈಷ್ಣವ ಜನ್ಮ ಸಿಕ್ಕಿರೋದು. ಇವಾಗ್ಲೂ ನೀವು ಶಿವನನ್ನೇ ಭಕ್ತಿನಿ ಅಂದ್ರೆ ಮಾಡಿ, ಅದನ್ನ ಇನ್ನೊಂದಷ್ಟು ಜನ್ಮಗಳು ಆಗತ್ತೆ ಅಷ್ಟೇ. ಹೌದು, ಅವ್ರವ್ರಗಳಿಗೆ ಇದ್ರದ್ದೇನೇನೆ ಅದರಲ್ಲಿ ಸಿದ್ಧಿಯನ್ನ ಪಡೆದು ಆಮೇಲೆ ಬರ್ಬೇಕು ಅವ್ರಿಗೆ. ಇವಾಗ ಈ ತಿರುಮಳಿಸಿ ಆಳ್ವಾರ್ಗೆ ಪೆಯ್ಯಾಳ್ವಾರ್, ಹುಚ್ಚಾಳ್ವಾರ್, 3ನೇ ವೀರಿದಾರಲ್ಲ ಪೆಯ್ಯಾಳ್ವಾರ್, ಅವರು ಇವ್ರಿಗೆ ಬುದ್ಧಿ ಬಿಡಿಸಿದ್ದು. ತುಂಬೆ ಗಿಡ ತಂದು ತಲೆ ಕೆಳಗಾಗಿ ಬೇರ್ ಮೇಲಕ್ ಮಾಡಿ ಒಡೆದ ಮಡಿಕೆನಲ್ಲಿ ನೀರ್ ತಂದು ಅದು ಅಲ್ಲಿಂದ ತಂದು ಎಲ್ಲ ಸೋರಿಸಿ 1 ಡ್ರಾಪ್ ಅಲ್ಲಿ ಹಾಕೋದು. ಎನ್ನ ಪೈತ್ಯ ಅಂತ ಅವ್ರು ಶುರು ಮಾಡಿದ್ರು. ಆಮೇಲೆ ಏನ್ ನಿಂದೇನ್ ಪೈತ್ಯ ಅಲ್ವೋ, ಯಾರು ಜಗತ್ತಿಗೆ ಕಾರಣ, ನೀನ್ ಯಾರು ಪೂಜೆ ಮಾಡ್ತಾ ಇದೀಯ ಇವಾಗ? ಹೀಗೆ ಹೇಳಿ ಮಾರ್ಗದರ್ಶನ ಮಾಡಿ ಸರಿಯಾದ ಗುರು ಸಿಗೋದು. ಅವರಿಂದ ಅವರು ಉದ್ಧಾರ ಆದ್ರು ತಿರುಮಳಿಸಿ ಆಳ್ವಾರ. ಮಿಕ್ಕವರೇನು ಒಂದು ಶಿವನಲ್ಲೇ ಇರ್ತಾರೆ, ಎಲ್ಲ ಮಾಡುವಂತದ್ದು. ಅದಕ್ಕೆ ವಿಶ್ವಾಸ ಇದು ಬರಬೇಕು. ನಮ್ಮ ಆಚಾರ್ಯರು ಹೇಳಿದ್ರಲ್ಲಿ ಶ್ರದ್ಧೆ ಇರಬೇಕು. ಇವುಗಳನ್ನ ಇಟ್ಕೊಂಡು ಮಾಡಿದ್ರೆ ಅವರು ಮುಂದಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ದಿದ್ರೆ ಅವನವರಿಗೆ ಅದೇ ಶ್ರದ್ಧೆಯನ್ನ ನಾನು ಸ್ಥಿರವಾಗಿ ನೆಲೆಗೊಳಿಸ್ತೇನೆ ಅಂತ. ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನ ವಿಹತೆ ಲಭತೆ ಜತ ಕಾಮಾನ್ ಮಯೈವ ವಿಧಾನಿತಾನ್. ಅವನು ಆ ಶ್ರದ್ಧೆಯಿಂದಲೇ ಆಯಾ ದೇವತೆಗಳನ್ನು ಆರಾಧಿಸಲು ಯತ್ನಿಸ್ತಾನೆ. ಆಯಾ ಆರಾಧನೆಗಳಿಂದ ಅವನಿಗೆ ಕೋರಿದ ಕೋರಿಕೆಗಳನ್ನು ಕೊಟ್ಟು ಅವನನ್ನು ಕೃತಾರ್ಥನಾಗಿ ಮಾಡೋದು ನಾನೇನೆ, ಆಯಾ ದೇವತೆಗಳ ಮುಖಾಂತರ. ಸೊ ಅವನಿಗೆ ಏನನ್ಸೋದು, ನನಗೆ ಅವನು ಕೊಟ್ಟ, ಅದರಲ್ಲಿ ಮಾಡೋದು ಕೊಡೋನು ನಾನೇನೆ, ಆದ್ರೆ ಅವನ್ ತಿಳಿಯೋದು ಅವನೇನೆ ಅಂತ. ಹೌದು. ಅಂತವತ್ತು ಬಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾಂ ಯಾಂತಿ ಮಾಮಪಿ. ಆದರೆ ಅಲ್ಪ ಸಂತೋಷಿಗಳಾದ ಅವರಿಗೆ ಲಭಿಸುವ ಫಲ ಕೂಡ ಅಲ್ಪನೆ. ಅವ್ರು ಕೇಳಿದ್ರು ಅದರಲ್ಲೇನೆ, ಅವರಿಗೆ ಇವನಿಗೆ ಅದರಲ್ಲೇ ನಂಬಿಕೆ ಶ್ರದ್ಧೆ ಕೊಟ್ಟ ಅದನ್ನೇ ಮಾಡೋದು. ಏಕೆಂದ್ರೆ ನನ್ನ ಅಂಶಭೂತರಾದ ದೇವತೆಗಳನ್ನ ಯಾಗಾದಿಗಳಿಂದ ಪೂಜಿಸ್ತಕ್ಕವರು ಆ ದೇವತೆಗಳನ್ನೇ ಹೊಂದ್ತಾರೆ. ನನ್ನ ಭಕ್ತರು ನನ್ನನ್ನೇ ಹೊಂದುತ್ತಾರೆ, ನನ್ನ ಭಕ್ತರಾದವ್ರು ನನ್ನನ್ನೇ ಪಡಿತಾರೆ. ಅದಕ್ಕೆ ಹೋದವರು ಅದನ್ನೇ ಮಾಡ್ತಾರೆ. ಕೆಲವ್ರದೆಲ್ಲ ಈ ರೀತಿ ಎಲ್ಲ ಬರುತ್ತೆ, ಸಿಗುತ್ತೆ ನಮ್ಗೆ. ಇವಾಗ ಪಟ್ಟಾಭಿಷೇಕ
ಕಳಶದಲ್ಲಿ ಮಾಡ್ತಾ ಇದ್ದಿದ್ದು, ಎಲ್ಲೋ ಕಳಶದಲ್ಲಿ ಇದ್ ಮಾಡ್ತಾ ಇದ್ದು. ಇವರು ವರದರಾಜ ಹೇಳಿದ್ರು, ಹೋಮ ಮಾಡ್ರಿ, ಅದ್ರಲ್ಲಿ ಅಗ್ನಿ ಮುಖಾಂತರ ಚೆನ್ನಾಗಾಗತ್ತೆ ಅಂತ. ಅವ್ರು ಹೇಳಿದೆ, ನೋಡಿ ನೋಡಿ ಈ ತರ ಚೆನ್ನಾಗಿದೆ ಅಂತ. ಇಲ್ಲ ಇಲ್ಲ, ನಾವು ಮೊದ್ಲಿಂದಾನು ಮಾಡ್ತಾ ಇದ್ವಿ ಹಿಂಗೇನೆ, ನಾವು ಕಳಶ ಇಟ್ಟಮ್ಮ. ಸರಿ, ನಿಮ್ ಇಷ್ಟ ಮಾಡಿ. ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಅದನ್ನ ತಿಳ್ಕೊಳ್ಳಲ್ಲ. ಇಲ್ಲ ಇಲ್ಲ, ನಮ್ಮ ಪೂರ್ವಿಕರು ಮಾಡಿದ್ದು, ಇಲ್ಲ ನಮ್ ತಂದೆ ಮಾಡಿದ್ರು, ಅದಕ್ಕಾಗಿ ಈಗ ನಮ್ ತಂದೆ ಇದು ಶಾಂತಿ ಮಾಡಿಸ್ಕೊಳ್ಳಿಲ್ಲ, ನಾನು ಮಾಡಿಸ್ಕೊಳ್ಳಲ್ಲ. ಅವರೆಲ್ಲ ಬದುಕಿರ್ಲಿಲ್ವಾ? ಈ ಕುತರ್ಕಗಳು ವಿತಂಡ ಮಾಡೋರ್ಗೆ ಏನ್ ಹೇಳೋದು? ಸರಿ, ನಿಮ್ ಕರ್ಮ ಅದು, ನಿಮಗೆ ಪ್ರಾಪ್ತಿ ಇಲ್ಲ ಅಷ್ಟೇ. ಏನು ಅಂದ್ರೆ ಅದೇನು ಅವ್ರಿಗೆ ಬೈಕೆ ಇದೆಯೋ ಅದನ್ನ ಅದ್ರ ಮುಖಾಂತರ ಕೊಡ್ತಾನೆ. ಅಯ್ಯೋ, ಸತ್ಯನಾರಾಯಣ ಪೂಜೆ ಪಣ್ಣು ವ್ರತ ಆಯ್ತು ಅಷ್ಟೇ. ಎಲ್ಲ ಕಾಮ್ಯ ಕರ್ಮಗಳು ಇವುಗಳು. ಹಾಗೆ ಕ್ಷುದ್ರ ದೇವತೆಗಳನ್ನ, ಇತರ ದೇವತೆಗಳನ್ನ ಮಾಡುವಂತಹದ್ದು ಅಷ್ಟೇ. ಇವನು ನಿಂದಿಸ್ತಾ ಇಲ್ಲ. ನನ್ನನ್ನೇ ಮಾಡಿದ್ರೆ ಮೋಕ್ಷವನ್ನೇ ಕೊಡ್ತೀನಿ ನಾನು. ನನ್ನ ಭಕ್ತರು ನನ್ನನ್ನೇ ಪಡಿತಾರೆ. ಅವರುಗಳು ಕೇಳಿದ್ದು ಆ ಅಲ್ಪ ಅಸ್ಥಿರ ಫಲಗಳೇ ಅವ್ರಿಗೆ ಸಿಗುತ್ತೆ. ಧನ, ಧಾನ್ಯ, ಪಶು, ಬಹುಭತ್ತು ಲಾಭ ಇವುಗಳೇನೆ ಅವ್ರಿಗೆ ಸಿಗುತ್ತೆ. ಅವ್ರು ಮಾಡಿದ್ದು ಇದು ಇಲ್ಲ. ಅಲ್ಲಿಯೂ ಕೂಡ ಅವನು ಕೊಡೋದು ನಾನೇನೇನೆ. ಮುಕ್ತಿ ಇಲ್ಲ ಅಷ್ಟೇ. ಅದಕ್ಕೇನಿದೆಯೋ ಅವ್ರ ಉದ್ದೇಶಿತ ಏನೇನಿದೆಯೋ ಅದನ್ನ ಅಲ್ಲಲ್ಲಿ ಕೊಡುವಂತ ಇಲ್ಲ. ನಾರಾಯಣನನ್ನ ಆಶ್ರಯಿಸದೆ ಇದ್ರೆ ಸಿಗೋದಿಲ್ಲ. ಬಹಳ ಸ್ಪಷ್ಟ ನಮ್ಮಲ್ಲಿ. ಅವ್ರ ಪುರಾಣದಲ್ಲಿ ಹೇಳ್ತಾರೆ ಶಿವನೇ ಮೋಕ್ಷ ಕೊಡ್ತಾನೆ ಅಂತ. ಶಿವ ಮೋಕ್ಷಕ್ಕಲ್ಲ ಅಧಿಕಾರಿ ಅಲ್ಲ. ಅದು ಕೈವಲ್ಯ, ಅದು ಕೈಲಾಸ. ಅವ್ಯಕ್ತಂ ವ್ಯಕ್ತಿ ಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತೋ ಮಮಾವ್ಯಯ ಮಾನೋತ್ತಮ. ಬುದ್ಧಿ ಇಲ್ಲದವರು, ಎಂದೆಂದಿಗೂ ನಾಶ ಇಲ್ಲದ ಮತ್ತು ಇದಕ್ಕಿಂತಲೂ ಉತ್ತಮ ಇಲ್ಲದ ನನ್ನ ಪರಸ್ವರೂಪವನ್ನು ತಿಳಿಯದೆ ನನ್ನನ್ನು ಈಗಲೇ ಈ ಆಕಾರವನ್ನು ತಾಳಿದವನು ಅಂತ ತಿಳಿತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾವಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ನನ್ನ ಸಂಕಲ್ಪ ಎಂಬ ಯೋಗ ಮಾಯೆಯಿಂದಲೇ ನನ್ನ ರೂಪವನ್ನು ಮರೆಸಿಕೊಂಡು ಬಂದಿರುವ ನಾನು ಯಾರಿಗೂ ಸುಲಭವಾಗಿ ಗೋಚರನಲ್ಲ. ಅಜ್ಞಾನದಲ್ಲಿ ಬಿದ್ದು ಲೋಕವು ನಾನು ಜನನ ಮರಣಗಳು ಇಲ್ಲದವನು ಅಂತ ತಿಳಿಯಲಾರರು ಮೂಢರಾದವರು. ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರ ಒಪಿ ಸನ್ನೆ ಪ್ರಕೃತಿಂ ಸ್ವಾಮ ಸಂಭವಾಮಿ ಆತ್ಮ ಮಾಯ. ನನ್ನ ಮಾಯಲ್ಲಿ ನಾನೇ ಬರ್ತೀನಿ ಇಂದ ಅವನು. ಅಜಾಯಮಾನೋ ಬಹುಧಾ ವಿಜಾಯುತೆ. ಹುಟ್ಟೆ ಇಲ್ಲದವನು ಅನೇಕವಾಗಿ ಜನಿಸ್ತಾನೆ. ವೇದವೂ ಹೇಳ್ತೋ. ಇದೆಲ್ಲ ಅವ್ರಿಗೆ ಅರಿವು ಉಂಟಾಗೋಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ನಾನ್ ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡ್ತಕ್ಕದ್ದು ಎಲ್ಲವನ್ನು ತಿಳಿಯಬಲ್ಲ. ತ್ರಿಕಾಲದರ್ಶಿತ್ವ ಇದು. ನನ್ನನ್ನು ಮಾತ್ರ ಯಾರು ತಿಳಿಯಲ್ಲ. ಈ ತ್ರಿಕಾಲದರ್ಶಿತ್ವ ಅನ್ನೋದು ಭಗವಂತನಿಗಿದೆ, ಅದ್ರ ಜೊತೆಗೆ ದೇವತೆಗಳಿಗೆ, ಮಹರ್ಷಿಗಳಿಗಿದೆ. ಇದರಲ್ಲಿ ಯೋಗದ ಸ್ಥಿತಿನಲ್ಲಿ ಇದೊಂದುಂಟು. ಮೂರು ಹಿಂದೆ ಮುಂದೆ ಇವಾಗ ಎಲ್ಲಾನು. ಈಗ ನಾಡಿ ಗ್ರಂಥಗಳಿದೆಯಲ್ಲ, ಅಗಸ್ತ್ಯ ನಾಡಿ, ಶುಕನಾಡಿ, ಈ ನಾಡಿ ಗ್ರಂಥಗಳು, ಅದರಲ್ಲಿ ಮುಂದಿನದು ಇದ್ರದ್ದೆಲ್ಲ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ಆ ಸಿದ್ಧಿಗಳು ಇದರಿಂದ ಯಾರಿಗೆ ಉಂಟು ಆಗುತ್ತೆ. ಸಾಧ್ಯ ಉಂಟು. ನಾ ಪಿನ್ನವ್ರ ಕತೆ ಚೊಲ್ಲಿದ್ದೇನೆ. ಹಂದಿ ಮರಿಯಾಗಿ ಹುಡ್ತಾನೆ, ನನ್ನನ್ನು ಕೊಂದ್ಬಿಡು ಅಂತ ಹೇಳಿದ್ನಲ್ಲ. ಇವ್ರಿಗೆ ಹೆಂಗೆ ಗೊತ್ತಿತ್ತು ಮುಂದೆ ಅವನ ಕರ್ಮದ ಪ್ರಕಾರ ಅವನಿಗೆ ಆ ಜನ್ಮ ಸಿಗುತ್ತೆ ಅಂತ ಗೊತ್ತಿತ್ತು. ಅಲ್ಲಿ ಏನ್ ಹೇಳಿದ್ದು ಆ ಕಥೆನಲ್ಲಿ ಅಂದ್ರೆ, ಅವನ ಹಂದಿ ಹೊಲಸಿನಲ್ಲಿ ಇರ್ತಾನೆ ಅಲ್ಲಿ. ನನ್ ಕೊಲ್ಬೇಡ, ನಾನ್ ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಅಂದ ಅವನು. ಯಾವುದೇ ಶರೀರ ಯಾರು ಬಿಡೋದಿಲ್ಲ. ಇದೇನೆ ಮಾಯೆ, ಭಗವಂತ ದೈವಿಕ ಶಾಮ ಮಾಯ ಅಂತ ಬರ್ಬೇಕು. ಯಾರಿಗೆ? ಅವನ್ ಕರ್ಮ. ಈಗ ಅವನಿಗೆ ಇಷ್ಟೆಲ್ಲ ಬುದ್ಧಿ ಇದ್ದವನಿಗೆ ಆ ಹಿಂದಿ ಜನ್ಮ ಬಿಡಿಸ್ಕೊಳ್ಬೇಕು ಅಂತ ಅವನ ಕೈನಲ್ಲಿ ಇತ್ತು. ಬರೀ ತ್ರಿಕಾಲದರ್ಶಿತ್ವ ಬಂದಿದ ತಕ್ಷಣ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಯೋಗದಲ್ಲಿ ಬೇರೆ ಬೇರೆ ಸಿದ್ಧಿಗಳು ಬರುವುದು ಅಷ್ಟೇ. ಅಷ್ಟ್ರಲ್ಲೇನೆ ತಗೊಂಡ್ಬಿಟ್ಟು ಮಾಡಿದ್ರೆ ಹಾಳಾಗ್ತೀರಿ. ಅದನ್ನು ಬಿಟ್ಟು ಇನ್ನೂ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ದು ಹೈಯೆಸ್ಟ್ ಅಷ್ಟೇ. ಇಂದ್ರ ಪದವಿಗೆ ಹೋಗ್ಬೇಕಾದ್ರೆ 100 ಯಾಗ ಮಾಡಿ ಎಲ್ಲ ಹೋಗಿದ್ದಾನೆ. ಅಲ್ಲಿ ಹೋದ್ರು ಅವನಿಗೂ ಬಿಡ್ತಾ? ಎಷ್ಟು ಸಲಿ ಇಂದ್ರ ಬಿದ್ದಿದ್ದು. ಬಹಳ ಕಷ್ಟ. ಭಗವಂತನಲ್ಲಿ ಶರಣ ಆಗದೆ ಸಿಗೋದಿಲ್ಲ. ಅವನಲ್ಲಿ ಶರಣಾಗಿ ಅವನು ಮಾಡಿಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾವಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ನನ್ನ ಸಂಕಲ್ಪ ಎಂಬ ಯೋಗಮಾಯೆಯಿಂದಲೇ ನನ್ನ ರೂಪವನ್ನು ಮರೆಸಿಕೊಂಡು ಬಂದಿರೋ ನಾನು ಯಾರಿಗೂ ಸುಲಭವಾಗಿ ಗೋಚರನಲ್ಲ.
ಯಾರಕ್ಕೂ ಕಾಣ ಕೊಡಾದವನ್, ಮಣ್ಣವರ್ಕು ಮಿಣ್ಣವರ್ಕು ಮರಿಯಾದವನ್. ಅಜ್ಞಾನದಲ್ಲಿ ಬಿದ್ದ ಲೋಕವು ನಾನು ಜನನ ಮರಣಗಳು ಇಲ್ಲದವನು ಅಂತ ತಿಳಿಯಲಾರರು. ವೇದಾಹಂ ಸಮಧೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ ಅರ್ಜುನ. ನಾನು ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡೀತಕ್ಕದ್ದು ಎಲ್ಲವನ್ನು ತಿಳಿಯಬಲ್ಲೆ. ನನ್ನನ್ನು ಮಾತ್ರ ಯಾರು ತಿಳಿಯಲಾರ. ಭಗವಂತನು ಸರಿಯಾಗಿ ತಿಳಿದವರು ಅತಿಕ್ರಮಿಸೋದು ಇಲ್ಲ. ಈಗ ವಿಶ್ವಾಮಿತ್ರ ಬಂದು ರಾಮನನ್ನೇ ಕಳಿಸುವ, ಅವನು ಹೇಳಿದ ನಾನೇ ಬರ್ತೀನೋ. ದಶರಥ ಹೇಳಿದ, ಅಯ್ಯೋ ನೀನ್ ಹೇಳ್ತಾ ಇದೀಯ, ಮಾರೀಚ ಸ್ವಭಾವ ಗೊತ್ತು ಯಾರು ನನಗೆ. ಅವರು ನಾನು ಇಂದ್ರನಿಗೆ ಯುದ್ಧದಲ್ಲಿ ಸಹಾಯ ಮಾಡ್ಬೇಕಾದ್ರೆ ನೋಡಿದ್ದೆ ಅವರ ಪರಾಕ್ರಮ ಎಲ್ಲ. ಇವನು ಇನ್ನೂ ಚಿಕ್ಕವನು, ನಾನ್ ಬರ್ತೀನಿ, ನಿನ್ನೀ ಬೇಡ, ನನ್ಗೆ ಅವನ್ ಕಳ್ಸ್ಕೊಡು. ವಿಶ್ವಾಮಿತ್ರನಿಗೆ ಎಲ್ಲ ಗೊತ್ತಿತ್ತು. ಮುಂದಕ್ಕೆ ರಾಮ ಅವನ್ ಸಾಕ್ಷಾತ್ ಪರಬ್ರಹ್ಮ. ಅಹಂ ವೇದ್ವಿ ಮಹಾತ್ಮಾನ. ವಸಿಷ್ಠ ಇದ್ರವ್ರು ಗೊತ್ತು ನಿನ್ನಲ್ಲಿರೋರಿಗೆ, ನೀನು ನಿನ್ ಮಗ ಅನ್ಕೊಂಡಿದ್ಯಾ ಅಷ್ಟೇ. ನೀನೇ ಹೇಳ್ದೆ ರಾಮನಾಡಿಯ ಕಳಿಸ್ತೀನಿ ಅಂತ, ಕಳಿಸೋದಾದ್ರೆ ನಿನ್ ಮಾತು ಉಳಿಸ್ಕೊ, ಇಲ್ದಿರ ನಾ ಹೋಗ್ತೀನಿ ಇಂದ ಅವನು. ಅಲ್ಲೂ ಹೇಳ್ಬೋದಾಗಿತ್ತಲ್ಲ. ಇವನಿಗೆ ಗೊತ್ತಿದ್ರು ಕೂಡ ವಿಶ್ವಾಮಿತ್ರನ್ಗೆ ಮುಂದೆ ರಾವಣನಿಂದ ಅವನಿಗೆ ಆಗ್ಬೇಕು, ನಾನು ಬಿಲ್ಲು ಬಾಣ ಎಲ್ಲ ಅವನಿಗೇನು ಉತ್ತರ ಹೇಳ್ಕೊಡ್ಬೇಕಾ ಭಗವಂತನಿಗೆ. ಭಗವಂತನ ನಿಯಮ ಅಥವಾ ಸೃಷ್ಟಿಯ ಕ್ರಮ ಇದೆಯಲ್ಲ, ಅದ್ರಲ್ಲಿ ಇವರು ಅಡ್ಡ ಹಾಕೋದಿಲ್ಲ. ಸೈಕಲ್ ಸ್ಮೂತ್ ಹೋಗ್ತಾ ಇದ್ದ ಕಡ್ಡಿ ಇಡೋದು ಇದೆಯಲ್ಲ ಮಾಡಕ್ ಹೋಗಲ್ಲ. ದಳ್ಳಾಳಿಗ್ಲಾಗೋಲ್ಲ. ನಾನ್ ಚೊಲ್ದೆ ಪೆರ್ಮಾಳ್ಕೆ, ನಾನು ಆಂಜನೇಯನ ಉಪಾಸಕ, ಇಲ್ಲ ಸುದರ್ಶನ ಉಪಾಸಕ, ನರಸಿಂಹನ ಉಪಾಸಕ, ನಿಮ್ಗೇನಾಗ್ಬೇಕು ಹೇಳಿ. ನಾನು ದಳ್ಳಾಳಿ, ನಾನ್ ಹೇಳ್ತೀನಿ ಅವನಿಗೆ ಅದನ್ನ ಕೊಡು ಅಂತ. ಇವನ್ ಯಾರು ಮಧ್ಯದಲ್ಲಿ? ಅವ್ರು ಉಪಾಸಕರು, ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಿಡಿ. ಯಾವ್ದು ದುಡ್ಡು ಮಾಡ್ಕೊಳಕ್ ಅಷ್ಟೇ ಇವ್ರುಗಳಿಗೆ. ಇಂಥವ್ರಿಗೆ ಭಗವಂತ ಸಿಗೋದಿಲ್ಲ. ಹೋಗುತ್ತೆ ಏನೋ ಯಾವ್ದೋ ಜನ್ಮದ ಸುಕೃತ ಏನೋ ಒಂಚೂರು ಇದ್ದಿದ್ದು ಕೂಡ ಈ ಪಬ್ಲಿಸಿಟಿಗೋ, ದುಡ್ಡುಗೋ, ಕೀರ್ತಿಗೋ, ರೆಕಗ್ನಿಷನ್ಗೋ ಅಂತ ಉಪಯೋಗಿಸಿದ್ರೆ ಎಲ್ಲ ನಾಶವಾಗುತ್ತೆ ಅಷ್ಟೇ. ಹೌದನ? ಅವನೇನೋ ಸಿದ್ಧಿ ಮಾಡಿದ್ದ ಹಿಂದಿನಿಂದ, ಫಲ ಬೇಕು ಅಂತ ಬಯಸಿದ್ದು, ಅದಕ್ಕಾಗಿ ಅವನು ಕೊಟ್ಟಿದ್ದಷ್ಟೇ. ಭಗವಂತನನ್ನು ಯಾರು ಇದ್ ಮಾಡಲ್ಲ. ಇವನ್ ಬೈಕೆ ಅದು, ನನಗೆ ಎಲ್ಲರ ಮಧ್ಯದಲ್ಲಿ ಸಿಗ್ಬೇಕಾಗಿತ್ತು. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮ ಮನೆ. ಆ ರೆಕಗ್ನಿಷನ್ ಬೇಕು ಅಂತ ಬಯಸು. ಅದಕ್ಕಾಗೇನೆ ದಿನ ಬೆಳಗ್ಗೆ ಪೆರ್ಮಳೆ ಎಲ್ಲಾರು ಕಿಟ್ಲ ಮುನ್ನೇನೆ ನಾನ್ ರೊಂಬ ಶ್ರೋತ್ರಿ ಅನ್ನೋದು ಗೊತ್ತಾಗೋಣ, ನನಗ ಇದನ್ನು ಕೊಡು ಅಂತ ಇವನ ಬಯಕೆ. ಸೊ ಹೋಗಿದ ತಕ್ಷಣ ಇವನಿಗೆ ಮರ್ಯಾದೆ ಸಿಗತ್ತೆ, ಅದು ಬೀಳ್ತಾನೆ. ಆಮೇಲೆ ಹಳ್ಳಕ್ ಬೀಳ್ತಾನೆ ಕಡೆಗೆ ಅಷ್ಟೇ. ಗೌರವದಿಂದ ಹೇಳಿದ್ರೆ ಸರಿ, ಅವನು ಮಾರ್ಗದರ್ಶನ ಮಾಡುವಂತ ಅವನು ಅಂತ ಹಾಗಿದ್ರೆ ಹೇಳ್ಬೋದು, ಪರವಾಗಿಲ್ಲ. ಈ ಆಳ್ವಾರಗಳು ಇವರುಗಳೆಲ್ಲ ಮೆಸೆಂಜರ್ಸ್ ಭಗವಂತನ್. ಭಕ್ತಿ ಮಾರ್ಗವನ್ನ, ಭಾಗವದ ಆಭಿಮುಖ್ಯವನ್ನ ಉಂಟು ಮಾಡುವುದು ಇವರಿಗೆ ಪ್ರಧಾನವಾದಂತ ಇದು ರಾಮಾನುಜರು ನೇಮಿಸಿದ್ದು. ಮಠಗಳಲ್ಲಿ ಇದರಲ್ಲಿ ಬಂದಂತ ಸ್ವಾಮಿಗಳು ಇವರೆಲ್ಲ ಅದರಿಂದ ಮಾಡುವಂತದ್ದಷ್ಟೇ. ಹಾಗೆ ಇಚ್ಛಾದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೂಹಂ ಸರ್ಗೇ ಯಾಂತಿ ಪರಂತಪ. ಹೇ ಭಾರತ, ಇಚ್ಛಾದ್ವೇಷಗಳಿಂದ ಹುಟ್ಟುವ ಸುಖ ದುಃಖಾದಿ ದ್ವಂದ್ವ ರೂಪಗಳಾದ ಅಜ್ಞಾನದಿಂದ ಸೃಷ್ಟಿಯಲ್ಲಿಯೇ ಸಮಸ್ತ ಪ್ರಾಣಿಗಳು ಮೋಹಕ್ಕೆ ಈಡಾಗಿ ಹುಟ್ಟುತ್ತವೆ. ಯಾರು ಇವನ ಮಾಯೆಯನ್ನು ದಾಟೋಕ್ಕಾಗೋದಿಲ್ಲ. ಯಾಕೆ ಬರೋದೇನು ಅಂದ್ರೆ ಇಚ್ಛಾದ್ವೇಷ, ಇವುಗಳಿಂದ ಸುಖ ದುಃಖಾದಿಗಳು ಆ ದ್ವಂದ್ವ ರೂಪ. ಯೇಷಾಂ ದ್ವಂದ್ವಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢ ಹೃತಾಃ. ಯಾರಿಗೆ ಪುಣ್ಯಕರ್ಗಳಿಂದ ಪಾಪಗಳೆಲ್ಲ ಕ್ಷೀಣಿಸಿ ನನ್ನಲ್ಲಿ ಭಕ್ತಿ ಹುಟ್ಟುತ್ತೋ ಅಂತವರು ಆ ದ್ವಂದ್ವ ಮೋಹದಿಂದ ಬಿಡಲ್ಪಟ್ಟು ದೃಢ ವ್ರತವುಳ್ಳವರಾಗಿ ನನ್ನನ್ನು ಪಡಿತಾರೆ. ಸೊ ಅದು ದ್ವಂದ್ವದಿಂದ ಬಿಡಿಸ್ಕೊಳ್ಬೇಕು ಅಂದ್ರೂ ಅವನ ಕೃಪೆನೇ ಉಂಟಾಗಬೇಕು. ಅದು ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ತಂತಿಯೇ ತೇ ಬ್ರಹ್ಮ ತದ್ವಿಧೋ ಕೃತ್ಸ್ನ ಮಧ್ಯಾತ್ಮಂ ಕರ್ಮ ಚಾಕಿಲಂ. ಯಾರು ಜರಾ ಮರಣಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕೆ ಯತ್ನಿಸ್ತಾರೋ ಅವರೇ ಆ ಬ್ರಹ್ಮ ಸ್ವರೂಪವನ್ನು ತಿಳಿಯಬಲ್ಲರು, ಅಧ್ಯಾತ್ಮ ಸ್ವರೂಪವನ್ನು ತಿಳಿಯುತ್ತಾರೆ, ಕರ್ಮಗತಿಯನ್ನು ತಿಳಿತಾರೆ. ಅದಕ್ಕೇನು ಅಂದ್ರೆ ಮೊದಲು ಬರ್ಬೇಕಾದ ಇಂದ್ರಿಯ ನಿಗ್ರಹ, ಈ ಸುಖ ದುಃಖ ದ್ವಂದ್ವಗಳಿಗೆ ಅತೀತರಾಗೋದು. ಸಾಧಿಭೂತಾದಿ ದೈವಮ್ಮ ಸಾಧಿ ಯಜ್ಞಂಚ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತ ಚೇತಸ. ಯಾರು ಪ್ರಗತಿ ಪರಿಣಾಮ ಎನಿಸಿಕೊಂಡಂತಹ ಅಧಿಭೂತಕ್ಕೂ, ಭೋಕ್ತೃತ್ರ ಎಂಬ ಅಧಿದೈವಕ್ಕೂ, ಕರ್ಮ ಸಂಬಂಧ ಎಂಬ ಅಧಿಯಜ್ಞಕ್ಕೂ, ಇವೆಲ್ಲಕ್ಕೂ ನನ್ನನ್ನೇ ಆಧಾರನನ್ನಾಗಿ ತಿಳಿತಾರೋ ಅಂತಹ ಯೋಗಿಗಳು ಮರಣ ಕಾಲದಲ್ಲಿಯೂ ಕೂಡ ನನ್ನನ್ನು ಮರೆಯೋದಿಲ್ಲ, ಅಂತಿಮ ಸ್ಮೃತಿ ಅಂತವ್ರಿಗೆ ಹೋಗೋದಿಲ್ಲ ಅಂತಾರೆ. ಇತಿ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ.
7ನೇ ಅಧ್ಯಾಯ ಸಂಪನ್ನವಾಯಿತು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯೋ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ. ಏಜೆಂಟು ಅಂತ ಅನ್ನೋದು ಬಹುತರ ತುಂಬಾ ಕೀಳಾಗಿ ಹೇಳದಂತಾಗತ್ತೆ. ಆದ್ರೆ ನಿಜವಾದ ಅರ್ಥದಲ್ಲಿ ಅವರೇ ಮಾರ್ಗವನ್ನು ಮಾಡಿ ಕೊಡೋರು, ಮೋಕ್ಷವನ್ನೇ ಕೊಡುವಂತವ್ರೆ. ಇದನ್ ಮಾಡೋರು ಶ್ರೇಷ್ಠರು ಅಂತ ನಾನ್ ಅನ್ಕೊಂಡೆ. ಯಾವ್ದಾ ಅರಣ್ಯಾಸ ಮಾಡಿದ ಸ್ವಾಮಿಗಳಿಗೆ ಮೋಕ್ಷ ಸಾಧನೆಗೆ ನಿಮ್ಗೆ ಅವಕಾಶ ಸ್ವಾಮಿಗಳು ಅರಣ್ಯಾಸ ಮಾಡಿದ